ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್, ನಾನು ಸ್ವಾಗತ. ಇವತ್ತು ನಮ್ಮೊಳಗಿನ ಸಾಧಕರು ವಿಶೇಷ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಕರ್ನಾಟಕದವರು, ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಹೆಮ್ಮಿಗೆ ಗ್ರಾಮದವರು. ಹೆಮ್ಮಿಗೆ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಅಮೇರಿಕದಂಥ ದೊಡ್ಡ ದೇಶಕ್ಕೆ ಹೋಗಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಖ್ಯಾತ ಕಂಪ್ಯೂಟರ್ ವಿಜ್ಞಾನಿ ನಮ್ಮೊಟ್ಟಿಗಿದ್ದಾರೆ. ನಾನಿವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಎಸ್ ಅಯ್ಯಂಗಾರ್ ಅವರು. ಸಾಕಷ್ಟು ಪ್ರಶಸ್ತಿಗಳು ಇವರನ್ನು ಬೆನ್ನಹತ್ತಿ ಬಂದಿದ್ದಾವೆ. ಇದರೊಟ್ಟಿಗೆ ಇವತ್ತು ಆಲ್ರೆಡಿ ಎಲ್ಲ ಕಡೆ AI ಯುಗ ನಮಗೆ ಗೊತ್ತು. ಇವತ್ತು ಫೇಸ್ಬುಕ್ ಓಪನ್ ಮಾಡಿ, ವಾಟ್ಸಪ್ ಓಪನ್ ಮಾಡಿದ್ರು ಕೂಡ ನಿಮಗೆ AI ಒಂದು ಸಿಂಬಲ್ ಕಾಣುತ್ತೆ. ಆ AI ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹುಟ್ಟಿ ಹಾಕಿದಂತಹ ವಿಜ್ಞಾನಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಬಾಲ್ಯದ ವಿಚಾರಗಳು, ಇವರು ನಡೆದು ಬಂದ ಹಾದಿ, ಮತ್ತು ಇವತ್ತು ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ. ಇಲ್ಲಿ ಬಂದ ಮೇಲೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಇವೆಲ್ಲವನ್ನ ನಿಮಗೆ ಪರಿಚಯಿಸ್ತಾ ಹೋಗ್ತೀನಿ. ಇವತ್ತು ಎಸ್ ಅಯ್ಯಂಗಾರ್ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಬಗ್ಗೆ ನೋಡ್ತಾ ಹೋದರೆ ಒಂದು ದೊಡ್ಡ ವಿಶ್ವಕೋಶ ನೋಡ್ದಂಗೆ ಆಗುತ್ತೆ. ಯಾಕೆಂದರೆ ನಮ್ಮ ಕರ್ನಾಟಕದ ಹೆಮ್ಮಿಗೆ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಿಂದ ಬೆಳೆದು ಇವತ್ತು ನಾವು ನಿಮ್ಮ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ ಸರ್ ಬಗ್ಗೆ ಇವತ್ತು ಅವರು ಪ್ರಸ್ತುತ ಅಮೇರಿಕದಲ್ಲಿ ಇರ್ತಕ್ಕಂಥ ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಸದ್ಯ ಡೈರೆಕ್ಟರ್ ಮತ್ತು ಪ್ರೊಫೆಸರ್ ಆಗಿದ್ದಾರೆ. ಸಾಕಷ್ಟು ವಿಶ್ವವಿದ್ಯಾಲಯಗಳಿಗೆ ಹೋಗಿ ರಿಸೋರ್ಸ್ ಪರ್ಸನ್ ಆಗಿ ಅವರು ತಮ್ಮ ಪಾಂಡಿತ್ಯವನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರ್ತಾರೆ. ಇದರೊಟ್ಟಿಗೆ ಈಗ ಆಲ್ರೆಡಿ ಅವರು 125ಕ್ಕೂ ಹೆಚ್ಚು ಪ್ರಶಸ್ತಿಗಳು ಅವರಿಗೆ ಬಂದಿರತಕ್ಕಂಥದ್ದು ಹಾಗೂ 68ಕ್ಕೂ ಹೆಚ್ಚು PhDಗಳನ್ನ ಮಾಡಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬರ್ತಾ ಇದೆ. ಇದರ ಜೊತೆಗೆ ನಾನು ಆಗಲೇ ಹೇಳಿದ್ನಲ್ಲ AI ಪರಿಕಲ್ಪನೆ ಅಂತಕ್ಕಂಥದ್ದು, ಅದ್ರ ಬಗ್ಗೆಯೂ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಇವೆಲ್ಲಕ್ಕಿಂತ ಮುಂಚೆ ಅವರ ಬಾಲ್ಯ ಹೇಗಿತ್ತು ಆ್ಯಂಡ್ ಹೆಮ್ಮಿಗೆಯಿಂದ ಅಮೇರಿಕಾ ಹೇಗಿತ್ತು ಆ ಜರ್ನಿ, ಮತ್ತು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು, ಈ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಸರ್, ಮೊದಲು ನಾನು ಬಾಲ್ಯದ ಬಗ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಹೆಮ್ಮಿಗೆ ಅಂತಕ್ಕಂಥ ಗ್ರಾಮ, ಅಲ್ಲಿಂದ ಅಮೇರಿಕಾ ಹೇಗೆ ಸರ್ ಆ ಜರ್ನಿ? ಇದು ಒಂದು ಭಾಳ ಸಾರಸ್ವದ ಜೀವನ. ಏಕೆಂದರೆ ನನ್ನ ಬಾಲ್ಯ ಜೀವನ ಹೇಳ್ತೀನಿ. ಫಸ್ಟು ನಾನು ಹುಟ್ಟಿದ್ದು ಹೆಮ್ಮಿಗೆನಲ್ಲಿ ಆಗಸ್ಟ್ 26, 1947. ಆವಾಗ ಏನಾಗಿತ್ತು ಅಂದರೆ ಅದೊಂದು ಒಳ್ಳೆ ಇಂಪಾರ್ಟೆಂಟ್ ಸ್ಟೋರಿ. ಅದು ಈ ಕೆಲವು ಬುಕ್ ಬಯೋಗ್ರಫಿನಲ್ಲಿದೆ, ಬಟ್ ಇದು ಹೇಳ್ತೀನಿ, ಎಲ್ಲರಿಗೂ ತಿಳಿದಿರಬೇಕು. ನಾನು ಹುಟ್ಟುವಾಗ ಆ್ಯಕ್ಚುಲಿ ಮನೇಲೇ ಹುಟ್ಟಿದ್ದು. ನಮ್ಮ ತಾಯಿ ಇದ್ದರು, ನಮ್ಮ ಗ್ರ್ಯಾಂಡ್ ಮದರ್ ಇದ್ದರು. ಆಮೇಲೆ ಅಲ್ಲಿ ಏನಾಯಿತು ಅಂದರೆ ಹುಟ್ಟಿ ಒಂದು 6-7 ಗಂಟೆ ಕಾಲ ಆದಮೇಲೆ ನಮ್ಮ ತಾಯಿ, ಇದು ಸ್ಟೋರಿ ಪ್ರಕಾರ, ನನ್ನ ಈಚೆ ಕಡೆ ಇಟ್ಬಿಟ್ರು. ಅವಾಗೇನಾಗೋಯ್ತು, ಆಮೇಲೆ ಸಾಯಂಕಾಲ ಬಂದು ನೋಡ್ತಾರೆ, ಬರೀ ಈ ಇರುವೆಗಳು ತುಂಬಿಟ್ಟಿದೆ. ಆವಾಗ ನಮ್ಮ ಅಜ್ಜಿ ಬಂದು ನೋಡಿದ್ರು, ಇದೇನಪ್ಪ ಇವನು ಉಳಿತಾನೋ ಇಲ್ವೋ ಅಂತ. ಇದು 3ನೇ ಸಲ, ಇದೇನು ಮಾಡೋಕ್ಕಾಗಲ್ಲ ಅಂತ. ಆವಾಗ ನಮ್ಮ ತಂದೆನೂ ಬಂದರು. ಆವಾಗ ಯಾರ್ಯಾರೋ ಬಂದರು. ಯಾವಾಗಲ್ಲ ಡಾಕ್ಟ್ರಿಗೀಕ್ಟ್ರದೆಲ್ಲ ಏನೂ ಇರಲಿಲ್ವಲ್ಲ. ನಾನು ಇದು ಹೇಳ್ತಾ ಇರೋದು 26ನೇ ತಾರೀಕು ಸಾಯಂಕಾಲ. ಆವಾಗ ಅವ್ರು ಹೇಳಿದ್ರು, ಇನ್ನೇನು ಇವನು ಬದುಕಲ್ಲ, ಅದಕ್ಕೇನು ಮಾಡೋಕ್ಕಾಗಲ್ಲ ಅಂಥೇಳಿ ನನ್ನ ತೊಗೊಂಡೋಗಿ ಔಟ್ಸೈಡ್ ಇಟ್ಬಿಟ್ರು. ನೋಡೋಣ ದೇವ್ರು ಏನು ಮಾಡ್ತಾನೆ, ಏನು ಕೊಡ್ತಾನೆ ಜೀವನ ಅಂತ. ಅದು ಏನಾಯಿತು ನೋಡಿ, ಬೆಳಗ್ಗೆ ಎಲ್ಲ ನಮ್ಮ ತಾಯಿ ತಂದೆ ಎಲ್ಲ ಹೇಳ್ತಾರೆ, ನೋಡ್ತಾರೆ, ಒಂದು ಇರುವೇನೂ ಇಲ್ಲ. ನಾನು ಏನೋ ಹತ್ಕೊಂಡು ಏನೋ ಮಾಡ್ತಾಯಿದ್ದೇನಂತೆ. ಸೊ ಏನು ಸಾರಸ್ಯ ಅಂದರೆ ನೋಡಿ, ಜೀವನ ಆ ಟೈಮ್ನಲ್ಲಿ ಎಲ್ಲರೂ ತಿಳ್ಕೊಂಡ್ರು ಇವನು ಹುಟ್ಟಲ್ಲ. ಯಾಕೆಂದರೆ ಅಷ್ಟು ಕೆಂಪಿರುವೆಗಳು ಬಂದುಬಿಟ್ಟಿತ್ತು ಬಾಡಿ ಫುಲ್ಲು. ಸೊ ಅದೊಂದು ನಮಗೆ ದೇವರು ಒಂದು ಶಕ್ತಿ ಕೊಟ್ಟ ನನಗೆ ಆಗಿನ ಕಾಲದಲ್ಲಿ. ಅದು ಬಟ್ ಎನಿವೇ ಮುಂದೆ ಅದಾಯಿತು. ಆಮೇಲೆ ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಭಾಳ ಸೌಕರ್ಯ ಇರಲಿಲ್ಲ, ಹಾಸ್ಪಿಟ್ಲು ಅದೆಲ್ಲ ಭಾಳ ಕಷ್ಟ ಇತ್ತು. ನಮ್ಮ ಫಾದರು ಅಂತ ಏನು ಕೆಲಸದಲ್ಲಿ ಅಂತ ಏನು ಇರಲಿಲ್ಲ. ಆವಾಗ ಒಂದು ಕ್ಲರ್ಕ್ ಆಗಿದ್ದರು, BSc ಆನರ್ಸ್ ಕೆಮಿಸ್ಟ್ರಿ ಮಾಡಿ. ಆಮೇಲೆ 2 ವರ್ಷ ಆದಮೇಲೆ ಬ್ಯಾಂಗ್ಳೂರಿಗೆ ಬಂದರು. ಬ್ಯಾಂಗ್ಳೂರಿಗೆ ಬಂದಾಗ ಅಲ್ಲೊಂದು ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ನಾನು, ನಮ್ಮ 2 ಬ್ರದರು, 1 ಸಿಸ್ಟರು, ಒಂದು 4-5 ಜನ ಎಲ್ಲ ಬಂದ್ವಿ. ನಮ್ಮ ಫಾದರಿಗೆ ಭಾಳ ಸಂಬಳ ಎಲ್ಲ ಕಡಿಮೆ ಇತ್ತು. ಎಲ್ಲಿ ಇಳ್ಕೊಳ್ಳೋದು ಅನ್ನೋದು ಕಷ್ಟ. ನಾನು ಯಾವಾಗ ಅಂದರೆ 1949-50ರಲ್ಲಿ. ಆವಾಗ ಒಂದು ಶ್ರೀರಾಮ್ಪುರ ಒಂದು ಏರಿಯಾ ಇದೆ ಬ್ಯಾಂಗ್ಳೂರಿನಲ್ಲಿ. ಅದು ಏನಂತ ಒಳ್ಳೆ ಏರಿಯಾ ಅಲ್ಲ, ಎಲ್ಲರೂ ಏನೋ ಸ್ಲಮ್ ಏರಿಯಾ ಅಂತಾರೆ. ಅಲ್ಲಿ ಬಂದರು. ಸೊ ನಮ್ಮ ಜೀವನ ಅಲ್ಲಿಂದ ಶುರುವಾಯಿತು. 3ನೇ ಕ್ರಾಸ್ನಲ್ಲಿ ನಮ್ಮ ಫಾದರ್ ಬಂದರು ಆ್ಯಂಡ್ ಅಲ್ಲಿಂದ ನನ್ನ ಆಯಿತು. ಬಟ್ ಅಲ್ಲಿ ಒಂದು ಹೇಳೋ ಪ್ರಕಾರ ಅಲ್ಲಿ ಗೀಲುಗಳು ಅಷ್ಟು ಆಗಿನ ಕಾಲದಲ್ಲಿ ಏನಿರಲಿಲ್ಲ. ಬಟ್ ದೇವರು ಅದೇನೋ ಒಳ್ಳೆ ಬುದ್ಧಿ ಕೊಟ್ಟಿದ್ದ ನಮಗೆ. ನನಗೆ 4ನೇ ಕ್ಲಾಸು 5ನೇ ಕ್ಲಾಸ್ನಲ್ಲೆಲ್ಲ ಹೆಚ್ಚು ಓದಲೇ ಇಲ್ಲ. ಅದು ನನಗೆ ಭಾಳ ಜ್ಞಾಪಕಶಕ್ತಿ ಇತ್ತು. ಆ ಜ್ಞಾಪಕಶಕ್ತಿಯಿಂದ ನನಗೆ ಅಡ್ವಾನ್ಸ್ ಕೊಟ್ಬಿಟ್ರು. ಆ ಅಡ್ವಾನ್ಸ್ ಎಲ್ಲ ಮಾಡಿ ಶ್ರೀರಾಮ್ಪುರ ಮಿಡ್ಲ್ ಸ್ಕೂಲ್ ಅಂತ ಬಂತು. ಅಲ್ಲಿ ಸೇರಿದ್ವಿ. ಅಲ್ಲೂ ಚೆನ್ನಾಗಿ ಮಾಡಿದೆ 7ನೇ ಎಕ್ಸಾಮ್ ಆವಾಗ.
ಮಾಡಿ ಅಲ್ಲಿಂದ ಶೇಷಾದ್ರಿಪುರಂ ಹೈಸ್ಕೂಲಿಗೆ ಬಂದೆ. ಶೇಷಾದ್ರಿಪುರಂ ಹೈಸ್ಕೂಲ್ನಲ್ಲೇ ಎಲ್ಲ ಭಾಳ SSLC ಎಲ್ಲ ಮಾಡಿ ಒಳ್ಳೆ ರ್ಯಾಂಕು, ಆಮೇಲೆ ಹೈ ಫಸ್ಟ್ ಕ್ಲಾಸ್ ಎಲ್ಲ ಬಂತು. ನಮ್ಮ ತಂದೆ ತಾಯಿಗಳು ಭಾಳ ಕಷ್ಟಪಡ್ತಾಯಿದ್ರು, ಏಕೆಂದರೆ ಊಟಗಳದ್ದು ತೊಂದರೆ, ನೀರುಗಳದ್ದು ತೊಂದರೆ, ಬಟ್ ಸಂಬಳನೇ ಇಲ್ಲ, ಮನೇಲಿ ಜಾಸ್ತಿ ಜನ. 1962-63ರಲ್ಲಿ ನಾನು ನ್ಯಾಷನಲ್ ಕಾಲೇಜ್ ಅಂತ ಒಂದು ನ್ಯಾಷನಲ್ ಕಾಲೇಜ್ ಚೆನ್ನಾಗಿದೆ ಆ ಕಾಲೇಜು, ಅಲ್ಲಿಗೆ ಹೋಗಿ ಸೇರಿಕೊಂಡೆ. ಆ ನ್ಯಾಷನಲ್ ಕಾಲೇಜ್ನಲ್ಲಿ ಏನಾಯಿತು ಅಂದರೆ H. ನರಸಿಂಹಯ್ಯ ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು. ಅವರು ಅವಾಗ ತಾನೇ ಅಮೇರಿಕಾಯಿಂದ ಬಂದಿದ್ದರು. ಅವರು ಅಮೇರಿಕಾ ಬಂದು ಅಲ್ಲೊಂದು ಒಹಾಯೋ ವಿಶ್ವವಿದ್ಯಾಲಯದಲ್ಲಿ ಅವರು PhD ಮಾಡಿದರು, ಎಲ್ಲ ತೋರಿಸ್ತಾಯಿದ್ರು. ಆ ನ್ಯಾಷನಲ್ ಕಾಲೇಜು ಒಳ್ಳೆ ನನಗೆ ಅಭಿವೃದ್ಧಿ ಕೊಡ್ತು. ಆವಾಗ ನರಸಿಂಹಯ್ಯ ಅವ್ರು ಹೇಳಿದ್ರು, ಏನೋ ನಿನ್ನ ಮುಖದಲ್ಲಿ ನಾನು ನೋಡ್ತೀನಿ, ನೀನು ಅಮೇರಿಕಾಗೆ ಹೋಗಬೇಕು ಅಂತ ಆವಾಗಲಿಂದ ಉತ್ತೇಜನ, ನನ್ನ ಐಡಿಯಾ ಬಂತು. ಯಾಕೆ ಅಂದರೆ ಅಲ್ಲಿ ಅದು ಅಮೇರಿಕಾ ಅಂದರೆ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್, ಬೇಕಾದಷ್ಟಿದೆ, ಕಷ್ಟಪಡೋರಿಗೆ ನಿನ್ನಂಥವ್ರಿಗೆ ನೀನು ಹೋಗು ಅಂತ ನಾನು ಹೇಳ್ತಾ ಇರೋದು. ಇದು 1962ರಲ್ಲಿ. ಆಮೇಲೆ ಎಲ್ಲ ವರ್ಷವೂ ಅದು 1-2 ವರ್ಷ ಪ್ರೀ ಯೂನಿವರ್ಸಿಟಿ, ಅದಾದಮೇಲೆ ಇಂಟರ್ಮೀಡಿಯೇಟು ಆದಮೇಲೆ, ಅದಾಗಿನ ಕಾಲದಲ್ಲಿ ಇಂಟರ್ಮೀಡಿಯೇಟ್ ಅಂತ, ಅಲ್ಲಿ ವೆರಿ ಹೈ ಫಸ್ಟ್ ಕ್ಲಾಸ್ ಬಂದಮೇಲೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ್ವಿ. ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಇವಾಗ UVCE ಅಂತ ಹೇಳ್ತಾರೆ, ಬಟ್ ಇವಾಗ ನಾನು ಹೇಳೋದೇನು ಅಂದರೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಅಂತ ಒಳ್ಳೆ ಕಾಲೇಜ್. ಎಲ್ಲ ಹುಡುಗರು ವೆರಿ ಹೈ ಫಸ್ಟ್ ಕ್ಲಾಸು ಅದೆಲ್ಲ ಮಾಡಿದರು. ಅಲ್ಲೊಂದೇನೋ ಫ್ರೀಶಿಪ್ ಸಿಕ್ತು, ಬಂದು ಸೇರಿಕೊಂಡ್ವಿ. CV ರಾಮನ್ ಅವ್ರ ಜೊತೆ. CV ರಾಮನ್ ಆವಾಗ ನ್ಯಾಷನಲ್ ಕಾಲೇಜ್ನಲ್ಲಿ ಇರಬೇಕಾದ್ರೆ CV ರಾಮನ್ ಬಂದಿದ್ದರು, ಲೆಕ್ಚರ್ ಕೊಟ್ಟರು. CV ರಾಮನ್ ಲೆಕ್ಚರ್ ಕೊಟ್ಟಾಗ ಭಾಳ ಆವಾಗಲೇ ನೋಬೆಲ್ ಪ್ರೈಸ್ ಎಲ್ಲ ಬಂದಿತ್ತು ಅವರಿಗೆ. ಆವಾಗ ಬಂದಾಗ ನನಗೇನೋ ಕುತೂಹಲ, ಅವ್ರು ಹೆಂಗಿದ್ದಾರೆ ನೋಡೋಕ್ಕೆ ಅಂತ. ಆಮೇಲೆ ಹತ್ರ ಹೋದೆ, ಭಯ. ಅವರು ಒಳ್ಳೆ ಪೇಟ ಗೀಟ ಎಲ್ಲ ಹಾಕ್ಕೊಂಡು ಜೋರಾಗಿ ಎಲ್ಲ ಲೆಕ್ಚರ್ ಕೊಟ್ಟರು, ಫಿಸಿಕ್ಸು ಅದ್ರ ಮೇಲೆಲ್ಲ ಮಾತಾಡ್ತಾಯಿದ್ರು. ಬಟ್ ಅವ್ರು ಏನಂತ ಹೇಳ್ತಾಯಿದ್ರು ಅಂದರೆ, ನೀವು ಕಷ್ಟಪಡಬೇಕು, ಆ ಕಷ್ಟಪಟ್ಟು ಅದ್ರ ಜೊತೆಗೆ ಆಪರ್ಚುನಿಟೀಸ್ ಎಲ್ಲೆಲ್ಲಿ ಬರುತ್ತೆ ಅದನ್ನು ನೀವು ಗಮನಿಸಬೇಕು ಅಂತ ಆವಾಗ 1962ರಲ್ಲಿ CV ರಾಮನ್ ಹೇಳ್ತಾಯಿದ್ರು. ಯಾಕೆಂದರೆ ನಾವು ಅದು ಏನೇನು ಆಪರ್ಚುನಿಟೀಸ್ ಬರುತ್ತೆ ನೋಡಲ್ಲ, ಏನೇನೋ ತೊಂದರೆಗಳು ಇರುತ್ತೆ ಅದೆಲ್ಲ. ಆವಾಗ CV ರಾಮನ್ ಹತ್ರ ಹೋದೆ, ಅವ್ರನ್ನ ಮಾತಾಡೋಕ್ಕೆ ಭಯ. ಅಲ್ಲಿ ಹೋದೆ, ನಮಸ್ಕಾರ ಅಂದರು. ಅವರು ಏನು ಬೇಕು ನಿಮಗೆ ಅಂದರು. ನಾನು ಏನಿಲ್ಲ ಸರ್, ನೀವು ಭಾಳ ದೊಡ್ಡ ವಿದ್ವಾಂಸರು, ನನಗೆ ನಿಮ್ಮ ಥರ ಆಗಬೇಕು ಅಂತ ಹೇಳಿದೆ. ಆ ವಿದ್ವಾಂಸರು ನಿಮ್ಮ ಥರ ಆಗಬೇಕು ಅಂದರೆ ಏನು ಹಂಗಂದರೆ ಅರ್ಥ ಅಂದರು. ಇಲ್ಲ, ನೀವೆಲ್ಲ ಚೆನ್ನಾಗಿ ಓದಿದ್ದೀರಾ ಅಂದರೆ ನೋಬೆಲ್ ಪ್ರೈಸ್ ಅಂತ ಹೇಳಲಿಲ್ಲ, ಯಾಕೆಂದರೆ ಅದು ಭಾಳ ಕಷ್ಟ ನೋಡಿ. ಆ ನೋಬೆಲ್ ಪ್ರೈಸ್ ಹೇಳಲಿಲ್ಲ, ಬಟ್ ಆವಾಗ ಹೇಳಿದೆ ನನಗೆ ಒಳ್ಳೆ ಜ್ಞಾಪಕ ಶಕ್ತಿ ಇದೆ, ಸ್ವಲ್ಪ ಮ್ಯಾಥಮೆಟಿಕ್ಸ್ ಬರುತ್ತೆ ಅಂದೆ. ಏನು ಮ್ಯಾಥಮೆಟಿಕ್ಸ್ ಬರುತ್ತೆ ನಿಮಗೆ, ಇನ್ನೂ ನೀವು PUCನಲ್ಲಿ ಇದೆಯಲ್ಲ, ಏನೇನು ಸರ್ ಸುಮಾರಾಗಿ ಬರುತ್ತೆ ಅಂದರು. ಆಮೇಲೆ ಅದೇನೋ ಒಂದು 2-3 ಕ್ವಶನ್ಗಳು ಕೇಳಿದ್ರು, ಅದಾಯಿತು. ಆಮೇಲೆ CV ರಾಮನ್ ಹೊಟ್ಟೋದ್ರು. ಆಮೇಲೆ H. ನರಸಿಂಹಯ್ಯ ಭಾಳ ಉತ್ತೇಜನ ಕೊಟ್ಟರು. ದೆನ್ ಆಮೇಲೆ ಅಲ್ಲಿಂದ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದೆ. ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗ ಅಲ್ಲಿ BR ನಾರಾಯಣಯ್ಯಂಗಾರ್ ಅಂತ ಪ್ರಿನ್ಸಿಪಾಲ್ ಇದ್ದರು. ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್ 5 ವರ್ಷ ಎಲ್ಲದರಲ್ಲೂ ಚೆನ್ನಾಗಿ ಮಾಡಿದೆ. ಆಮೇಲೆ ಫಸ್ಟ್ ಕ್ಲಾಸು ರ್ಯಾಂಕ್ಗಳೆಲ್ಲ ಬಂದಮೇಲೆ ಆಮೇಲೆ ಎಲ್ಲಿಗೆ ಹೋಗೋದು ಅಂತ, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಅಲ್ಲಿತ್ತು. ಅವಾಗೆಲ್ಲದರಲ್ಲೂ ಸ್ಕಾಲರ್ಶಿಪ್ ಕೊಟ್ಟರು, ಎಲ್ಲದರಲ್ಲೂ. ನಂಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಅಂತ ಎಲ್ಲ ಫ್ರೀ, ನಾವು 1 ಸೆಂಟು ಎಜುಕೇಷನ್ ಮಾಡಿಲ್ಲ. ಸೊ ಅದಾದಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಲ್ಲಿ ಹೋದೆ. ಬಟ್ ನನಗೊಂದು ಯಾವಾಗಲೂ ಕುತೂಹಲ, ನನಗೆ ಅವಾಗ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಗೊತ್ತಿದ್ರೂ ಅಲ್ಲಿ ಒಬ್ಬರು ಸತೀಶ್ ಧಾವನ್ ಅಂತ ಡೈರೆಕ್ಟರ್ ಇದ್ದರು, ಭಾಳ ವೆರಿ ಫೇಮಸ್ ಡೈರೆಕ್ಟರು. ಅವರು ಅಮೇರಿಕಾಯಿಂದ ಭಾಳ ವರ್ಷದಿಂದ ಇದ್ದು ಅಲ್ಲಿಂದ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ PhD ಮಾಡಿ ಬಂದರು ಏರೋನಾಟಿಕ್ಸ್ನಲ್ಲಿ. ಅಲ್ಲಿ ಹೋದೆ. ಅವರು ಏನೋ ಭಾಳ ಅಡ್ಮಿಷನ್ ಸಿಗೋದು ಕಷ್ಟ, ಅಡ್ಮಿಷನ್ ಸಿಕ್ಕಿದ್ಮೇಲೆ ಮಾತಾಡೋಣ ಅಂದರು. ಸೊ ಅಡ್ಮಿಷನ್ ಸಿಕ್ತು. ಸಿಕ್ಕಿದ್ಮೇಲೆ ಧಾವನ್ ಅವ್ರು ಏನು ಮಾಡಿದ್ರು, ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ರಿಸೆಪ್ಷನ್ ಕೊಟ್ಟರು. ಆ ರಿಸೆಪ್ಷನಲ್ಲಿ ಒಂದು ಬೋಂಡ, ಕಾಫಿ, ಆಮೇಲೆ ಯಾಕೆ ಬಂದೆ ನೀ ಇನ್ಸ್ಟಿಟ್ಯೂಟ್ಗೆ ಅಂತ. ಸೊ ನನಗೆ ಆವಾಗ ಇನ್ಸ್ಟಿಟ್ಯೂಟ್ನಲ್ಲಿ ಸಿಗುತ್ತೆ ಅಂತ ಭಾಳ ನಂಬಿಕೆ ಇರಲಿಲ್ಲ. ಆವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ ಅಂತಿತ್ತು, ಅಲ್ಲಿ ಸಿಕ್ತು. ಇನ್ನೊಂದು ಕಡೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಅಂತದೆ, ಅಲ್ಲೂ ಸಿಕ್ತು ಅಡ್ಮಿಷನ್ನು. ಬಟ್ ಏನು ಅನ್ನೋದು ಗೊತ್ತಾಗಲಿಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ಆಮೇಲೆಲ್ಲ ಎನಿವೇ ಇನ್ಸ್ಟಿಟ್ಯೂಟು ನಮ್ಮ ತಂದೆ ಹೇಳಿದ್ರು, ನಿಮಗೆ $250 ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲೇ ಇದ್ದುಬಿಡು, ನಮಗೂ ಅನುಕೂಲ ಆಗುತ್ತೆ ಅಂಥೇಳಿ, ಅವ್ರಿಗೂ ಸಹಾಯ ಆಗುತ್ತೆ ಅಂಥೇಳಿ ನಾವು ಶ್ರೀರಾಮ್ಪುರದಲ್ಲೇ ಇದ್ದುಬಿಟ್ಟೆ. ಸೊ ಇನ್ಸ್ಟಿಟ್ಯೂಟು ಚೆನ್ನಾಗಿ ಮಾಡಿದೆ.
ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಮೇಲೆ ಸತೀಶ್ ಧಾವನ್ ಅಂತ ಅವ್ರನ್ನ ತಿರ್ಗಾ ಹೋಗಿ ಕೇಳಿದೆ, ಸರ್ ನನಗೆ ಭಾಳ ಅಮೇರಿಕಾಗೆ ಹೋಗಬೇಕು ಅಂತ ಒಂದು ಕುತೂಹಲ ಇದೆ, ಅದಕ್ಕೇನು ಮಾಡಬೇಕು ಅಂದರು. ಏನಿಲ್ಲ, ಮಾಡು, ಚೆನ್ನಾಗಿ ವಿದ್ಯೆ ಮಾಡಿ ಯೂನಿವರ್ಸಿಟೀಸ್ಗೆಲ್ಲ ಅಪ್ಲೈ ಮಾಡು, ಸ್ಕಾಲರ್ಶಿಪ್ ಸಿಗುತ್ತೆ ಅಂದರು. ಸೊ ಅವ್ರ ಪ್ರಕಾರ ಎಲ್ಲ ಮಾಡಿದೆ. ಆವಾಗ ಒಂದು ಸ್ಕಾಲರ್ಶಿಪ್ ಸಿಕ್ತು ಅಮೇರಿಕಾದಲ್ಲಿ, ಒಂದು ಯೂನಿವರ್ಸಿಟಿ ಮಿಸಿಸಿಪ್ಪಿ ಸ್ಟೇಟ್ ಅಂತ. ಅಲ್ಲಿ ಏನು $150 ಸ್ಕಾಲರ್ಶಿಪ್ಪು. ಬಟ್ ಅವಾಗೆಲ್ಲ ತೊಂದರೆ ಏನಾಗ್ತಾಯಿತ್ತು ಅಂದರೆ, ಈವನ್ ಪ್ಯಾಸ್ಪೋರ್ಟ್ ತೊಗೊಳೋದು ಕಷ್ಟ. ಆ ಪ್ಯಾಸ್ಪೋರ್ಟ್ ಸಿಗ್ತಾ ಇರಲಿಲ್ಲ. ಆವಾಗ ಒಂದಿನ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಕೂತಿದ್ದೆ, ಏನು ಮಾಡೋದು ಅಂತ. ಜುಲೈನಲ್ಲಿ ಇದೇ ಥರ ಆಗಸ್ಟು. ಆವಾಗ ಅಲ್ಲಿ ಯಾರೋ 6 ಗಂಟೆಗೆ ಒಬ್ಬರು KC ರೆಡ್ಡಿ ಅಂತ ಬಂದರು. ಏನು ರೀ ಮಾಡ್ತಾಯಿದ್ದೀರಾ ಸಾಯಂಕಾಲ ಕೂತ್ಕೊಂಡು ಅಂದರು. ಸರ್ ನನಗೆ ಭಾಳ ತೊಂದರೆ ಆಗಿದೆ, ಈ ಪ್ಯಾಸ್ಪೋರ್ಟ್ ಬರೋದು ಏನು ಮಾಡೋದು ಅಂತ. ಅವಾಗೆಲ್ಲ ಭಾಳ ಕಷ್ಟ ಇತ್ತು, ಯಾಕೆಂದರೆ IAS ಆಫೀಸರ್ ಸೈನ್ ಮಾಡಬೇಕು ಅದೆಲ್ಲ. ಅವ್ರು ಹೇಳಿದ್ರು ನಾಳೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಒಂದು ನಿಮಿಷದಲ್ಲಿ ಎಲ್ಲರೂ ಸೈನ್ ಮಾಡಿಸಿ ಪಾಸ್ಪೋರ್ಟು ಸಿಕ್ತು, ವೀಸಾನೂ ಸಿಕ್ತು. ಸೊ ನನ್ನ ಪ್ರಯಾಣ ಅಮೇರಿಕಾಗೆ ಎಲ್ಲ ಗೊತ್ತಾಯಿತು. ಸೆಪ್ಟೆಂಬರ್ 5ನೇ ತಾರೀಕು. ಬಟ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಅವಾಗ ಈ ಏರ್ಫೇರು ಎಲ್ಲಿ ತರೋದು. ನಮ್ಮ ಫಾದರ್ ಕೇಳಿದೆ. ನಮ್ಮ ಫಾದರು, ನೋಡಪ್ಪ ಏನೋ ನನಗೆ ದುಡ್ಡಿಲ್ಲ ಇವಾಗ, ಭಾಳ ಕಷ್ಟ ಇದೆ. ಅದಕ್ಕೆ ನನಗೊಂದು ಜಾಬ್ ಸಿಕ್ಕಿತ್ತು, ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬಾರೇಟ್ರಿ ಅಂತ. ಸೈಂಟಿಸ್ಟು C ಅಂತಲೇ ಏನೋ ಒಂದು ಕೊಟ್ಟಿದ್ದರು, $400 ಸಂಬಳ. ಅಲ್ಲಿಗೆ ಸೇರ್ಕೊಂಬಿಡು, ಒಳ್ಳೇದಾಗುತ್ತೆ, ನಮಗೂ ಸಹಾಯ ಆಗುತ್ತೆ ಅಂದರು. ಬಟ್ ನನಗಿಷ್ಟ ಇರಲಿಲ್ಲ, ಯಾಕೆಂದರೆ ನನಗೆ ಅಮೇರಿಕಾಗೆ ಬಂದು ಇಲ್ಲಿ ನೋಡೋಣ, ಅದೇನೋ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಏನಿದೆ ಅಂಥೇಳಿ ಅಲ್ಲಿಗೆ ಬಂದೆ. ಆವಾಗ ಏರ್ಫೇರ್ ಬೇಕು. ಆವಾಗ ನಮ್ಮ ಬ್ರದರು ಗೋವಿಂದರಾಜನ್ ಅಂತಿದ್ದರು, ಅವರು ಆರ್ಮಿನಲ್ಲಿದ್ದರು. ಅವರು ಆರ್ಮಿನಲ್ಲಿ ಶಾರ್ಟ್ ಸರ್ವೀಸ್ ಕಮಿಷನರ್ ಆಫೀಸರಿಂದ ವಾಪಸ್ ಬಂದರು. ವಾಪಸ್ ಬಂದಮೇಲೆ ಅವನಿಗೆ ಒಂಥರ ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಅವನು ಹೇಳ್ದ, ನೀನು ಅಮೇರಿಕಾಗೆ ಹೋಗಬೇಕು, ನಾನು ನಿನಗೆ $10,000 ಕೊಡ್ತೀನಿ, ಆ $10,000 ನೀನು ಯೂಸ್ ಮಾಡು. ಆವಾಗ $4,000 ಏರ್ಫೇರು, ಭಾಳ ಚೀಪು. ನಾನು ಹೇಳೋದು ಯಾವಾಗ ಅಂದರೆ 1970. ಆವಾಗ ಅಲ್ಲಿಂದ ಅದು ತೊಗೊಂಡು ಅಲ್ಲಿಂದ ನನ್ನ ಪ್ರಯಾಣ ಅಮೇರಿಕಾಗೆ ಶುರುವಾಯಿತು. ಬಟ್ ಏನಂದರೆ ಇವಾಗ ನಾನು ಹೇಳೋದು ದೇವರು, ಐ ಬಿಲೀವ್ ಇನ್ ಗಾಡ್. ಯಾಕೆ ಅಂದರೆ ಭಾಳ ಜನನ ಮೀಟ್ ಮಾಡಿದ್ದೀನಿ ನನ್ನ ಬಾಲ್ಯದಲ್ಲಿ, ಆಯಿತಾ. CV ರಾಮನ್ನು, ಆಮೇಲೆ CNR ರಾವು, ಆಮೇಲೆ ಇವರು ನಮ್ಮ H ನರಸಿಂಹಯ್ಯ, ಆಮೇಲೆ BR ನಾರಾಯಣ, ಭಾಳ ಜನ ಒಳ್ಳೆಯವ್ರನ್ನ. ಆಮೇಲೆ ಕೆಲವು ಸ್ವಾಮಿಗಳನ್ನೂ ನಾನು ಮೀಟ್ ಮಾಡಿದ್ದೀನಿ, ಸೈನ್ಸು. ಸೊ ಕೆಲವು ಸಲ ಸೈನ್ಸುಗಳು ಅಲ್ಲಿ ಸ್ವಾಮಿ ಚಿನ್ಮಯಾನಂದ ಅಂತ ಒಬ್ಬರಿದ್ದರು. ಅವರು ಒಳ್ಳೆ ಆರೇಟರು. ಅವರು ಭಗವದ್ಗೀತಾ ಮೇಲೆ ಲೆಕ್ಚರ್ಸ್ ಕೊಡ್ತಾಯಿದ್ರು. ನಾನು ಅವಾಗವಾಗ ಹೋಗಿ ಕೇಳ್ತಾ ಇದ್ದೆ, ಏನು ಅದರದ್ದು ಎಸೆನ್ಸ್ ಏನು ಅಂತ. ಸೊ ಏನಂದರೆ, ಒಳ್ಳೆ ನಾವು ಬಡ ಕುಟುಂಬದಲ್ಲಿ ಬಂದ್ರೂ ಒಂದು ಗೋಲ್ ಇತ್ತು, ಏನು, ಎಜುಕೇಷನ್ ಆವಾಗ ಮಸ್ಟ್. ಯಾಕೆಂದರೆ ಆವಾಗ IT GT ಅದೆಲ್ಲ ಏನೂ ಇರಲಿಲ್ಲ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದೆಲ್ಲ ಏನಿಲ್ಲ. ನಾನು 70ರಲ್ಲಿ ಹೇಳ್ತಾ ಇರೋದು. ಸೊ ಆವಾಗ ನಮಗೊಂದು ಮುಂದೆ ಬರಬೇಕಾದ್ರೆ ವಿದ್ಯೆನೇ ಮುಖ್ಯ. ವಿದ್ಯೆ ಮಾಡದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ ಅಂತ ಅಲ್ಲಿಂದ ನನ್ನ ಪ್ರಯತ್ನ ಶುರುತು. ಬಟ್ ನೀವು ಬಾಲ್ಯದಲ್ಲೆಲ್ಲ ಕನ್ನಡ ಮೀಡಿಯಮಲ್ಲೇ ಓದ್ಕೊಂಡು ಬಂದು? ಇಲ್ಲ, ಕನ್ನಡ ಮೀಡಿಯಮ್ ಇಲ್ಲ, ಇಂಗ್ಲೀಷ್ ಮೀಡಿಯಮ್ನಲ್ಲೇ ಓದಿದ್ದೀನಿ. ನಾನು ಯಾವಾಗಲೂ ಭಾಳ ಬುಕ್ಸ್ಗಳೆಲ್ಲ ಓದ್ತಾ ಇದ್ದೆ. ನನ್ನ ಇಂಗ್ಲೀಷ್ ಲೆವೆಲ್ ಈಸ್ ಆಲ್ಸೋ ಗುಡ್. ಕನ್ನಡನೂ ಪರವಾಗಿಲ್ಲ, ಏಕೆಂದರೆ ನಮಗೆ H ನರಸಿಂಹಯ್ಯ ಯಾವಾಗಲೂ ಕನ್ನಡದಲ್ಲೇ ಟೀಚ್ ಮಾಡ್ತಾಯಿದ್ರು ನ್ಯಾಷನಲ್ ಕಾಲೇಜ್ನಲ್ಲಿ, ಆಯ್ತಲ್ಲ. ಬಟ್ ಕನ್ನಡನೂ ಪರವಾಗಿಲ್ಲ. ಬಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಈಗ ಕಂಪ್ಯೂಟರ್ ಬರ್ತೀನಿ ಅದಕ್ಕೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು ನಂದು ಬೇಸಿಕ್ ಡಿಗ್ರಿ. ಅದೆಲ್ಲ ಹೆಂಗೆ ನೋಡಿ, ದೇವರಿದ್ದಾನೆ ಅನ್ನೋಕ್ಕೆ ನನಗೆ ಆವಾಗ ಕಂಪ್ಯೂಟರ್ ಸೈನ್ಸ್ ಅದೆಲ್ಲ ಯಾವಾಗ ಏನೂ ಇರಲಿಲ್ಲ. ಆಮೇಲೆ ಏನಾಯಿತು, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋದೆ. ಅಮೇರಿಕಾಗೆ ಹೋಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಯೂನಿವರ್ಸಿಟಿನಲ್ಲಿ ಶುರು ಮಾಡಿದೆ. ಆ ಶುರು ಮಾಡಿದಾಗ ಒಂದು ಒಳ್ಳೆಯ ಸಂಗತಿ ನಡೀತು. ಏನು ಅಂದರೆ, ನಾನು ಸೆಪ್ಟೆಂಬರ್ನಲ್ಲಿ ಹೋದಾಗ ಅಲ್ಲ, ನನಗೊಬ್ಬರು ಪ್ರೊಫೆಸರು ಜಾಸ್ಪರ್ ಅಂತ ಇದ್ದರು. ಅವರು 1:15 ಬರಬೇಕು ನನ್ನ ನೋಡೋಕ್ಕೆ ಅಂದರು. ನಾನು ಆವಾಗ ಮನೇಲಿ ಹೋಗಿ ಅಡುಗೆ ಮಾಡ್ಕೋಬೇಕು, ಅದೆಲ್ಲ ಮಾಡಬೇಕು. ಸೊ ಅಲ್ಲಿ ದೂರ ಇತ್ತು, ಸ್ವಲ್ಪ ಒಂದು 20 ನಿಮಿಷ ನಡಿಬೇಕು. ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಅದು 2 ಗಂಟೆ ಕಾಲ ಆಗೋಯ್ತು. ಅವನು 1:15 ಬರಬೇಕು ಅಂತ ಹೇಳಿದ್ದು 2 ಗಂಟೆಗೆ ಹೋದೆ. ಸೊ ನಾನು ಹೇಳಿದೆ, ಡಾಕ್ಟರ್ ಜಾಸ್ಪರ್, ನಾನು ಐ ಆಮ್ ಹಿಯರ್ ಅಂದೆ. ಐ ಡೋಂಟ್ ಹ್ಯಾವ್ ಟೈಮ್ ಅಂದರು. ಅವ್ರು ಕೇಳಿದ್ರು, ವಾಟ್ ಟೈಮ್ ಆರ್ ಯು ಸಪೋಸ್ ಟು ಬಿ ಹಿಯರ್ ಇನ್ ಅಟ್ ದಿಸ್ ಟೈಮ್? ನಾನು 1:30 ಅಂದೆ. ವಾಟ್ ಇಸ್ ದ ಟೈಮ್ ನಾವು ಅಂದರು. 2 o'clock.
ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಯು ಅಂದ್ಬಿಟ್ಟು. ಓ ಮೈ ಗಾಡ್, ನಾನು ಹೇಳಿದೆ ಸರ್, ನನಗೆ ಗೊತ್ತಿರಲಿಲ್ಲ, ನಾನು ಹೇಳಿದೆ ಈ ಥರ, ನಾನು ಮನೆಗೆ ಹೋದೆ, ವೆಜಿಟೇರಿಯನ್ ನಾನು, ಅದೇನೋ ಅಡುಗೆ ಮಾಡ್ಕೊಂಡು ವಾಪಸ್ ಬರೋಷ್ಟರಲ್ಲಿ, ಅದೆಲ್ಲ ನನಗೆ ಬೇಡ, ಅದೆಲ್ಲ ಹೇಳಬೇಡ, ನೀನು ಸ್ಟೋರೀಸ್ ಕೇಳಲ್ಲ ನಾನು, 1:30 ಅಂದಮೇಲೆ 1:30 ಆಗಬೇಕು ಅಂತ. ಓಹೋ, ಆಮೇಲೆ ಅವನು ಕೋಪಿಸ್ಕೊಂಡ್ಬಿಟ್ರು. ಆಮೇಲೆ ನಾನು ಮನೆಗೆ ಬಂದೆ. ಆವತ್ತು ಏನು ಮಾಡೋದು ತೋರಿಸಲಿಲ್ಲ. ಅಲ್ಲೊಬ್ಬರು ಡಾಕ್ಟರ್ ರಾಜಣ್ಣ ಅಂತಿದ್ದರು, ಬ್ಯಾಂಗ್ಳೂರಿನವರು. ಆಮೇಲೆ ಸಾಯಂಕಾಲ ಅವ್ರ ಮನೆಗೆ ಹೋದೆ, ಅಮೇರಿಕಾದಲ್ಲಿ ನಾನು ಹೇಳ್ತಾ ಇರೋದು. ಏನು ಡಾಕ್ಟರ್ ರಾಜಣ್ಣವರೇ, ನೋಡಿ ಈ ಥರ ಪ್ರೊಫೆಸರು ಹೇಳಿಬಿಟ್ಟ, ನಾನು ನೋಡಲೇಬೇಡ ಅಂತ, ಏನು ಮಾಡೋದು ಅಂದೆ. ಇಲ್ಲರಿ, ನೀವು ಕರೆಕ್ಟಾಗಿ ಬರಬೇಕಾಗಿತ್ತು ಟೈಮು ಅಂದೆ. ಸರ್, ಅದು ಏನೋ ಒಂದು, ನಾನು ಸ್ವಲ್ಪ ಅಲ್ಲಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರೋಷ್ಟರಲ್ಲಿ ಟೈಮ್ ಆಗೋಯ್ತು. ಕಾರ್ಗೀರ್ ಏನಿಲ್ಲ, ಚಳಿ ಬೇರೆ ಆವತ್ತು. ಆಮೇಲೆ ಅದೆಲ್ಲ ಹೇಳಿದ್ರು. ಎನಿವೇ ಇನ್ನೊಂದ್ಸಲಿ ಹೋಗಿ ಕೇಳಿ ಅಂದೆ. ಅದು ಫ್ರೈಡೇ. ತಿರ್ಗಾ ಹೋದೆ ಮಂಡೇ ಅವನ ಹತ್ರ. ಅವನು ಇಲ್ಲ, ನಿನಗೆ ಡಿಸಿಪ್ಲಿನ್ ಇಲ್ಲ ಅಂದ. ಹೋ, ಏನು ಡಿಸಿಪ್ಲೀನು ಅಂತ ಮನೆಗೆ ಬಂದು ನೋಡಿದೆ. ಆಮೇಲೆ ಯಾರನ್ನೂ ಕೇಳಿದೆ. ಟೈಮು ಇಂಪಾರ್ಟೆಂಟು. ಈವನ್ ಟುಡೇ ನಾನು 2 ಗಂಟೆಗೆ ಬನ್ನಿ ಅಂದರೆ 1:30ಗೆ ಹೋಗಿರ್ತೇನೆ ನಾನು ಎಲ್ಲ ಕಡೆನೂ. ಅದೇನಾಯಿತು, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಅವನ ಜೊತೆಗೆ ಶುರು ಮಾಡಬೇಕು ಆದಾಗ, ಆಮೇಲೆ ಅವನು ಅಸಿಸ್ಟೆಂಟ್ಶಿಪ್ಪು ನಿಮ್ಗೆ ಕೊಡಲ್ಲ ಅಂದ್ಬಿಟ್ಟ ಆ ಸೆಮಿಸ್ಟ್ರ್ ಆದಮೇಲೆ. ಸೊ ಆಮೇಲೆ ಏನು ಮಾಡೋದು ಅಂತೇಳಿ, ದೇವರಿದ್ದಾನೆ ಅಂಥೇಳಿ ಅಲ್ಲಿ ಒಬ್ಬರು ಡಾಕ್ಟರ್ ಬಿಲ್ ಬ್ರೌನ್ ಅಂತ ಇದ್ದರು. ಆ ಬಿಲ್ ಬ್ರೌನ್ ಹತ್ರ ಹೋದೆ. ಅವನು ಕೆಲಸ ಮಾಡೋದು ಬಯೋಸಿಸ್ಟಮ್ ಅಂತ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲ. ಕೇಳಿದೆ, ನಿಂಗೆ ಏನು ಬ್ಯಾಕ್ಗ್ರೌಂಡ್ ಇದೆ ಬಯೋಸಿಸ್ಟಮ್ನಲ್ಲಿ, ಬಯೋಮೆಡಿಕಲ್ ಇಂಜಿನಿಯರಿಂಗ್ನಲ್ಲಿ ಏನಿದೆ ಅಂದ. ನನಗೆ ಅಂಥದ್ದು ಏನಿಲ್ಲ, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಮಾಡಿರೋದು ಅಂತೆ. ಅವನೆಲ್ಲ ನಂದು ನೋಡ್ದ. ಆಮೇಲೆ ಒಂದು ಭಾಷಣ ಕೊಡು ಅಂದ, ಸೆಮಿನಾರ್ ಕೊಡು, ನೋಡೋಣ ಹೆಂಗೆ ಮಾತಾಡ್ತೀನಿ ಅಂತ ಕೊಟ್ಟ. ಚೆನ್ನಾಗಾಯಿತು. ಸಾಯಂಕಾಲ ಬಾ ಅಂದ. ಎಷ್ಟು ಗಂಟೆಗೆ ಬರಬೇಕು ಸರ್ ಅಂದೆ. 6 ಗಂಟೆಗೆ ಬಾ ಅಂದ. ಅವನಿಗೇನೇನೋ ಕೆಲಸ ಆಯಿತು. 6 ಗಂಟೆಗೆ ಸಾಯಂಕಾಲ ಹೋದಾಗ ಅವ್ನು ಹೇಳ್ದ, ಓಕೆ $300 ಅಸಿಸ್ಟೆಂಟ್ಶಿಪ್ ಕೊಡ್ತೀನಿ ನಿಂಗೆ, ಭಾಳ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದೆಲ್ಲ ನಾನು ಇಂಟ್ರೆಸ್ಟ್ ಇಲ್ಲ, ಬಯೋಲಾಜಿಕಲ್ ಇಂಜಿನಿಯರಿಂಗ್ನೆಲ್ಲ ನಿಂಗೆ ಇಂಟ್ರೆಸ್ಟ್ ಇದೆಯಾ ಅಂದ. ಇದೆ ಅಂದೆ. ಯಾಕೆ ಅಂದರೆ ನನಗೆ ಬುದ್ಧಿ ಕೊಟ್ಟಿದ್ದಾನೆ, ಯಾವ ಏರಿಯಾ ಮಾಡಿದ್ರೂ ನಂಗೆ ಪ್ರಾಬ್ಲಮ್ ಇಲ್ಲ ಅಂತ. ಆಮೇಲೆ ನೀನು ಬಯೋಕೆಮಿಸ್ಟ್ರಿ ಒಂದು ಕೋರ್ಸ್ ತೊಗೋಬೇಕು ಅಂದ. ತೊಗೊಳ್ತೀನಿ ಅಂದೆ. ಆಮೇಲೆ ಇನ್ನೊಂದು, ನಾನೆಲ್ಲ ನೋಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಎಲ್ಲ ಕೋರ್ಸಸ್ಸು ಬಯೋಮೆಡಿಕಲ್ ತೊಗೊಂಡು ಆಮೇಲೆ ಶುರುವಾಯಿತು. ಆಮೇಲೆ ಏನು ಮಾಡಿದೆ, ಅವನು ಹೇಳ್ದ, ನಿನಗೆ ಚೆನ್ನಾಗಿ ಪ್ರೋಗ್ರಾಮ್ ಮಾಡೋದು ಬರಬೇಕು, ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಯಾಕೆ ಅಂದರೆ ಬಯೋಲಾಜಿಕಲ್ ಸಿಸ್ಟಮ್ಸು ಅದನ್ನು ನಾವು ಮಾಡಲ್ ಮಾಡಬೇಕು. ಆ ಮಾಡಲ್ ಮಾಡಿದ್ರೆ ಅದಕ್ಕೆ ನಾನ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬರುತ್ತೆ. ಅಂದರೆ ಅದು ಗೊತ್ತಾಗದೆ ಬಿಟ್ಬಿಡಿ, ಆಮೇಲೆ ಹೇಳ್ತೀನಿ. ಅದನ್ನು ರೆಗ್ಯುಲರ್ ಸೊಲ್ಯೂಷನ್ ಇಲ್ಲ, ಅದಕ್ಕೆ ಕಂಪ್ಯೂಟರ್ ಸೊಲ್ಯೂಷನ್ನೇ ಮಾಡಬೇಕು ಅಂತ ಮಾಡ್ತೀನಿ ಅಂದೆ. ಸೊ ನಾನೇನು ಮಾಡಿದೆ, ನೆಕ್ಸ್ಟ್ ಸೆಮಿಸ್ಟ್ರು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ತೊಗೊಂಡೆ. ಬುದ್ಧಿ ಇತ್ತು, ಚೆನ್ನಾಗಿ ತಿಳ್ಕೊಂಡೆ ಪ್ರೋಗ್ರಾಮ್ ಮಾಡೋದು ಬರೋದು. ಸೊ ಆಮೇಲೆ ನೋಡಿದೆ ನಾನು, ಇದೇನು ಹಿಂಗೆ ಮಾಡ್ತಾಯಿದ್ದೀನಿ ಅಂಥೇಳಿ. ಅಮೇರಿಕಾದಲ್ಲಿ ಒಂದು ಆಪರ್ಚುನಿಟೀಸ್ ಇದೆ. ಏನು ಅಂದರೆ 2 ಮೇಜರ್ ತೊಗೋಬೋದು ನೀವು, ಕಂಪ್ಯೂಟರ್ ಸೈನ್ಸು ತೊಗೋಬೋದು, ಇಂಜಿನಿಯರಿಂಗು ತೊಗೋಬೋದು. ಸೊ 2 ತೊಗೊಂಡೆ ನಾನು. ಆಮೇಲೆ ನೋಡಿದೆ, ನನಗೆ ಕಂಪ್ಯೂಟರ್ ಸೈನ್ಸೇ ಪ್ರಾಮುಖ್ಯತೆ ಭಾಳ ಚೆನ್ನಾಗಿ ಅರ್ಥ ಆಗ್ತಾಯಿದೆ. ಯಾಕೆಂದರೆ ನನಗೆ ಪ್ರೋಗ್ರಾಮ್ ಬರುತ್ತೆ, ಮೆಕ್ಯಾನಿಕಲ್ಸ್ ಸೊಲ್ಯೂಷನ್ಸ್ ಮಾಡ್ಬೋದು. ಆಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ಸು, ಮ್ಯಾಥಮೆಟಿಕ್ಸ್ ಎಲ್ಲ ಯಾವುದಕ್ಕೆ ನಿಮಗೆ ರೆಗ್ಯುಲರ್ ಸೊಲ್ಯೂಷನ್ ಇಲ್ಲ, ಅದಕ್ಕೆ ನಾನು ಕಂಪ್ಯೂಟರ್ ಸೊಲ್ಯೂಷನ್ ಕೊಡ್ತೀನಿ. ಸೊ ಹೀಗಾಗಿ ಒಂದು ಮಾಡ್ಲಿಂಗೇ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ವಿತಿನ್ 1 ಇಯರು. ಆ 1 ಇಯರ್ ಮಾಡಿದ್ಮೇಲೆ ಅಲ್ಲ ಅವನಿಗೆ ಆಶ್ಚರ್ಯ ಆಗೋಯಿತು. ನೀನು ಎಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಬಂದು ಎಲ್ಲ ಚೆನ್ನಾಗಿ ಮಾಡ್ತಾಯಿದೆಯಲ್ಲ, ಅದನ್ನು ತಗೋ, ಒಂದು PhD ಅದರಲ್ಲೂ ಬರಲಿ ಅಂಥೇಳಿ. ನಾನು ಆವಾಗ PhD ಇದೆಲ್ಲ ಇರಲಿಲ್ಲ, ಕಂಪ್ಯೂಟೇಷನಲ್ ಸೈನ್ಸ್ ಅಂಥೇಳಿ ಒಂದು ಏರಿಯಾ ಬಂತು, ತೊಗೊಂಡೆ. ಸೊ ಅದಾದ ಮೇಲೆ ನನಗೆ ಇಂಟ್ರೆಸ್ಟ್ ಶುರುವಾಯಿತು. ಆಮೇಲೆ ಇಂಟ್ರೆಸ್ಟ್ ಶುರು ಆಗಿ ನಾನು PhD ಡಿಗ್ರಿ ಮಾಡ್ಲಿಂಗ್ ಎಲ್ಲ ಮಾಡಿ, ಪಬ್ಲಿಕೇಷನ್ಸ್ ಎಲ್ಲ ಮಾಡಿ 5-6 ಪೇಪರ್ಗಳು ಬರೆದೆ. ಅದು ಸೊ ಇಲ್ಲಿ ಏನು ಒಂದು ಒಳ್ಳೆಯದನ್ನು ಹೇಳ್ತೀನಿ ಅಂದರೆ, ದೇವರು ಇದ್ದಾನೆ ಅನ್ನೋಕ್ಕೆ ನೋಡಿ. ಅವತ್ತು ನನಗೆ ಲೇಟ್ ಆಗೋಯ್ತು ಹೋಗೋದಕ್ಕೆ. ಅವತ್ತು ನನ್ನ ಮೀಟ್ ಮಾಡೋಕ್ಕೆ ಮಾರ್ಟಿನ್ ಜಾಸ್ಪರ್ನ. ಅದೇ ಒಳ್ಳೆಯದು. ಯಾಕೆಂದರೆ ನನಗೆ ಮದುವೆ ಆದಮೇಲೆ ನಮ್ಮ ವೈಫ್ ಹೇಳ್ತಾಯಿದ್ರು, ನೀವೇನಾದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಹೋಗ್ತಾಯಿದ್ರೆ ಇಷ್ಟೆಲ್ಲ ಫೇಮಸ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರು ಹೇಳ್ತಾಯಿದ್ರು, ದೇವರು ಏನೋ ಒಂದು ರೀಸನ್ನು ಆ ಟೈಮ್ನಲ್ಲಿ ನನಗೆ ಬ್ಯಾಡ್ ಅಂತ ಹೇಳ್ಬೋದು, ಬಟ್ ಇದು ನಿಮಗೆ ಕಂಪ್ಯೂಟರು
ಅಲ್ಲಿಗೆ ಶುರುವಾಯಿತು. ಅಫ್ಕೋರ್ಸ್ ಅಲ್ಲಿ ಬುದ್ಧಿ ಇತ್ತು, ಮ್ಯಾಥಮೆಟಿಕ್ಕು ಅದೆಲ್ಲ ಎಬಿಲಿಟೀಸ್ ಇದ್ದಿದ್ದರಿಂದ ಅಲ್ಲಿಂದ ಕಂಪ್ಯೂಟರ್ ಸೈನ್ಸ್ ಶುರುವಾಯಿತು ನನ್ನ ಜೀವನ. ಅದು ಬರ್ತೀನಿ, ಅದು ಬ್ರೂಕ್ಸ್ ಅಯ್ಯಂಗಾರ್ ಆಲ್ಗರಿದಮ್ ಲೇಟಾಗಿ ಹೇಳ್ತೀನಿ. ಸೊ ನನಗೆ 1974ರಲ್ಲಿ PhD ಬಂತು. ಆ PhD ಏನಾಯಿತು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲ, ಇಂಜಿನಿಯರಿಂಗ್ ಸೈನ್ಸ್ ಅಂತ ಕೊಟ್ಟರು. ಇಂಜಿನಿಯರಿಂಗ್ ಸೈನ್ಸ್ ಅಂದರೆ ಅದು ಕಂಪ್ಯೂಟರ್ ಸೈನ್ಸ್ ಆಲ್ಸೋ ಇನ್ಕ್ಲೂಡೆಡ್. ಆಮೇಲೆ ಏನಾಗುತ್ತೆ, ಆಪರ್ಚುನಿಟೀಸ್ ಆರ್ ಮೋರ್ ಇನ್ ಕಂಪ್ಯೂಟರ್ ಸೈನ್ಸ್ ದ್ಯಾನ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಆವಾಗ ನೋಡಿದೆ, ಬಟ್ ಅವಾಗೆಲ್ಲ ಸ್ವಲ್ಪ ಕಷ್ಟ ಇತ್ತು. ಏನು ಕಷ್ಟ ಅಂದರೆ ನೋಡಿ, ಇವಾಗ ಏನು ಒಂದು ನೀತಿ ನಾವು ತಿಳ್ಕೋಬೇಕು ಅಂದರೆ ಎಲ್ಲರಿಗೂ ಹೇಳ್ತೀನಿ, ನಾನು ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗೇ ಮಾಡ್ತಾಯಿದ್ರೆ ನಮ್ಮ ವೈಫ್ ಹೇಳ್ತಾಯಿದ್ರು ನಿಮಗೆ $1000 ಬರ್ತಾ ಇರಲಿಲ್ಲ. ಅದು ಹೇಗೆ ನೋಡಿ ದೇವರು ಟರ್ನ್ ಮಾಡಿದ್ದಾನೆ. ದೆರ್ ಇಸ್ ಅ ರೀಸನ್ ಫಾರ್ ದಟ್. ಯಾಕೆಂದರೆ ಆ ರೀಸನಿಂದ ಐ ಪುಟಿಂಗ್ ಮೋರ್ ಇಂಟ್ರೆಸ್ಟ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಇದಾಗಿ ಆಮೇಲೆ ಒಂದು ಸ್ಮಾಲ್ ಯೂನಿವರ್ಸಿಟಿ ಸಿಕ್ತು, ಮೈನಾರಿಟಿ ಸ್ಕೂಲ್ ಅಂತ. ಯಾಕೆಂದರೆ ಅವಾಗೆಲ್ಲ ಆಪರ್ಚುನಿಟೀಸ್ ಇದ್ರೂ ಫಾರಿನರ್ಸ್ನ ಭಾಳ ಹೈರ್ ಮಾಡ್ತಾ ಇರಲಿಲ್ಲ. ನಾನು 50 ವರ್ಷದ ಹಿಂದೆ ಆವಾಗ ಒಬ್ಬರು ಡಾಕ್ಟರ್ ಜೆಸ್ಸಿ ಲೂಯಿಸ್ ಅಂತ ಅಲ್ಲಿ ಕೇಳಿದೆ, ನೋಡಪ್ಪ ನನಗೊಂದು ಆಪರ್ಚುನಿಟಿ ಕೊಡು ನನಗೆ, ನಾನು ಆಮೇಲೆ ನೋಡು ಸಂಬಳ ಎಷ್ಟು ಬೇಕು ಅಂತ. ಸಂಬಳ ಮಾತೇ ಮಾಡಬೇಡ, ನೀ ಏನು ಕೊಟ್ಟರೆ ಅದು ತೊಗೊಳ್ತೀನಿ, ಬಟ್ ಆಪರ್ಚುನಿಟಿ ಕೊಡು ಅಲ್ಲಿ ಮಾಡೋಕ್ಕೆ ಕೊಡ್ತೀನಿ ಅಂದ. $11,000 ತಿಂಗಳಿಗಲ್ಲ, ವರ್ಷಕ್ಕೆ $800 ತಿಂಗಳು ಮಾಡ್ತೀನಿ ಅಂದೆ. ಹಾಗೆ ಮಾಡಿದೆ. ನನ್ನ ಕೆಲಸ ನೋಡಿಬಿಟ್ಟು ಆಮೇಲೆ 24,000 ಕೊಡ್ತೀನಿ ಅಂದ. ಅದಾದಮೇಲೆ ಹೀಗೆ 3-4 ವರ್ಷ ನೋಡಿದೆ. ಈ ಯೂನಿವರ್ಸಿಟಿ ನನಗೆ ಭಾಳ ಆಸೆ ಇದೆ, ಭಾಳ ಫೇಮಸ್ ಆಗಬೇಕು ಅಂಥೇಳಿ ಈ ಯೂನಿವರ್ಸಿಟಿ ಬೇಡ, ನಾನು ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿಗೆ ಅಂತ ಹೋಗಬೇಕು ಅಂತ ಮನಸ್ಸು ಮಾಡಿದೆ, ಒಳ್ಳೆ ಮೇಜರ್ ಯೂನಿವರ್ಸಿಟಿಗೆ. ಅವಾಗೇನಾಯಿತು ಅಂದರೆ ಬೇಕಾದಷ್ಟು ಯೂನಿವರ್ಸಿಟಿ ಸಿಕ್ತು, ಪೋಸ್ಟ್ ಡಾಕು ಅದು ಇದು ಸಿಕ್ಕಿದ್ರಿಂದ ಅದು ನನಗಷ್ಟು ಇಂಟ್ರೆಸ್ಟ್ ಆಗಲಿಲ್ಲ. ಆಮೇಲೆ ಒಬ್ಬರು ವಾಲ್ಟರ್ ರಡ್ ಅಂತ ಭಾಳ ಒಳ್ಳೆ ಮನುಷ್ಯ, ನೆನೆಸ್ಕೋಬೇಕು. ಅವನು ನನಗೆ ಇಂಟರ್ವ್ಯೂಗೆ ಬಾ ಅಂದ. ಇಂಟರ್ವ್ಯೂಗೆ ಹೋದೆ. ಅಲ್ಲೇನಾಯಿತು, ಫ್ಯಾಕಲ್ಟಿ ಹೇಳಿದ್ರು ಬೇಡ, ಇನ್ಯಾರನ್ನಾರು ಹೈರ್ ಮಾಡೋಣ ಅಂದರು. ಅವನಿಗೆ ಭಾಳ ಇಷ್ಟ ಇತ್ತು. ಯಾಕೆ ಅಂದರೆ ಅವನಿಗೆ ನನ್ನ ಪರ್ಸನಲಾಗಿ ಇಂಟರ್ವ್ಯೂ ಒಂದು ಕಾನ್ಫರೆನ್ಸ್ ನಾನು ಮಾಡಿದ್ದ, ಡೇಟನ್ ACM ಕಾನ್ಫರೆನ್ಸ್ ಅಂತ. ಇವನು ವೆರಿ ಗುಡ್ ಅಂತ ಅಂದ್ಕೊಂಡಿದ್ದ. ಬಟ್ ಅಲ್ಲಿ ಫ್ಯಾಕಲ್ಟಿನೂ ಅಪ್ರೂವ್ ಮಾಡಬೇಕು, ಫ್ಯಾಕಲ್ಟಿ ಅಪ್ರೂವ್ ಮಾಡಿದ್ರೆ ಸಿಗಲ್ಲ. ನೋಡಿ ಅಲ್ಲಿ ದೇವ್ರು ಹೆಂಗೆ ಬರ್ತಾನೆ ಅಂತ ಅನ್ನೊಂದು. ಸೊ ನನಗೆ ಆಫರ್ ಜಾಬ್ ಕೊಡಲಿಲ್ಲ ಅಲ್ಲಿ. ಬಟ್ ಆಗಸ್ಟ್ ಅನ್ನೋ ಟೈಮ್ನಲ್ಲಿ 1979 ಆಗಸ್ಟು ಇನ್ಯಾರೋ ಒಬ್ಬ ಬಿಳಿಯನಿಗೆ ಜಾಬ್ ಕೊಟ್ಟಿದ್ದಾರೆ, ವೈಟ್ ಮ್ಯಾನ್ಗೆ. ಯಾವನೋ ಒಬ್ಬ ಮಿಚಿಗನ್ ಸ್ಟೇಟ್ ಯೂನಿವರ್ಸಿಟಿಯಿಂದ. ಅವನು ಬರಲಿಲ್ಲ. ಅಲ್ಲಿ ಕೋರ್ಸ್ಗಳು ಸ್ಕೆಡ್ಯೂಲ್ ಮಾಡಿದ್ದಾರೆ, ಆ ಕೋರ್ಸ್ಗಳು ಟೀಚ್ ಮಾಡಬೇಕು, ನನಗೆ ಎಕ್ಸ್ಪರ್ಟೀಸ್ ಇದೆ. ನಾನು ಕರೆದ, ನೀ ಬರ್ತೀಯ? ಏಕೆಂದರೆ ಕೋರ್ಸ್ಗಳಿಗೆ ಸ್ಟೂಡೆಂಟ್ಸ್ ಇದ್ಮೇಲೆ ಟೀಚ್ ಮಾಡಬೇಕು. ಏನಾಯಿತು ಅಲ್ಲಿ, ಅವನು ಬರಲಿಲ್ಲ. ನಾನೊಬ್ಬನೇ ಅವಾಗ ವೆಯ್ಟಿಂಗ್ ಲಿಸ್ಟ್ನಲ್ಲಿದ್ದ. ನಾನು ಕರೆದ, ಬರ್ತೀಯೇನಪ್ಪ ಅಂದ. ಬರ್ತೀನಿ ಅಂದೆ. ಅವಾಗೇನಂದ ಅಂದರೆ, ನನಗೆ ನಿಮ್ಮ ಫ್ಯಾಕಲ್ಟಿಯಿಂದ ಫುಲ್ಲಾಗಿ ಅಪ್ರೂವ್ ಆಗಿಲ್ಲ, ವಿಸಿಟಿಂಗ್ ಪ್ರೊಫೆಸರ್ ಕೊಡ್ತೀನಿ ಅಂದ. ಕೊಡು ಅಂದೆ. ಸೊ ಆ ವಿಸಿಟಿಂಗ್ ಪ್ರೊಫೆಸರ್ನಲ್ಲಿ 1 ಇಯರ್ ಕೊಟ್ಟ. 24,000 ಸಂಬಳ, 20,000. ಆಮೇಲೆ ನಾನು ನಾನು ಟೀಚಿಂಗು ಎಲ್ಲ ನೋಡಿ ಎಕ್ಸಲೆಂಟ್ ಆಗೋಯ್ತು. ಬೆಸ್ಟ್ ಟೀಚರ್ ಅಂತ ಎಲ್ಲ ಹುಡುಗರು ಬರೆದ್ರು. ಆ ಕೋರ್ಸಸ್ ಯಾರಿಗೂ ಅಷ್ಟು ಟೀಚಿಂಗ್ ಎವ್ಯಾಲ್ಯೂಷನೇ ಬಂದಿಲ್ಲ. ಆಮೇಲೆ ಹೇಳ್ದ, ನಿನಗೆ ಪರ್ಮನೆಂಟ್ ಜಾಬ್ ಕೊಡ್ತೀನಿ ನಾನು, ನೋಡೋಣ ಅಂತ. ಅಲ್ಲಿ ನೋಡಿ ಎಲ್ಲ ಹೆಂಗೆ ಅವನೇನಾದ್ರು ಜಾಬ್ ತೊಗೊಂಡಿದ್ರೆ ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ, ಇನ್ಯಾವುದೋ ಬೇರೆಗೆ ಹೋಗ್ಬೇಕಾಯ್ತು. ಅವನು ತೊಗೊಳ್ಳಿಲ್ಲ. ಅಲ್ಲಿ ನಂದು ಇದಿದೆ, ಅಲ್ಲೇನು ಅಂದರೆ ಏನಂತಾರಪ್ಪ ಅದಕ್ಕೆ, ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ರಿಂದ ಆ ಯೂನಿವರ್ಸಿಟಿನ ಬೆಸ್ಟ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಮಾಡಿದೆ ನಾನು, ಟಾಪ್ 30. ಅದು ದೇವ್ರು ಹಂಗೆ ಬರೆದಿದ್ದಾನೆ. ಸೊ 1 ಇಯರ್ ಆಯಿತು. ಆಮೇಲೆ ಅದಕ್ಕೆ ತೊಂದರೆಗಳು ಅನ್ನೋಕ್ಕೆ ಅಲ್ಲೊಬ್ಬ ಹ್ಯೂಲನ್ ವಿಲಿಯಮ್ಸ್ ಅಂತಿದ್ದ. ಅವನು ರೇಸಿಸ್ಟ್ ಫೆಲೋ, ಬಿಳಿಯ. ಅವನಿಗೆ ಬ್ರೌನ್ ಕಲರ್ಡು ಬ್ಲ್ಯಾಕ್ ಕಲರ್ಡು ಕಂಡ್ರೆ ಆಗಲ್ಲ, ಆಯ್ತಲ್ಲ. ಆಮೇಲೆ ನಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಸಿಸ್ಟೆಂಟು ಅಸೋಸಿಯೇಟ್ಗೆ 2ನೇ ವರ್ಷ ನಮ್ಮ ರೆಡ್ ರೆಕಮೆಂಡ್ ಮಾಡ್ದ. ಏನು ನೋಡೋಣ ಮುಂದಿನ ವರ್ಷ ಮಾಡು ಅಂದ. ಮುಂದಿನ ವರ್ಷ ಮಾಡ್ದೆ. ಯಾಕೆಂದರೆ ಅವನಿಗೆ ಅದು ಮುಂದೇನೂ ಹೇಳ್ತೀನಿ, ಅವನಿಗೆ ಈ ಬ್ರೌನ್ ಕಲರ್ಡ್ ಪೀಪಲ್ ಆವಾಗ ಆಗ್ತಾ ಇರಲಿಲ್ಲ. ಆಮೇಲೆ ಅದು ಹೇಳ್ಕೊಡ್ದು, ಬಟ್ ಹೇಳ್ತೀನಿ, ಅದೇನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ 3rd ಇಯರ್ 4th ಇಯರ್ ಆದಮೇಲೆ ಅಪ್ರೂವ್ ಆಯಿತು, ಪ್ರಮೋಷನ್. ಟೆನ್ಯೂರ್ ಬಂತು.
ಟೆನ್ಯೂರ್ ಅಂದರೆ ಮದುವೆ ಮಾಡ್ಕೊಂಡಂಗೆ ಪರ್ಮನೆಂಟ್ ಜಾಬು, ಯಾರು ಏನೂ ಮಾಡೋಕ್ಕಾಗಲ್ಲ, ಬಟ್ ಚೆನ್ನಾಗಿ ಕೆಲಸ ಮಾಡಬೇಕು. ಸೊ 1974ನಲ್ಲಿ ಅವಾಗ ಏನಾಯಿತು ಅಂದರೆ ನೋಡಿ, ಎಲ್ಲ ಅವಕಾಶಗಳು ಸಿಗಬೇಕು, ಇದು ನ್ಯಾಷನಲ್ ಏರೋನಾಟಿಕ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಿದೆ, ನ್ಯಾಸಾ. ಅಲ್ಲಿ ನನಗೆ ಒಬ್ಬರು ಹೇಳಿದ್ರು, ಬ್ಯಾರಿ ಜೇಕಬ್ಸ್ ಅಂತ. ಅವರೆಲ್ಲೋ ಒಂದು ಕಾನ್ಫರೆನ್ಸ್ನಲ್ಲಿ ಮೀಟ್ ಮಾಡಿದೆ. ನಾನು ಹೇಳಿದೆ, ಅಮೇರಿಕಾದಲ್ಲಿ ಫಂಡಿಂಗ್ ಇರಬೇಕು, ಯೂನಿವರ್ಸಿಟೀಸ್ನಲ್ಲಿ ಫಂಡಿಂಗ್ ಇಲ್ಲದೇ ಇದ್ದರೆ ಯಾರೂ ಕೇರ್ ಮಾಡಲ್ಲ. ಇವಾಗ ನಾನು ಯಾರನ್ನಾರು ಸ್ಟೂಡೆಂಟ್ ಮಾಡಬೇಕಾದ್ರೆ ನನ್ನ ಫಂಡಿಂಗಿಂದ. ಸೊ ಆ ಬ್ಯಾರಿ ಜೇಕಬ್ಸ್ ಕೇಳಿದೆ, ಕೊಡಪ್ಪ ಅಟ್ಲೀಸ್ಟ್ ಸ್ಮಾಲ್ ಅಮೌಂಟ್ ಆಫ್ ಮನಿ ಕೊಡು, ನನಗೆ ನನ್ನ ಸ್ಟೂಡೆಂಟ್ಸ್ ಹೈರ್ ಮಾಡಬೇಕು ಅಂತ. ಕೊಡ್ತೀನಿ ಅಂದ. $30,000 ಕೊಟ್ಟ ವರ್ಷಕ್ಕೆ. ಹಾಗೆ 3 ವರ್ಷ ಮಾಡ್ದ, 4 ಜಾಸ್ತಿ ದುಡ್ಡು ಕೊಟ್ಟ. ಆಮೇಲೆ ಇನ್ನೊಂದು ಓಕ್ ರಿಡ್ಜ್ ನ್ಯಾಷನಲ್ ಲ್ಯಾಬಾರೇಟ್ರಿ ಅಂತ, ಅಲ್ಲಿ ಒಳ್ಳೆ ನ್ಯಾಷನಲ್ ಲ್ಯಾಬು, ಅಲ್ಲೂ ಒಂದು ಆಪರ್ಚುನಿಟಿ ಬಂತು. ಸೊ ನಾವೆಲ್ಲ ಹೋದ್ವಿ, ನಾನು ನಮ್ಮ ವೈಫು ಎಲ್ಲ ಸಮ್ಮರ್ನಲ್ಲಿ ಹೋದಾಗ ಅವ್ರು ಹೇಳ್ತಾಯಿದ್ರು, ಚಕ್ ವೈಸ್ಬಿನ್ ಅಂತ ಹೇಳಿದ್ರು, ಐ ವಾಂಟ್ ಯು ಟು ಮೇಕ್ ಎ ವೆರಿ ಔಟ್ಸ್ಟ್ಯಾಂಡಿಂಗ್ ಸೊಲ್ಯೂಷನ್ ಟು ಎ ಪ್ರಾಬ್ಲಮ್ ಯೂಸಿಂಗ್ AI ಅಂದರು. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಅವತ್ತಿನ ಕಾಲಕ್ಕೆ ಆರ್ಟಿಫಿಷಿಯಲ್ ಹೇಳ್ತಾಯಿದ್ರು. ನನಗೆ ಆವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇ ಗೊತ್ತಿಲ್ಲ ಏನು ಅಂತ. ಅಂದರೆ ಅವರು ಏನು ಹೇಳ್ತಾಯಿದ್ರು ಅಂದರೆ, ಈ ರೋಬಾಟ್ ಹೋಗ್ತಾಯಿದ್ರೆ, ಇಂಟೆಲಿಜೆಂಟ್ ರೋಬಾಟ್ ಅಂದರೆ ಮನುಷ್ಯನ ಥರ ಅದು ನಡಿಬೇಕು, ಮನುಷ್ಯನ ಥರ ಕೆಲಸ ಮಾಡಬೇಕು, ಮನುಷ್ಯನ ಥರ ಆಪ್ರೇಟ್ ಮಾಡಬೇಕು, ಮನುಷ್ಯನ ಥರ ಮಾತಾಡಬೇಕು ಅಂತ. ಅಂದರೆ ನೀವು ಅದಕ್ಕೆ ಇಂಟೆಲಿಜೆನ್ಸ್ ಎಲ್ಲಿಂದ ತರ್ತೀರಾ? ಪ್ರೋಗ್ರಾಮಿಂದ ಬರಿಬೇಕು. ಆ ಪ್ರೋಗ್ರಾಮ್ ಕೋಡಿಂಗ್ ಮಾಡಿದ್ರೆ, ಇವಾಗ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಬೇಕು ಅಂದರೆ ಪ್ರೋಗ್ರಾಮ್ ಹಿಂಗೆ ಹೋಗ್ತೀನಿ ಆ ಕಡೆ. ನಾನು ಕಂಪ್ಯೂಟರ್ ಪ್ರೋಗ್ರಾಮೇ, ಬಿಕಾಸ್ ಕಣ್ಣಲ್ಲಿ ನೋಡ್ತೀನಿ ಅಲ್ಲಿ ಏನಿದೆ ಅಂತ ನೋಡ್ತೀನಿ. ಆಬ್ಸ್ಟಕಲ್ ಇಲ್ಲ, ಡೈರೆಕ್ಟಾಗಿ ಹೋಗ್ತೀನಿ. ಆಬ್ಸ್ಟಕಲ್ ಇದ್ದರೆ ಹಿಂಗೆ ಇದು ಮಾಡ್ಕೊಂಡು ಹೋಗಬೇಕು, ಅದಕ್ಕೆಲ್ಲ ಪ್ರೋಗ್ರಾಮು. ಸೊ ಯುವರ್ AI ಇಂಟೆಲಿಜೆನ್ಸ್ ಅಂದರೆ ಟೇಕಿಂಗ್ ಆಲ್ ದಿ ಡಿಸಿಷನ್ಸ್ ದಟ್ ವಿ ಮೇಕ್ ಇನ್ ಅವರ್ ಹ್ಯೂಮನ್ ಬ್ರೈನ್, ಟ್ರಾನ್ಸ್ಲೇಟ್ ದಟ್ ಇನ್ ಟು ಎ ಪ್ರೋಗ್ರಾಮ್ ಕೋಡಿಂಗ್. ಆಯಿತಾ? ಕೋಡಿಂಗ್ ನಂಗೆ ಚೆನ್ನಾಗಿ ಬರ್ತಾಯಿತ್ತು. ಸೊ ಅವನು 3 ಮಂತ್ಸ್ನಲ್ಲಿ ಒಳ್ಳೆ ಆ ರೋಬಾಟ್ ಎಲ್ಲ ಕಡೆನೂ ನಡೆಯೋ ಥರ ಮಾಡಿಬಿಟ್ಟೆ, ಮನುಷ್ಯನ ಥರ. ಅವ್ರಿಗೆಲ್ಲ ಆಶ್ಚರ್ಯ ಆಯಿತು, ಹೇಗೆ ಮಾಡಿದೆ ಅಂದ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅವಾಗೆಲ್ಲ ಹೇಳ್ತಾಯಿದ್ರು. ಅಲ್ಲಿ ಎಕ್ಸ್ಪರ್ಟ್ ಸಿಸ್ಟಮ್ ಅಂತ ಡೆವಲಪ್ ಮಾಡಿದ್ವಿ. ಆ ಎಕ್ಸ್ಪರ್ಟ್ ಸಿಸ್ಟಮ್ಸು ಇವಾಗ ಸಿಂಪಲ್ಲು. ನೀವು ನನಗೆ ಕೇಳ್ತೀರಾ, ನೀವು ಹೆಂಗೆ ಸರ್ ಇಂಟ್ರೆಸ್ಟ್ ಆಯಿತು ಅಮೇರಿಕಾಗೆ ಹೋಗೋಕ್ಕೆ ಅಂತ. ನಾನು ಎಲ್ಲ ಈಗ ರೀಸನ್ಸ್ ಕೊಟ್ಟಿದ್ದೀನಲ್ಲ. ಇವಾಗ ಅದನ್ನೇ ನೀವು ಪ್ರೋಗ್ರಾಮ್ ಬರೆದುಬಿಡಿ, ಇನ್ನೊಬ್ರಿಗೆ ಹೇಳಿ. ಅವ್ರಿಗೂ ಒಂದು ಪ್ರೋಗ್ರಾಮ್ ಅಂದರೆ ನೀವು ಒಂದು ಗೈಡ್ ಮಾಡ್ದಂಗೆ, ಟ್ಯುಟೋರಿಯಲ್ ಹೇಳ್ದಂಗೆ. ಸೊ ಬೇಸಿಕಲಿ ನಮ್ಮ ಇಂಟೆಲಿಜೆನ್ಸ್ ವಾಟ್ ವಿ ಹ್ಯಾವ್ ಇನ್ ಅವರ್ ಮೈಂಡ್, ಅವರ್ ಬ್ರೈನ್, ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು. ಅದನ್ನು ಹೆಂಗೆ ಮಾಡಬೇಕು ಅಂದರೆ, ಒಂದು ನ್ಯೂರಲ್ ನೆಟ್ವರ್ಕ್ ಮಾಡಲ್ ಅಂತ ಒಂದಿದೆ. ಏನು ನ್ಯೂರಲ್ ನೆಟ್ವರ್ಕ್ ಮಾಡಲ್ ಅಂದರೆ, ನಮ್ಮ ಬ್ರೈನು ನ್ಯೂರಾನ್ಸ್ ಇದೆ, ಬಿಲಿಯನ್ಸ್ ಆಫ್ ನ್ಯೂರಾನ್ಸು. ಇವಾಗ ನಾನು ಜಗದೀಶ್ ಮುಖ ನೋಡಿಬಿಟ್ಟು ಜಗದೀಶ್ ಅಂತ ಹೆಂಗೆ ಹೇಳ್ತೀನಿ, ಬಿಕಾಸ್ ಫೇಸ್ ರೆಕಗ್ನಿಷನ್ ಅಂತ ನಮಗಿದೆ. ನಮಗೆ ಇವಾಗ ಶ್ರೀನಿಧಿ ನೋಡಿದ್ಮೇಲೆ ಅವ್ರ ಫೇಸು ನನ್ನ ಬ್ರೈನ್ನಲ್ಲಿದೆ. ಸೊ ಅವ್ರು ನೋಡಿದ ತಕ್ಷಣ ನನ್ನ ಐಸು ಅವ್ರಿಗೆ ಹೋಗುತ್ತೆ, ಎಲ್ಲ ಇನ್ಫಾರ್ಮೇಷನ್ನು ಅಲ್ಲೇ ನ್ಯೂರಾನ್ಸ್ ಕನೆಕ್ಟ್ ಆಗುತ್ತೆ. ಆವಾಗ ಹೇಳ್ತೀನಿ, ಹೌದೇ ಅವರೇ ಶ್ರೀನಿಧಿ ಕೂತಿದ್ದಾರೆ ಪ್ರೊಫೆಸರ್ ಅಂತ, ಅವರ ಶ್ರೀಕಾಂತ್. ಸೊ ಫೇಸ್ ರೆಕಗ್ನಿಷನ್ ಆಲ್ಗರಿದಮ್, ಅದನ್ನೆಲ್ಲ ವಿ ಕ್ಯಾನ್ ಸಾಲ್ವ್ ಥ್ರೂ ನ್ಯೂರಲ್ ನೆಟ್ವರ್ಕ್. ಹೇಗೆ ಅಂದರೆ, ನಾವು ನಮ್ಮ ರಿಯಲ್ ಬ್ರೈನ್ನಲ್ಲಿ ವಿ ಕನೆಕ್ಟ್ ನ್ಯೂರಾನ್ಸ್ ಇನ್ ಎ ವೆರಿ ಸಿಸ್ಟಮ್ಯಾಟಿಕ್ ವೇ. ಅದನ್ನು ನಾವು ಕೋಡ್ ಮಾಡಿಬಿಟ್ರೆ ಅದೇ ಇಂಟೆಲಿಜೆನ್ಸು. ಯಾವ ಇಯರಲ್ಲಿ ಸರ್ ಇವೆಲ್ಲ? ಇದು 1987ನಲ್ಲಿ ಶುರುವಾಯಿತು. ಆಮೇಲೆ ನೋಡಿ ಹೆಂಗಾಯಿತು, ಒಂದರಿಂದ ಮೇಲೆ ಆಪರ್ಚುನಿಟೀಸ್ ಬಂತು. ಆವಾಗ ನಾನು ಫುಲ್ಲು ಪ್ರೊಫೆಸರ್ ಆಗೋಗಿದ್ದೆ. ಆಯ್ತಲ್ಲ, ಫುಲ್ಲು ಪ್ರೊಫೆಸರ್ ಆಗಿ ಸ್ವಲ್ಪ ನನಗೆ ವಿಸಿಬಿಲಿಟಿ ಎಲ್ಲ ಕಡೆಯೂ ಬಂತು, ದುಡ್ಡುಗಳು ಬರ್ತಾಯಿತ್ತು, ಗ್ರ್ಯಾಂಟ್ಸು. ಆಮೇಲೆ ಏನಾಯಿತು, ನೇವಲ್ ರಿಸರ್ಚ್ ಲ್ಯಾಬ್ ಅಂತ ಇದೆ ಅಮೇರಿಕಾದಲ್ಲಿ. ಆ ನೇವಲ್ ರಿಸರ್ಚ್ ಲ್ಯಾಬ್ನವರು ಏನು ಮಾಡಿದ್ರು ಅಂದರೆ, ನಮ್ಮ ಯೂನಿವರ್ಸಿಟಿಗೆ ಬಂದು ಒಂದು ಲೆಕ್ಚರ್ ಕೊಟ್ಟರು. ನಮಗೆ ಸೈಂಟಿಸ್ಟ್ ಬೇಕು, ನಮ್ಮ ನೇವಲ್ ರಿಸರ್ಚ್ ಲ್ಯಾಬ್ನಲ್ಲಿ ಕೆಲಸ ಮಾಡಬೇಕು. ಅವ್ರು ಏನು ಮಾಡಬೇಕು ಅಂದರೆ, ಅವರಿಗೆ ಸ್ಯಾಟಲೈಟ್ ಡೇಟಾ ಕಲೆಕ್ಟ್ ಮಾಡಿದ್ದಾರೆ. ಆ ಡೇಟಾ ಎಲ್ಲ ಇಂಟರ್ಪ್ರಿಟೇಷನ್ ಮಾಡಬೇಕು. ಹೇಗೆ ಅಂದರೆ, ಫೇಸ್ ರೆಕಗ್ನಿಷನ್ನು ಯಾರ್ದಾರು ನೋಡ್ತಾ, ಅದು ಯಾವ ಡೇಟಾ ಅಂತ ಹೇಳಲ್ಲ ಅವರು. ಆ ಡೇಟಾ ನೋಡಿಬಿಟ್ಟು ಅಲ್ಲಿ ಆ ಡೇಟಾ ಅವರು ಸ್ವಲ್ಪ ಕ್ಲಾಸಿಫೈಡ್ ಪ್ರಾಜೆಕ್ಟ್ಸ್ ಮಾಡ್ತಾರೆ. ಫುಲ್ಲಾಗಿ ಹೇಳಲ್ಲ ಅವರು. ಡೇಟಾ ಕಲೆಕ್ಟ್ ಮಾಡಿದ್ದೀವಿ, ನಮಗೆ ಇರಬೇಕು, ಯಾರು ಒಳ್ಳೆ ಸೈಂಟಿಸ್ಟ್ ಬೇಕು ಹೂ ಕ್ಯಾನ್ ಪ್ರಾಸೆಸ್ ಡೇಟಾ. ಅರ್ಥ ಆಯ್ತಲ್ಲ? ಸೊ ನನ್ನ ಕರೆದ್ರು.
ಅಲ್ಲಿ ಕರೆದ್ರೆ ಅದು ಭಾಳ ಸೆಕ್ಯೂರ್ಡ್ ಲ್ಯಾಬ್ ಅದು. ನಾನು ಏನು ಎಲ್ಲೋ ಅಲ್ಲಿ ದೂರದಲ್ಲಿ ನಿಲ್ಲಿಸ್ತಾರೆ, ಅವರೆಲ್ಲ ಜನರಲ್ಲೆಲ್ಲ ಬರ್ತಾರೆ. ವಾಟ್ ಈಸ್ ಯುವರ್ ನೇಮ್ ಅಂದರೆ ಡಾಕ್ಟರ್ ಅಯ್ಯಂಗಾರ್ ಅಂದರೆ ವೆರ್ ಡು ಯು ಕಮ್ ಫ್ರಮ್? ಇಂಡಿಯಾ. ವಾಟ್ ಯು ಡೂ ಪ್ರೊಫೆಸರ್? ಅವ್ರಿಗೆಲ್ಲ ಏನು ಅಂದರೆ ನಂಬಿಕೆ ಇಲ್ಲ, ಇವನೇನೋ ಬಂದು ಇವನು ಸ್ಪೈ ಆಗಿಬಿಟ್ಟಿದ್ರೆ. ಸೊ ಅಲ್ಲೆಲ್ಲ ದೂರದಲ್ಲಿ ನಿಲ್ಲಿಸ್ತಾಯಿದ್ರು ನನ್ನ. ಆಮೇಲೆ ಏನು ಪ್ರಾಬ್ಲಮ್ ಅಂತಲೂ ಹೇಳ್ತಾ ಇರಲಿಲ್ಲ, ಸುಮ್ಮನೆ ಡೇಟಾ ಇದೆ ಅದನ್ನು ಪ್ರಾಸೆಸ್ ಮಾಡು ಅಂದರು. ಸರಿ ಮಾಡ್ತೀನಿ ಎಂದೆ. ಪ್ರಾಸೆಸ್ ಮಾಡಿದೆ. ಅಲ್ಲೇನು ಅಂದರೆ ಆ ಪ್ರಾಸೆಸ್ ಮಾಡಿದಾಗ ಆಬ್ಜೆಕ್ಟ್ಸ್, ಆ ಡೇಟಾ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಆಗಿನ ಕಾಲದಲ್ಲಿ ಆ ಟ್ರಾನ್ಸ್ ಅಟ್ಲಾಂಟಿಕ್ ಓಷನ್ನಲ್ಲಿ ಸಬ್ಮರೀನ್ಸ್ ಹೋಗ್ತಾಯಿತ್ತು, ರಷ್ಯನ್ ಸಬ್ಮರೀನ್ಸು. ಅದನ್ನು ಅವ್ರಿಗೆ ಹಿಡಿಬೇಕು, ಎಲ್ಲೆಲ್ಲಿ ಹೋಗ್ತಾ ಇದೆ, ಏನೇನು ಮಾಡ್ತಾಯಿದೆ ಅಂತ. ಸೊ ನನಗೆಲ್ಲ ಗೊತ್ತಾಯಿತು, ಬಟ್ ಅದು ಸಬ್ಮರೀನ್ಸ್ ಅಂತ ನಾವು ಕಂಡುಹಿಡಿಯೋಕ್ಕಾಗಲಿಲ್ಲ. ಆಮೇಲೆ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯೂಸ್ ಮಾಡಿದ್ವಿ. ಮಿಸ್ಸಿಂಗ್ ಡೇಟಾ ಇದ್ದಾಗ ಹೌ ಐ ಕ್ಯಾನ್ ಸಪ್ಲಿಮೆಂಟ್ ಮಿಸ್ಸಿಂಗ್ ಡೇಟಾ ಟು ಡಿಟೆಕ್ಟ್ ದಟ್ ಆಬ್ಜೆಕ್ಟ್ ಆಸ್ ಎ ಸಬ್ಮರೀನ್. ಅದಕ್ಕೆ ಆಲ್ಗರಿದಮೇ ಡೆವಲಪ್ ಮಾಡಿದ್ವಿ. ಅದು 1989-90. ಸೊ ನಾನೆಲ್ಲ ಪ್ರೆಸೆಂಟ್ ಮಾಡಬೇಕಾದ್ರೆ ಏನೆಲ್ಲ ಘಟಾನುಘಟಿಗಳು, ಚೀಫ್ ಆಫ್ ದಿ ಏರ್ ಸ್ಟಾಫ್ ಎಲ್ಲ ಇದ್ದಾರೆ. ನಾನು ಟೈ ಹಾಕ್ಕೊಂಡು ಕೂತಿದ್ದೀನಿ. ಅಲ್ಲಿ ಒಳಗಡೆ ಬಿಡಲ್ಲ ನನ್ನ. ಅಲ್ಲೊಂದು ಲೈಬ್ರರಿ ಇತ್ತು, ಲೈಬ್ರರಿನಲ್ಲಿ ಲೆಕ್ಚರ್ ಕೊಡಬೇಕು ನಾನು. ಆ ಲೈಬ್ರರಿನಲ್ಲಿ ಲೆಕ್ಚರ್ ಕೊಡಬೇಕು. ನಾವು ಬಾತ್ರೂಮ್ಗೆ ಹೋದರೆ ನಾನು ಹಿಂದೆ ಒಬ್ಬನ ಕಳಿಸ್ತಾರೆ, ಏನಾದ್ರು ಲೀಕ್ ಮಾಡ್ತೀನ ಅಂತ ಎಲ್ಲ. ಇದು ಆಗಿನ ಕಾಲದಲ್ಲಿ ಇತ್ತು, ಅಷ್ಟು ಸುಲಭವಾಗಿ. ಬಟ್ ಅವ್ರಿಗೆ ಗೊತ್ತಾಯಿತು ನಾನು ಬುದ್ಧಿವಂತ ಅಂತ, ಎಲ್ಲ ಮಾಡಿಕೊಟ್ಟಿದ್ದೀನಿ. ಈವನ್ ಟುಡೇ ಅಲ್ಲೊಬ್ಬ ಇದ್ದ ರಾನ್ ಆಯ್ಲರು, ನಮ್ಮ ಶ್ರೀಕಾಂತರ, ಅವನು ಲೋಕಲ್ಲು, ಬಟ್ ಬರೀ ಮಿಲ್ಟ್ರಿ ಆಫೀಸರ್ಸು. ಸೊ ಆಮೇಲೆ ಏನಾಯಿತು, ಕಡೆಯಲ್ಲಿ ಇಯರ್ ಬೈ ಇಯರ್ ಬೇಕಾದಷ್ಟು ದುಡ್ಡು ಕೊಟ್ಟರು. ಅವ್ರಿಗೊಂದು ಎಕ್ಸ್ಪರ್ಟ್ ಸಿಸ್ಟಮ್. ಆವಾಗ ಫಸ್ಟ್ ಟೈಮ್ 1995ನಲ್ಲಿ ಅವನಿಗೆ ಆ ರಾನ್ ಆಯ್ಲರ್ಗೆ ಹೇಳಿದೆ ನಾನು, ನೋಡಪ್ಪ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನನಗೆ ಒಂದು ಅವಾರ್ಡ್ಗೆ ಇದು ಮಾಡುವಂದ ಒಂದು ಬ್ಯೂಟಿಫುಲ್ ಲೆಟ್ರ್ ಬರೆದಿದ್ದಾನೆ. ಅದರಲ್ಲಿದೆ, ಅವನು ಡಾಕ್ಟರ್ ಅಯ್ಯಂಗಾರ್ ಈಸ್ ದಿ ಬೆಸ್ಟ್ ಇನ್ ದಿ ವರ್ಲ್ಡ್ ಟು ಗೀವ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಇಂಟರ್ಪ್ರಿಟೇಷನ್ ಆಫ್ ಸ್ಯಾಟಲೈಟ್ ಇಮೇಜಸ್ ಅಂತ. ಅವ್ರನ್ನೆಲ್ಲ ಹೆಸರು ಹಾಕ್ಕೊಂಡು ಪಬ್ಲಿಕೇಶನ್ ಮಾಡಿದ್ವಿ. ಮಾಡಿ ಅವರಿಗೆ ಏನು ಅಂದರೆ ಪಬ್ಲಿಕೇಶನ್ ಮಾಡಿದ್ಮೇಲೆ ಭಾಳ ಸಂತೋಷ ಆಯಿತು. ಬರೆದ್ರು, IEEE ಫೆಲೋನೂ ಆಯಿತು. ಆಮೇಲೆ ಆವಾಗ 96 ಬೇಕಾದಷ್ಟು ದುಡ್ಡು ಕೊಟ್ಟರು. ಆ ದುಡ್ಡು ಕೊಟ್ಟಾಗ ನನ್ನ ರಿಚರ್ಡ್ ಬ್ರೂಕ್ಸ್ ಅಂತ ಒಬ್ಬನ ಹೈರ್ ಮಾಡಿದೆ. ಆ ರಿಚರ್ಡ್ ಬ್ರೂಕ್ಸು ಅವನು ಅಮೇರಿಕನ್ನು, ಅವನು ಸ್ವಲ್ಪ ಡಿಫ್ರೆಂಟ್ ಅಮೇರಿಕನ್ನು. ಅವನು ನನ್ನ ಹುಡ್ಕೊಂಡು ಬರ್ತಾ ಇದ್ದಾನೆ. ಎಲ್ಲಿಂದ? ಅವನು ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿನಲ್ಲಿ ಮಾಡ್ತಾ ಇದ್ದಾನೆ, ಇದು ಅಂಡರ್ ಗ್ರ್ಯಾಜುಯೇಟ್ ಮಾಡ್ದ, ಮ್ಯಾಥಮೆಟಿಕ್ಸು ಏನೋ ಮಾಡ್ದ. ಆಮೇಲೆ ಬಂದ, ನಾನು ನಿಮ್ಮ ಹತ್ರ ಕೆಲಸ ಮಾಡಬೇಕು PhDಗೆ ಅಂತಾನೆ. ನಾನು ಹೇಳಿದೆ, ನೋಡಪ್ಪ ನೀನು MITಗೆ ಹೋಗು, ನನ್ನ ಯೂನಿವರ್ಸಿಟಿಗೆ ಯಾಕೆ ಬರ್ತೀಯಾ, ನೀನು ಯು ಆರ್ ಕೇಪಬಲ್ ಅಂದೆ. ನೋ ಬೇಡ, ನಿಮ್ಮ ಜೊತೆಗೆ ಕೆಲಸ ಮಾಡಬೇಕು ಅಂತಾನೆ. ಸೊ ಹೀಗೆ ಮಾಡಿ ಬಂದ. ಅಲ್ಲೊಂದು ಪೇಪರ್ ಬರ್ದ. ನಾನು ಆ ಪೇಪರ್ ಏನು ಅಂದರೆ, ಇನ್ಫಾರ್ಮೇಷನ್ ಎಲ್ಲ ಕಡೆನೂ ತೊಗೊಳ್ತೀವಿ ನಾವು, ವಿ ಡೂ ಫ್ಯೂಷನ್ ಅಂತ. ಆ ಫ್ಯೂಷನ್ ಮಾಡೋಕ್ಕೆ ಕೆಲವು ಸಲ ಡೇಟಾ ನಾಟ್ ಗುಡ್ ಕ್ವಾಲಿಟಿ, ಪ್ರಿಸಿಷನ್ ಇಲ್ಲ, ಕ್ವಾಲಿಟಿ ಇಲ್ಲ. ಸೊ ಅದನ್ನೆಲ್ಲ ನಾವು ಮ್ಯಾಥಮ್ಯಾಟಿಕಲಿ ಡಿಫೈನ್ ಮಾಡಿ ವಿ ಪಬ್ಲಿಷ್ಡ್ ಎ ಪೇಪರ್. 1996ನಲ್ಲಿ ಮಾಡಿದ್ವಿ. ಅವನು ಫಸ್ಟು ಬ್ರೂಕ್ಸ್ ರಿಚರ್ಡು, ನಾನು ಅವನಿಗೆ ಪ್ಯಾಟೆಂಟ್ ಅದೆಲ್ಲ ತೊಗೊಳಕ್ಕೆ ಬೇಡ, ಎಲ್ಲರೂ ಯೂಸ್ ಮಾಡಲಿ. ಆ ಪೇಪರ್ ಟುಡೇ ಈಸ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಪೇಪರ್ ಇನ್ ದಿ ವರ್ಲ್ಡ್. 157,000 ಜನ ನೋಡಿದ್ದಾರೆ, ರಿಸರ್ಚರ್ಸು. ಅದರಲ್ಲಿ 6,000 ಪೇಪರ್ಗಳು ಬರೆದಿದ್ದಾರೆ. 6,000 ನನಗೆ ಗೊತ್ತಿರಲಿಲ್ಲ, ಎಲ್ಲೆಲ್ಲ ಗೂಗಲ್ನಲ್ಲಿದೆ ನೋಡಿ. ಸೊ ಬ್ರೂಕ್ಸ್ ಅಯ್ಯಂಗಾರ್ ಆಲ್ಗರಿದಮ್ ಅಂತ ಅದು ಫೇಮಸ್ ಆದಮೇಲೆ 4 ಬುಕ್ ಬರೆದ್ವಿ. ಆಮೇಲೆ ಯಾರೋ ಈ ಪೋಲೆಂಡ್ ಅವರು ಆ ಆಲ್ಗರಿದಮ್ ಮೇಲೆ ಬುಕ್ ಬರೆದ್ಬಿಟ್ರು, ಫಂಡಮೆಂಟಲ್ಸ್ ಆಫ್ ಬ್ರೂಕ್ಸ್ ಅಯ್ಯಂಗಾರ್ ಆಲ್ಗರಿದಮ್ ಅಂತ. ಯಾರು ಇಲ್ಲ ರೀ, ನಿಮ್ಮ CNR ರಾವ್ ಇದು, ಆಮೇಲೆ ಇದೆಲ್ಲರೂ ಹೇಳ್ಬಿಡ್ತೀರಾ, CNR ರಾವ್ ಮೈಟ್ ಗೆಟ್ ಮ್ಯಾಡ್. ಅಷ್ಟು ಯಾರೂ ಮಾಡಿಲ್ಲ. ಎಲ್ಲರೂ ಹೇಳ್ತಾರೆ CV ರಾಮನ್ಗೆ ಈಕ್ವಲೆಂಟು ಅಂತ. ಅರ್ಥ ಆಯ್ತಾ? ಯಾಕೆಂದರೆ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. 2011ನಲ್ಲಿ 10ನಲ್ಲಿ ಬುಕ್ಕು ಮೇ ಬಿ ಇನ್ ಅರ್ಲಿಯರ್, ಫಂಡಮೆಂಟಲ್ಸ್ ಆಫ್ ಬ್ರೂಕ್ಸ್ ಎಲ್ಲ ಇದೆ ಗೂಗಲ್ನಲ್ಲಿ ನೋಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್. ಸೊ ಆಮೇಲೆ ರೇಥಿಯಾನ್ ಅಂತ ಒಂದು ಕಂಪ್ನಿ ಇದೆ, ಅವ್ರು ಯೂಸ್ ಮಾಡಿದ್ರು. ಎಲ್ಲ ಹೋಲ್ ವರ್ಲ್ಡ್ನಲ್ಲೇ. ಆಮೇಲೆ ನಿಮ್ಮ ಐಫೋನ್ ಇದೆಯಲ್ಲ ಅದರಲ್ಲೂ ಇದೆ. ಆಮೇಲೆ ಯೂನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿದೆ. ಸೊ ಜನಗಳೆಲ್ಲ ಕಡೆಯೂ ಯೂಸ್ ಮಾಡಿದ್ರು. ಆಯ್ತಲ್ಲ, ನಮ್ಗೆ ಅಲ್ಲಿ ದುಡ್ಡು ಬರಲಿಲ್ಲ, ಬಟ್ ಹೆಸರು ಬಂತು. ಆಯ್ತಲ್ಲ, ಇವತ್ತು ಬ್ರೂಕ್ಸ್ ಅಯ್ಯಂಗಾರ್ ಆಲ್ಗರಿದಮ್ ಅಂದಾನೆ ನನಗೆ ಬೇಕಾದಷ್ಟು ಡಿಸ್ಟಿಂಗ್ವಿಶ್ಡ್ ಅಲ್ಮನಸ್ ಅವಾರ್ಡ್ ಆಫ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂತು.
ಆಮೇಲೆ ಬೇಕಾದಷ್ಟು ಡಿಸ್ಟಿಂಗ್ವಿಶ್ಡ್ ಮೆನಿ. ಆಮೇಲೆ ಅಲ್ಲಿಗೆ ಆಯಿತು. ಆ ಟೆಕ್ನಿಕ್ಸ್ ನಾವು ಮಾಡಿದ್ದು ಎಷ್ಟು ಫೇಮಸ್ಸು ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಅದು ಮಾಡಿದ್ವಿ. ಸೊ ಈಗ ಆಮೇಲೆ ಏನು ಮಾಡಿದೆ, ಎಲ್ಲರೂ ಹೇಳ್ತಾರೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತೀನಿ ಅಂತ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನೇ ಗೊತ್ತಿಲ್ಲ. ಸೊ ನಾನು ಆವಾಗ ನನ್ನ ಸ್ಟೂಡೆಂಟ್ ಒಬ್ಬ ಇದ್ದ, ಆ ಸ್ಟೂಡೆಂಟ್ ಜೊತೆಗೆ ಒಂದು ಬುಕ್ ಬರೆದೆ, ಮ್ಯಾಥಮ್ಯಾಟಿಕಲ್ ಥಿಯರೀಸ್ ಆಫ್ ಮೆಷೀನ್ ಲರ್ನಿಂಗ್ ಅಂತ ಒಂದು ಬರೆದೆ, ಅನದರ್ ಫೇಮಸ್ ಬುಕ್. ಯಾಕೆ ಅಂದರೆ ಇವಾಗ ಎಲ್ಲರೂ ಲೂಸಾಗಿ ಮಾತಾಡ್ತಾರೆ, ನಾನು ಮಾಡಿದ್ದೀನಿ ಅಂತ. ಏನು ಮಾಡಿದ್ದೀರಾ ಕೇಳಿದ್ರೆ ಏನು ರೀ ಮ್ಯಾಥಮ್ಯಾಟಿಕ್ಸ್ ಇದೆ ಅಂತ ಹೇಳೋಕ್ಕೆ ಬರಲ್ಲ. ಸೊ ಅದು ಮಾಡಿದ್ದೀನಿ. ಆಮೇಲೆ ಅದಾದಮೇಲೆ ಇನ್ನೊಂದು ಬುಕ್ ಬರೆದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ, ಎಕ್ಸ್ಪರ್ಟ್ ಸಿಸ್ಟಮ್ ಏನು ಯಾವ್ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತ. 2 ಬುಕ್ಕು ಭಾಳ ಜನ ಯೂಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವಾಗೆಲ್ಲ ಫೇಮಸ್ ಆಗ್ತಾಯಿತ್ತು. ಆ್ಯಂಡ್ ಬಟ್ ಏನಾಗಿದೆ ಅಂದರೆ ಜನಗಳು ಇವಾಗ ಇಂಡಿಯಾದಲ್ಲಿ ಎಲ್ಲ ಬಂದುಬಿಟ್ಟಿದೆ ಆವಾಗ. ಸೊ ಇದು ನಮ್ಮದು ಜೀವನ ಚರಿತ್ರೆ. ಪಾಪ ಆವಾಗ ನಮ್ಮ ವೈಫ್ ಹೇಳ್ತಾಯಿದ್ರು, ನಿಮ್ಮ ಒಂದು ಚೇಂಜ್ ಆಯಿತು. ಏನು ಹೇಳಿ ಚೇಂಜ್ ಅಂದರೆ 1970ರಲ್ಲಿ ನಮ್ಮ ಜಾಸ್ಪರ್ ಬಂದು ಅವರು ನನಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಾಬ್ಲಮೇ ಮಾಡು ಅಂತ ಕೊಟ್ಬಿಟ್ಟಿದ್ರೆ ಅಲ್ಲಿಗೆ ಎಂಡ್ ಆಗೋಗ್ತಾಯಿತ್ತು, ಏನೋ ಮಾಡಿ ಅಲ್ಲಿಗೆ. ಬಟ್ ಅವತ್ತೇನೋ ನಾನು ಲೇಟಾಗಿ ಹೋಗಿ ನೋಡಿದೆ. ದೆನ್ ಅವನ ಮೇಲೆ ನನಗೆ ಮೇಲೆ ಕೋಪ ಬಂತು, ಅವ್ನು ನನ್ನ ಜೊತೆ ಏನೂ ಕೆಲಸ ಮಾಡಲ್ಲ ಅಂತ ಹೋದ. ಅದು ಒಳ್ಳೆಯದಾಗಿದೆ. ಅರ್ಥ ಆಯ್ತಾನೆ ಹೇಳೋದು? ಸೊ ದ್ಯಾಟ್ ಹ್ಯಾಸ್ ಲೆಡ್ ಮೀ ಟು ಬಿಕಮ್ ಎ ಗುಡ್ ಕಂಪ್ಯೂಟರ್ ಸೈಂಟಿಸ್ಟ್, ಎ ಫೇಮಸ್ ಕಂಪ್ಯೂಟರ್ ಸೈಂಟಿಸ್ಟ್. ಅರ್ಥ ಆಯ್ತಾನೆ ಹೇಳೋದು? ಸೊ ದೇರ್ ಆರ್ ಈವೆಂಟ್ಸ್ ನಮ್ಮ ಲೈಫ್ನಲ್ಲಿ ನಡೆಯುತ್ತಲ್ಲಪ್ಪ ಏನೇನೋ. ಇವಾಗ ನಾ ಜಗದೀಶನ್ ಒಳ್ಳೆಯದಕ್ಕೆ ಅದು. ಇವಾಗ ಜಗದೀಶನ್ ಮೀಟ್ ಮಾಡಿದ್ದೀನಿ, ಶ್ರೀಕಾಂತ್ನ ಮೀಟ್ ಮಾಡಿದ್ದೀನಿ. ಕೆಲವು ಸಲ ಏನಾಗುತ್ತೆ ಅಂದರೆ ಆ ಟೈಮು ಗಳಿಗೆಗಳು ಮೀಟ್ ಮಾಡಿದ್ದೀರಲ್ಲ ಅದೇ ಎಲ್ಲ ಒಳ್ಳೆಯದಾಗುತ್ತೆ. ಇವಾಗ ಯಾಕೆ ಅಂದರೆ ನಮ್ಮ ವೈಫ್ ಯಾವಾಗಲೂ ಹೇಳ್ತಾಯಿದ್ರು, ನೋಡಿ ಯು ಆರ್ ನಾಟ್ ಎ ಕಂಪ್ಯೂಟರ್ ಸೈಂಟಿಸ್ಟ್, ಅದೇನೋ ಒಂದು ಚಾನ್ಸ್ ನಾನು ಬಂತು ಅಂದರು, ಅದೇನೋ ಸರಿ, ಅದನ್ನ ಮಾಡಿದ್ರೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಅರ್ಥ ಆಯ್ತಲ್ಲ? ಸೊ ಹಾಗೆ ಜೀವನದಲ್ಲಿ ಭಾಳ ಆಪರ್ಚುನಿಟೀಸ್ ಸಿಗುತ್ತೆ, ಸಿಕ್ಕ ಅವಕಾಶನ ಸದುಪಯೋಗ ಮಾಡ್ಕೋಬೇಕು. ಆವಾಗ ಮಾಡಿದ್ರೂ ಆಮೇಲೆ 1900 ಅಂದರೆ 1 or 2 ಮಿಸ್ಸು ಆಯಿತು. 1977ರಲ್ಲಿ ನಾರಾಯಣ ಮೂರ್ತಿ ಬಂದಿದ್ದರು ಅಮೇರಿಕಾಗೆ, ಇನ್ಫೋಸಿಸ್ಸು. ಅವರು ನನಗೆ ಕೇಳ್ತಾಯಿದ್ರು, ಅವಾಗ ಇನ್ಫೋಸಿಸ್ಸು ಶುರು ಮಾಡಬೇಕವರು. ಅವ್ರು ಹೇಳ್ತಾಯಿದ್ರು ಇದೆಲ್ಲ ಮಾಡ್ತಾಯಿದ್ದೀನಪ್ಪ. ಅವರು ಬ್ರದರ್ ಒಬ್ಬರು ವಾಸುದೇವ್ ಮೂರ್ತಿ ಅಂತಿದ್ದರು, ಅವನ್ನ ನೋಡೋಕ್ಕೆ ಬಂದಿದ್ದರು. ಅವಾಗ ಕೇಳ್ತಾಯಿದ್ದೆ, ಅವರು ಒಂದು ಏನಾರು ಆರ್ ಯು ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಅಂದರು. ನಾನಿಲ್ಲ ಸರ್, ದುಡ್ಡು ಅವಾಗೇನು ಇರಲಿಲ್ವಲ್ಲ. ಸೊ ಅದಾಯಿತು. ಆಮೇಲೆ ಒಂದು 1990ನಲ್ಲಿ ತಿರ್ಗಾ ಮೀಟ್ ಮಾಡಿದೆ ನಾರಾಯಣ ಮೂರ್ತಿ. ಅವ್ರು ಹೇಳಿದ್ರು, ನೀವೇನಾದ್ರು ಅವಾಗ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಯು ವುಡ್ ಹ್ಯಾವ್ ಮೇಡ್ 50 crores ಬೈ ದಿಸ್ ಟೈಮ್ ಅಂತ ಹೇಳ್ತಾಯಿದ್ರು. ಅಂತೇಳಿ ಅಂದರೆ ಯಾವಾಗ ಯು ಆರ್ ಡೂಯಿಂಗ್ ವೆಲ್. ಬಟ್ ಯಾಕೆ ಅಂದರೆ ಅದೊಂದು ನನಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಾಫ್ಟ್ವೇರ್ ಮೇಲೆ ಅಷ್ಟು ನನಗೆ ಪ್ರಾಮುಖ್ಯತೆ ಕಾಣಿಸ್ಲಿಲ್ಲ ಆಗ. ಬಟ್ ಇವಾಗ ಅವರು ಭಾಳ ಒಂಥರ ಹಿ ಸಾರ್ಟ್ ಆಫ್ ಲುಕ್ಡ್ ಎಟ್ ಇಟ್ ಆ್ಯಂಡ್ ಫೆಲ್ಟ್ ಸೊ ಅದು ವಾಸ್ ಎ ಜೀನಿಯಸ್. ಮಾಡಿ ಮುಂದಕ್ಕೆ ಮಾಡಿ ಮೇಡ್ ಲಾಟ್ ಆಫ್ ಮನಿ. ಎಲ್ಲರೂ ನಂದನ್ ನೀಲ್ಕೇನಿ ಅವರೆಲ್ಲ ಸೇರಿಕೊಂಡು ಮಾಡಿದ್ರಲ್ಲ, ರ್ಯಾನ್ ಎ ವೆರಿ ಸಕ್ಸಸ್ಫುಲ್ ಕಂಪನಿ. ಈಗ ಇವತ್ತು ನಾವು ನಿಮ್ಮನ್ನ ನೋಡ್ತಾ ಇದ್ದೀವಿ, ಒಬ್ರು ಸಕ್ಸಸ್ಫುಲ್ ಸೈಂಟಿಸ್ಟ್ ಆಗಿ ನೋಡ್ತೀವಿ. ಆ್ಯಂಡ್ ಈ ಹಾದಿ ಅಷ್ಟು ಸುಲಭವಾಗಿರಲ್ಲ, ಎಲ್ಲ ಅಂದ್ಕೊಂಡಂಗೆ ಆಗೋದಿಲ್ಲ. ಹೌದು, ನೀವು ಹೇಳಿದ್ರಿ ಒಂದಿಷ್ಟು ಸಿಕ್ಕ ಅವಕಾಶಗಳು ಸದುಪಯೋಗ, ಬಟ್ ಇದ್ರ ನಡುವೆ ಒಂದಿಷ್ಟು ಕಷ್ಟಗಳು ಇಂಥವೆಲ್ಲ ನೋಡ್ಕೊಂಡು ಬಂದಿರ್ತೀರಿ. ಈ ಥರ ಫೇಸ್ ಮಾಡಿದ್ದು ತುಂಬ ದೊಡ್ಡ ಚಾಲೆಂಜಿಂಗ್ ಇಶ್ಯೂಸ್ ಅಥವಾ ಕಷ್ಟಗಳು ಅಂತ ಅಂದಿದ್ದು ಯಾವ ಥರ ಇತ್ತು? ಓಕೆ, ಇವಾಗ ಹೇಳಿದ್ನಲ್ಲ ನಿಮಗೆ, ನನ್ನ ಪ್ರೊಫೆಸರು ಅವನು ಅಮೇರಿಕನ್ನು, ನನ್ನ ಜೊತೆ ಕೆಲಸ ಮಾಡಲ್ಲ ಅಂದ ಫಾರ್ ಸಮ್ ಸಿಂಪಲ್ ರೀಸನ್. ಆಯ್ತಲ್ಲ, ಅದು ಇಟ್ ಇಸ್ ಸಿಂಪಲ್ ಫಾರ್ ಮೀ, ಬಟ್ ಫಾರ್ ಹಿಮ್ ಇಟ್ ವಾಸ್ ನಾಟ್ ಸಿಂಪಲ್. ಯಾಕೆಂದರೆ ಅವರು ದೇ ಆರ್ ಆಲ್ವೇಸ್ ಲುಕ್ ಫಾರ್ ಡಿಸಿಪ್ಲೀನು, ಇದೆಯೋ ಇಲ್ಲೋ ಅಂತ ಅದಾಗೋಯ್ತು. ಅದಾದಮೇಲೆ ನಾನು ಸ್ಕಾಲರ್ಶಿಪ್ಪು ಕಟ್ ಮಾಡಿದೆ. ಅವರಿಗಲ್ಲಿ ಏನು ಅಂದರೆ ದಾಕ್ಷಿಣ್ಯ ಇಲ್ಲ. ಅಮೇರಿಕಾದಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತೀನಿ, ಅದೆಲ್ಲ ಅವನು ನನಗೆ ನಮ್ಮ ಫಾದರ್ಗೆ ಇದ್ದಾರೆ ಏನೂ ಇಲ್ಲ, ಅದೊಂದು. ಆಮೇಲೆ ಏನಾಗೋಯ್ತು, ನನಗೆ ಮಾರ್ಚು ಏಪ್ರಿಲ್ ಆಗೋಯ್ತು. ನಮ್ಮ ಫಾದರು ಏನಪ್ಪ ನೀನು ದುಡ್ಡೇ ಕಳಿಸಿಲ್ಲ, ಮಾಡಲಿಲ್ಲ ಅಂತ ಇದ್ದಾರೆ, ನನಗೆ ಸಂಬಳಗಳಿಲ್ಲ. ಆವಾಗ ಇರಲಿ ಅಂಥೇಳಿ ಒಂದು ಬಸ್ನಲ್ಲಿ ಮಿಸಿಸಿಪಿಯಿಂದ ಶಿಕಾಗೋಗೆ ಹೊಟ್ಟೋದೆ. ಶಿಕಾಗೋಗೆ ಹೋದೆ. ಅಲ್ಲೊಂದು ಝೆನಿತ್ ಕಂಪ್ನಿ ಅಂತ ಒಂದಿತ್ತು. ಆ ಝೆನಿತ್ ಕಂಪ್ನಿಗೆ ಹೇಳಿದೆ, ನನಗೆ ಏನಾದ್ರು ಒಂದು ಜಾಬ್ ಕೊಡು. ಏನು ಜಾಬ್ ಮಾಡ್ತೀಯ ಅಂದ. ಕೋಡಿಂಗ್ ಗೀಡಿಂಗಲ್ಲ ಅವಾಗೆಲ್ಲ ಅವ್ರಿಗೆ ಬೇಕಾಗಿಲ್ಲ, ನನಗೆ ಲೇಬರ್ ಜಾಬ್ ಮಾಡ್ತೀಯ ಅಂದ. ಮಾಡ್ತೀನಿ, ಏನು ಬೇಕಾದ್ರು ಅಂದ. ಅವಾಗ ಏನು ನೀ ಸಣ್ಕಲ ಥರ ಇದೆಯಾ, ಏನು ಮಾಡ್ತೀಯ ಅಂತ ಕೇಳ್ದೆ.
ಇಲ್ಲ ಮಾಡ್ತೀನಿ ಶಕ್ತಿ ಇದೆ ಅಂತ. ಆ ಝೆನಿತ್ ಕಂಪ್ನಿನಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಝೆನಿತ್ತು ಕಂಪ್ಯೂಟರು ಟೆಲಿವಿಷನ್ ಎಲ್ಲ ಇದು ಮಾಡಿಬಿಟ್ಟು ಅದನ್ನು ನನ್ನ ಕೆಲಸ ಬಾಕ್ಸಲ್ಲಿ ಹಾಕಬೇಕು. ಅದು ಮೇಲ್ಗಡೆಯಿಂದ ಬರ್ತಾ ಇರುತ್ತೆ, ಆ ಬಾಕ್ಸ್ ಒಳಗೆ ನಾನು ಹಾಕಬೇಕು. ಆ ಬಾಕ್ಸ್ನಲ್ಲಿ ಹಾಕಿ ಅದು ಏನಾಗ್ತಾ ಇರುತ್ತೆ, ಬೆಲ್ಟ್ ಕನ್ವೇರ್ನಲ್ಲಿ ಬರ್ತಾ ಇರುತ್ತೆ. ನಾನು ಮಾಡಿದೆ ಅಲ್ಲೋಣ, ಎಲ್ಲ ಮಾಡ್ತೀನಿ. 2 ಮಾಡೋಷ್ಟರಲ್ಲಿ ತೋಳುಗಳೆಲ್ಲ ಸುಸ್ತು. ಆಮೇಲೆ ಏನಾಯಿತು, ಸುಸ್ತಿಗೆ ಅಲ್ಲಿ 4-5 ಬಾಕ್ಸ್ಗಳ ಹಿಂದೆ ನಿಂತುಬಿಟ್ಟಿದೆ. ಅವನು ಆ ಬಾಸ್ ಇದ್ದವನು, ಕಮಾನ್ ಯು ಆರ್ ವೆರಿ ಸ್ಲೋ, ನೀ ಸ್ಲೋನಲ್ಲಿದೆಯಾ, ಬಾಕ್ಸ್ ಹಾಕು ಅಂತಾನೆ. ಯಾಕೆಂದ್ರೆ ಇನ್ನೊಂದು ಕಳಿಸ್ಬೇಕಲ್ಲ. ಸೊ ಒಂದು ಅವರ್ನಲ್ಲಿ ಏನಿಲ್ಲ ಅಂದರೂ ಒಂದು 15 ಬಾಕ್ಸ್ ಹಾಕಬೇಕು ನಾನು ಇದಕ್ಕೆ. ಆಮೇಲೆ ನೋಡಿದೆ ಇದೆಲ್ಲ ಅವನೆಲ್ಲ ಆಯಿತು. ಎಲ್ಲ ರಾತ್ರಿ ಮನೆಗೆ ಹೋಗ್ತೀನಿ, ಕೈ ಕಾಲುಲೆಲ್ಲ ನೋವು, ಊಟಗಳಿಲ್ಲ, ಏನು ಮಾಡೋದು ಅಂದೆ. ಅವ್ರು ಕೊಡೋದು ಅವಾಗ ಏನು ಒಂದು 1 ಅವರ್ಗೆ $8 $9. ಒಂದು ವಾರ ಮಾಡಿದೆ. ಒಂದು ವಾರ ಮಾಡಿದ ತಕ್ಷಣ ಏನೂ ಆಗಲೇ ಇಲ್ಲ. ಆಮೇಲೆ ಇದು ನಡೆಯಲ್ಲಪ್ಪ ಅಂಥೇಳಿ ನಾನು ಹೇಳಿದೆ, ದುಡ್ಡು ಕೊಟ್ಟ. ಅದು ಯಾಕೆ ಹೇಳ್ತೀನಿ ಅಂದರೆ, ನಾವು ಅಮೇರಿಕನ್ಸ್ ಥರ ಭಾಳ ಸ್ಟ್ರಾಂಗ್ ಆಗಿರೋಕ್ಕಾಗಲಿಲ್ಲ. ನಮ್ಮದೆಲ್ಲ ಬರೀ ಇದು ಕೋಡಿಂಗು ಆ ಥರದ್ರೆಲ್ಲ ನಮ್ಮ ಬುದ್ಧಿ ಇರ್ತಲ್ಲ. ಬಟ್ ಈ ಫಿಸಿಕಲ್ ಲೇಬರ್ ಕಷ್ಟ. ಬಟ್ ಅದು ಒಂದು ಎಕ್ಸ್ಪೀರಿಯನ್ಸು ನನಗೆ ತಿಳಿಸಿದೆ. ಹೇಗೆ ಅಂದರೆ, ಕಷ್ಟಪಡಬೇಕು, ಅದು ಒಂದು ಕಷ್ಟ. ಆಮೇಲೆ ನೋಡಿದೆ, ಇನ್ನೊಂದು ಸಲ ಹೋದೆ, ಹಾಲಿಡೇ ಇನ್ ಅಂತ ಒಂದು ಹೋಟೆಲ್ ಇತ್ತು. ಅದು ಹಾಲಿಡೇ ಇನ್ನಲ್ಲಿ ಅಲ್ಲಿ ಇದು ಮಾಡಬೇಕು, ಸರ್ವ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಆಯಿತಲ್ಲ. ಅಲ್ಲೂ ಒಂದು ಸ್ವಲ್ಪ ದಿನ ಟ್ರೈ ಮಾಡಿದೆ. ಆಮೇಲೆ ಈ ಥರ ಬೇಕಾದ, ಬಟ್ ಅಲ್ಲಿ ಅಮೇರಿಕಾದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅದು ಇದು ಏನಿಲ್ಲ, ಯಾವ ಬೇಕಾದ್ರೂ ಜಾಬ್ ಮಾಡ್ತಾರೆ. ಈವನ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಇಸ್ ವರ್ಕ್ಡ್. ಸೊ ಅದೆಲ್ಲ ನಮ್ಗೆ ಅವಾಗ ಮೈಂಡಿಗೆ ಬಂದು ಅದೆಲ್ಲ ಮಾಡಿದ್ವಿ. ಆಮೇಲೆ ನೋಡಿ ಎಷ್ಟು ಅದೇ ಒಂದು 40 ವರ್ಷ ಆದಮೇಲೆ ನಮ್ಮ ಹುಡುಗ ಹೋದ, ಅದೇ ಸೇಮ್ ಶಿಕಾಗೋಗೆ, ಸೇಮು ಕಂಪ್ನಿ ಹತ್ರ. ಅವನು ಹಿ ವೆಂಟ್ ಆ್ಯಸ್ ಎ ಡಿಸ್ಟಿಂಗ್ವಿಶ್ ಸ್ಪೀಕರ್ ಒಂದು ಕಾನ್ಫರೆನ್ಸ್ನಲ್ಲಿ. 8,000 ಜನ ಆಡಿಯನ್ಸು ಸರ್, ಕ್ಯಾನ್ಸರ್ ಕಾನ್ಫರೆನ್ಸ್ನಲ್ಲಿ. ಸೊ ಆವಾಗ ಅವನು ಬರೆದಿದ್ದ ಏನು ಅಂದರೆ, ನೀ ಸ್ಟೋರಿ ಹೇಳಿದ್ದವಾಗೆಲ್ಲ ನಮ್ಗೆ ಅರ್ಥ ಆಗ್ತಾಯಿತ್ತು. ಏನು ಅಂದರೆ, ಎಷ್ಟು ಕಷ್ಟಪಟ್ಟಿದ್ದೀರಾ. ನಾನು ಇವಾಗ ಹೋಗ್ತೀನಿ, 8, 9, 10,000 ಜನ ಆಡಿಯನ್ಸ್ದಲ್ಲಿ ಕೂತಿದ್ದಾರೆ. ಇವನು ಕ್ಯಾನ್ಸರ್ ವಿಷಯ ಹೇಳ್ತಾ ಇದ್ದಾನೆ. ಯಾಕೆಂದರೆ ಇವನು ಕ್ಯಾನ್ಸರ್ ಎಕ್ಸ್ಪರ್ಟ್ ಅಲ್ಲ. ಮಗ ಮೊದಲನೇ ಮಗ, ಭಾಳ ಬುದ್ಧಿವಂತ ಅವನು. MD PhD ಸ್ಲೋನ್ ಕೇಟ್ರಿಂಗ್ ಅಂತ ಅವನು ಹೇಳ್ತಾ ಇದ್ದ. ಸೊ ಎಷ್ಟು ಚೇಂಜು ಅರ್ಥ ಆಯ್ತಾ ನಿಮಗೆ? ಆ ಚೇಂಜು ಅಂದರೆ ದೇವರು ಹೆಂಗೆ ಮಾಡ್ತಾನೆ. ಅವನು ಅದೇ ಹೇಳ್ದ, ನೀನು ನಮಗೆ ಒಂದು ಆಪರ್ಚುನಿಟೀಸ್ ಕೊಟ್ರಿ, ನಾವು ಮಾಡಿದೆ. ಅದೇ ಶಿಕಾಗೋದಲ್ಲಿ ಇವತ್ತು ನಾನು 8,000 ಜನಕ್ಕೆ ಲೆಕ್ಚರ್ ಕೊಡ್ತಾಯಿದ್ದೀನಿ ಅಂತ ಹೇಳ್ದ. ಸೊ ಅದೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಭಾಳ ಕಷ್ಟಗಳು ಇತ್ತು ಆಗಿನ ಕಾಲದಲ್ಲಿ. ಇದು ಈಸಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು, ಬಟ್ ಒಂದೇನು ಅಂದರೆ ಒಳ್ಳೆ ಡಿಸಿಪ್ಲಿನ್ ಇತ್ತು. ಆಮೇಲೆ ಎರಡನೇದೇನು ಇತ್ತು ಅಂದರೆ, ದೇವರು ಸ್ವಲ್ಪ ನನಗೆ ಈ ಮ್ಯಾಥಮೆಟಿಕ್ಸು ಗೀಥಮೆಟಿಕ್ಸ್ ಎಲ್ಲ ಭಾಳ ಚೆನ್ನಾಗಿ ಕೊಟ್ಟಿದ್ದ. ಆ್ಯಂಡ್ ಐ ಆಮ್ ಎ ಹಾರ್ಡ್ ವರ್ಕರ್. ನಾನು ಐ ಆಮ್ ಆಲ್ವೇಸ್ ವೆರಿ ಹಾರ್ಡ್ ವರ್ಕಿಂಗ್. ಟೈಮ್ ಗೀಮ್ ಅಂದರೆ ಇವಾಗ ಈವನ್ ಮೋರ್ ಕೇರ್ಫುಲ್. ಅದಕ್ಕೆ ಎಷ್ಟೋ ಸಲ ನಾನು ಇಲ್ಲಿ ಟೈಮ್ ಕೊಟ್ಟರೆ, ಅವರು ಮೊನ್ನೆನೂ ಯಾರೋ ಹೇಳ್ತಾಯಿದ್ರು, ಲೇಟಾಗಿ ಬಂದರು, ನಿಮ್ಮನ್ನು ಹೋಗ್ಬಿಟ್ಟು ನೋಡಲ್ಲ, ಬೇಡ, ಡೋಂಟ್ ವಾಂಟ್. ಯಾಕೆ ಅದೇ ಮೈಂಡ್ನಲ್ಲಿದೆ, ಟೈಮ್ ಕರೆಕ್ಟಾಗಿ ನಾವು ಬರಬೇಕು, ಯಾಕೆ ಕೆಲಸ ಮಾಡಬೇಕು. ಆಮೇಲೆ ನಾನು ದುಡ್ಡು ಕೊಡಪ್ಪ ಅಂತ ಯಾರನ್ನೂ ಕೇಳಲ್ಲ, ಅಮೇರಿಕಾದಲ್ಲಿ ಕೇಳಲ್ಲ, ಕಷ್ಟಪಡಬೇಕು. ಸೊ ಭಾಳ ತೊಂದರೆಗಳು ಇತ್ತು. ಬಟ್ ಆ ತೊಂದರೆ ಎಲ್ಲ ಸ್ವಲ್ಪ ಇದು ಮಾಡಿಕೊಂಡು ಒಳ್ಳೆ ಒಂದು ಡಿಸಿಪ್ಲಿನ್ ಇಟ್ಕೊಂಡು ಅದು ಮಾಡಿ, ಅದಕ್ಕಿಂತ ಇದು ಸಕ್ಸಸ್ ಆಗಿದೆ. ಸ್ಟ್ರಗಲ್ಸ್ನ ಕ್ಯಾಚ್ ಮಾಡಬೇಕು. ಆಮೇಲೆ ಈಗೋ ಇಟ್ಕೋಕೂಡ್ದು. ಯಾಕೆಂದರೆ ಈಗೋ ಎಲ್ಲ ಇಂಡಿಯಾದಲ್ಲಿ ಭಾಳ ಜನಗಳಿಗೆ ಈಗೋ. ಯಾಕೆಂದರೆ ನಾನು ಅದಾಗಿದೆ ಅಂತ ಅವ್ರು ಹೇಳ್ತಾರೆ, ಸರ್ ನೀವೇನು ಸರ್ ನೀವು ಸೂಟ್ ಕೇಸ್ ಕೊಡಿ ನಾನು ಇಟ್ಕೊಳ್ತೀನಿ ಅಂತಾರೆ. ನೀನು ಯಾಕೆ ಇಟ್ಕೋಬೇಕು, ದೇವ್ರು 2 ಕೈ ಕೊಟ್ಟಿದ್ದಾನೆ, ನಾನು ಇಟ್ಕೊಳ್ತೀನಿ, ಬೇಡ ಅಂತ. ಅಂದರೆ ಯು ಹ್ಯಾವ್ ಟು ಬಿ ಎ ಫೇರ್ಲಿ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ವರ್ಕ್ ಹಾರ್ಡ್, ಸಕ್ಸಸ್ ವಿಲ್ ಕಮ್, ಆಯ್ತಲ್ಲ. ಸೊ ಅದೆಲ್ಲ ಹೇಳಿದೆ. ಆಮೇಲೆ ಭಾಳ ಇದೆಲ್ಲ ಕೆಲವು ಈಸಿಯಾಗಿ ಆಗಲಿಲ್ಲ, ಬಟ್ ದೆರ್ ವರ್ ಡಿಫಿಕಲ್ಟೀಸ್ ಟು. ನಾ ಹೇಳೋದು ಅದೊಂದು. ಆಮೇಲೆ ಇದೊಂದು, ನಮಗೆ ಅವಾಗೆಲ್ಲ ಟ್ರಾವೆಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ತೊಂದರೆಗಳು ಬೇಕಾದಷ್ಟಿತ್ತು. ಬಟ್ ಆ ತೊಂದರೆಗಳೆಲ್ಲ ಮೈನರ್. ಯುವರ್ ಎಜುಕೇಷನ್ನು, ಕೆಲಸ, ನಿಮ್ಮ ಪೇರೆಂಟ್ಸ್ಗೆ ಏನು ಸಹಾಯ ಮಾಡಬೇಕೋ ಅದು ಇಂಪಾರ್ಟೆಂಟ್, ಅದು ಮಾಡಿದ್ವಿ, ಅದಾಯಿತು. ಆಮೇಲೆ ಎಲ್ಲ ಒಳ್ಳೆಯದು ಆಯಿತು. ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್. ಆವಾಗ ನಾನು 1989ನಲ್ಲಿ
ನಾನು ಆವಾಗ ತಾನು ಅಮೇರಿಕಾಯಿಂದ ಬಂದು ಫುಲ್ಲು ಪ್ರೊಫೆಸರಲ್ಲಾಗಿದ್ದೆ. ಅಲ್ಲೊಂದು ಲಕ್ಷ್ಮೀ ನರಸಿಂಹ ಟೆಂಪಲ್ ಅಂತಿದೆ ಮಳವಳ್ಳಿನಲ್ಲಿ. ಅಲ್ಲಿ ಒಂದು ಕಲ್ಯಾಣಿ ಅಂತಿದೆ. ಕಲ್ಯಾಣಿ ಅಂದರೆ ಒಂದು ಸ್ವಿಮ್ಮಿಂಗ್ ಪೂಲ್ ಥರ. ಅಲ್ಲಿ ಜನಗಳು ಭಾಳ ಸ್ನಾನಗಳು ಮಾಡ್ತಾರೆ. ಅಲ್ಲಿ ರಥೋತ್ಸವ ನಡೆಯುತ್ತೆ ಪ್ರತಿ ವರ್ಷವೂ. ನಾವು ಒಂದು ಸಲ ಹೋಗಿ ನೋಡಿದೆ ನಾನು, ಅಲ್ಲಿ ಜನಗಳಿಗೆ ನೀರೇ ಇಲ್ಲ. ಸೊ ಅದನ್ನು ಕ್ಲೀನ್ ಮಾಡಿಲ್ಲ. ನಾನು ಮಾಡಿಸ್ತೀನಿ ಅಂಥೇಳಿ ಅದನ್ನು ಮಾಡಿಸ್ದೆ. ಅದೇ ಟೈಮ್ನಲ್ಲಿ ನಮ್ಮ ಬ್ರದರು ಅಮೇರಿಕಾದಲ್ಲಿ ಕಾರ್ ಆ್ಯಕ್ಸಿಡೆಂಟ್ ಸತ್ತೋದ್ರು. ಸೊ ಎಲ್ಲ ಈ ಥರದ್ದು ಭಾಳ ತೊಂದರೆಗಳು ಆಗಿದೆ. ಬಟ್ ಅದರಲ್ಲಿ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಮೂವ್ ಆನ್. ಸರ್, ಈಗ ನಾನು ನಿಮಗೆ ಬಗ್ಗೆ ನಿಮ್ಮ ಜೊತೆ ಭಾಳಷ್ಟು ಮಾತಾಡಬೇಕು ಸರ್. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮಾತಾಡ್ತೀನಿ. ಬಟ್ ಈಗ ನೀವು ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀರಿ. ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಪರಿಚಯ ಮಾಡೋಣ. ಮಕ್ಕಳು, ನಿಮ್ಮ ಮನೆಯವರು, ಆ್ಯಂಡ್ ಇಲ್ಲಿ ಬಂದ ಮೇಲೆ ಒಂದಿಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈಗ ಕಲ್ಯಾಣಿ ಒಂದು ಮಾಡಿದೆ ಅಂತ. ಅದೇ ರೀತಿ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನಾವು ಇವತ್ತಾದ್ರೂ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡ್ತಾ ಹೋದ್ರೆ ನಿಮ್ಮ ಕುಟುಂಬದ ಬಗ್ಗೆ. ಈಗ ನೋಡಿ, ನಮ್ಮ ವೈಫು ಮನೋರಮಾ ಅಯ್ಯಂಗಾರ್ ಅಂತ. ಅವರು ನಾನು 1974ರಲ್ಲಿ ಮದುವೆ ಆದೆ. ವೆರಿ ವಂಡರ್ಫುಲ್ ವುಮನ್. ಅದು ಭಾಳ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಒಳ್ಳೆ ಅಂಜಲಿಕ್ ಬ್ಯೂಟಿ ಇತ್ತು. ಭಾಳ ಒಳ್ಳೆ ಮೈಂಡು ಸರ್ ಅವ್ರಿಗೆ. ಅವ್ರಿಗೇನು ಅಂದರೆ ಭೇದ ಭಾವನೆ ಏನಿಲ್ಲ. ಜನಗಳು ಏನು ಕೆಲಸ ಮಾಡಿದ್ರೆ ಅವ್ರಿಗೆ ನೀನು ಇದು ಮಾಡಬೇಕು ಅವ್ರು ಹೇಳ್ತಾಯಿದ್ರು ಯಾವಾಗಲೂ. ಅದು ನನಗೆ ಒಳ್ಳೆ ಸ್ಟ್ರಾಂಗ್ ಆಯಿತು. ಏಕೆಂದರೆ ಮೊದಲು ಒಂದು 20 ವರ್ಷ ಭಾಳ ಕಷ್ಟ. ಯಾಕೆಂದರೆ ಭಾಳ ಓವರ್ ಟೈಮ್ ಮಾಡಬೇಕು. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದಾಗ ಕೆಲಸಗಳು ಮಾಡಬೇಕು. ರಾತ್ರಿಯೆಲ್ಲ ಬರ್ತಾನೆ ಇರಲಿಲ್ಲ. ನಾವು ಆಫೀಸ್ನಲ್ಲಿ ಮಾಡಿದ್ರೆ ರಾತ್ರಿ 11 ಗಂಟೆ 10 ಗಂಟೆ. ಯಾಕೆಂದರೆ ನಮಗೆ ಒಂದು ಆಸೆನೂ ಇತ್ತು ನನಗೆ, ಚೆನ್ನಾಗಿ ಮಾಡಬೇಕು, ಮುಂದಕ್ಕೂ ಬರಬೇಕು, ಕಷ್ಟನೂ ಪಡಬೇಕು ಅಂತ. ಆ ಕಷ್ಟ ಪಡಬೇಕಾದ್ರೆ ಒಂದು 10-15 ವರ್ಷ ನಾನು ಐ ಕೆನಾಟ್ ಸೇ ಒಂದು ಫ್ಯಾಮಿಲಿ ಲೈಫ್ ಥರ ಅಲ್ಲ. ಯಾಕೆಂದರೆ ಅವ್ರು ಬರೋದು ಪಾಪ ಇರ್ತಾಯಿದ್ರು, ವೆಯ್ಟ್ ಮಾಡ್ತಾಯಿದ್ರು. ಬಟ್ ನಾನು ಆಲ್ವೇಸ್ ಯೂಸ್ ಟು ಸ್ಪೆಂಡ್ ಟೈಮ್ ಇನ್ ದಿ ಆಫೀಸ್. ಆವಾಗ ನಮಗೆ 3 ಜನ ಮಕ್ಕಳು. ಅವನು ಬ್ಯಾಂಗ್ಳೂರಿನಲ್ಲೇ ಹುಟ್ಟಿದ. ಏಕೆಂದರೆ ಅವನಿಗೆ ಬ್ಯಾಂಗ್ಳೂರಿಗೆ ಕಳಿಸ್ಬಿಟ್ಟೆ ನಾನು. ಯಾಕೆಂದರೆ ನನಗೆ ಅಲ್ಲಿ ಟೈಮ್ ನೋಡ್ಕೊಳ್ಳೋಕ್ಕಾಗಲ್ಲ. ಸೊ ಇಲ್ಲಾಂದರೆ ಅವ್ರ ಪೇರೆಂಟ್ಸ್ ಎಲ್ಲ ಇರ್ತಾರೆ, ನೋಡ್ಕೊಳ್ತಾರೆ ಅಂಥೇಳಿ ಇದೆಲ್ಲ. ಸೊ ಅವನು ಬ್ಯಾಂಗ್ಳೂರಿನಲ್ಲಿ ಹುಟ್ಟಿದ. ಭಾಳ ಬುದ್ಧಿವಂತ, ಪುನೀತ್ ಅಯ್ಯಂಗಾರ್ ಅಂತ. ಅವನು 2ನೇವನು ಬ್ಯಾಂಗ್ಳೂರಿನಲ್ಲಿ ಹುಟ್ಟಿದ. 3ನೇವನು ಅವನು ವಿನೀತ್ ಅಯ್ಯಂಗಾರ್ ಅಂತ. 3ನೇವನು ವಿಜಯ್ ಅಯ್ಯಂಗಾರ್. ಅವನು ಅಮೇರಿಕಾದಲ್ಲಿ ಹುಟ್ಟಿದ. ಏನು ಮಾಡ್ತಿದ್ದ ಅವನು ಒಬ್ಬರು. ಸೊ ಪುನೀತ್ ಅಯ್ಯಂಗಾರ್ ಅವನು ಭಾಳ ಬುದ್ಧಿವಂತ, ಹಾರ್ಡ್ ವರ್ಕಿಂಗು. ಅವನು ನೋಡಿ ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಆಯ್ತಲ್ಲ. ಅದೊಂದೇ ಅಲ್ಲ, MIT ಅಂತ ಒಂದು ಒಳ್ಳೆ ಯೂನಿವರ್ಸಿಟಿ ಇದೆ. ಅಲ್ಲಿ ಬೆಸ್ಟ್ ಯೂನಿವರ್ಸಿಟಿ ಅಮೇರಿಕಾದಲ್ಲಿ. ಅಲ್ಲಿ ಸಿಗೋದಕ್ಕೆ ಭಾಳ ಕಷ್ಟ. ಅಲ್ಲಿಗೆ ಅವನು ಅಂಡರ್ ಗ್ರ್ಯಾಜುಯೇಟ್ ಮಾಡ್ದ. ಅದು ಅಂಡರ್ ಗ್ರ್ಯಾಜುಯೇಟ್ ಒಂದೇ ಅಲ್ಲ, ಅಲ್ಲಿ ಡೇವಿಡ್ ಬಾಲ್ಟಿಮೋರ್ ಅಂತಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡ್ದ. ನೋಬೆಲ್ ಪ್ರೈಸ್ ವಿನ್ನರು. ಅವರು ಪ್ರೆಸಿಡೆಂಟ್ ಆಫ್ MIT. ಹೆಚ್ಚಾಗಿ ಯಾರ ಜೊತೆಗೂ ಮಾಡಲ್ಲ, ಇವನ ಜೊತೆಗೆ ಮಾಡ್ದ. ಆಮೇಲೆ ಇನ್ನೊಬ್ಬರು ಇಂಡಿಯನ್ ಇದ್ದರು, ಹರಗೋಬಿಂದ್ ಖುರಾನ ಅಂತ, ಅವ್ರ ಜೊತೆಗೂ ಮಾಡ್ದ. ಸೊ ಮಾಡಿ ಆಮೇಲೆ ಅವನಿಗೇನೋ ಒಂದು ಮೈಂಡಿಗೆ ಬಂತು, ಕ್ಯಾನ್ಸರ್ಗೆ ಕ್ಯೂರ್ ಮಾಡಬೇಕು ಅಂದ. ಸೊ ಇವತ್ತು ಹೋಗಿ ನೀವು ನೋಡಿ 1993ನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಇಂಟರ್ವ್ಯೂ ಮಾಡಿದ್ರು. ಬ್ಯಾಂಗ್ಳೂರಿಗೆ ಬಂದಿದ್ವಿ. ಆ ಇಂಟರ್ವ್ಯೂ ಮಾಡಿದಾಗ ನನ್ನ ಇಂಟರ್ವ್ಯೂ ಮಾಡಿದ್ರು. ಇವ್ರು ಯಾರು ಅಂದರು, ನಮ್ಮ ಸನ್ನು ಅಂದೆ. ಅವನು ಇಂಟರ್ವ್ಯೂ ಮಾಡಿದಾಗ ವಾಟ್ ಡು ಯು ವಾಂಟ್ ಟು ಬಿಕಮ್ ಅಂತ ಯಾರೋ ಕ್ವಶನ್ ಕೇಳಿದ್ರು ನಿಮ್ಮ ಥರ. ಐ ವಾಂಟ್ ಟು ಫೈಂಡ್ ಎ ಕ್ಯೂರ್ ಫಾರ್ ಕ್ಯಾನ್ಸರ್ ಅಂತ ಹೇಳ್ದ. ಅವತ್ತಿನ ಕಾಲಕ್ಕೆ ಕ್ಯಾನ್ಸರ್ ಕ್ಯೂರಬಲ್ ಆಗಿರಲಿಲ್ಲ. ಇವಾಗ ಸ್ವಲ್ಪ ಆಗಿದೆ, ಪ್ರೋಟೋಕಾಲ್ ಎಲ್ಲ ಮಾಡಿದ್ದಾರೆ. ಅವನು ಆ ಕ್ಯಾನ್ಸರ್ ಅವನಿಗೆ ಭಾಳ ಮೊದಲಿಂದ ಇಷ್ಟ. ಅವನು MD PhD ಅಂತ ಎರಡೂ ಮಾಡ್ದ. PhDನೂ ಮಾಡ್ದ, MDನೂ ಮಾಡ್ದ. ಅಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಮೆಡಿಕಲ್ ಸ್ಕೂಲ್ನಲ್ಲಿ. ಆಮೇಲೆ MD ಆ್ಯಂಡರ್ಸನ್ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ ಅಂತಿದೆ, ಅಲ್ಲೂ ಮಾಡ್ದ ಟ್ರೈನಿಂಗು. ಆಮೇಲೆ ಅಲ್ಲಿಂದ ಇನ್ನೊಂದು ಸೌತ್ ವೆಸ್ಟರ್ನ್ ಮೆಡಿಕಲ್ ಸ್ಕೂಲ್ ಮಾಡ್ದ. ಆಮೇಲೆ ಫೈನಲಿ ಇದು ಮಾಡ್ದ. ಇವಾಗ ಸ್ಲೋನ್ ಕೇಟ್ರಿಂಗ್ ಮೆಮೋರಿಯಲ್ ಕ್ಯಾನ್ಸರ್ ಸೆಂಟರ್ ಅಂತಿದೆ, ಅಲ್ಲಿ ಈಸ್ ಎ ಡಿರೆಕ್ಟರ್ ಫಾರ್ ಕ್ಯಾನ್ಸರ್ ಪ್ರೋಗ್ರಾಮ್ ಅಮೇರಿಕಾದಲ್ಲಿ. ಈಸ್ ಅ ವೆರಿ ರಿಚ್ ಆಲ್ಸೋ, ಬಟ್ ಈಸ್ ವೆರಿ ವೆರಿ ಸ್ಮಾರ್ಟ್ ಫೆಲೋ, ವೆರಿ ವೆಲ್ ಲೈಕ್ಡ್. ಅವನಿಗೂ ಟೈಮ್ ಇಲ್ಲ, ನಂತರನೇ ಬ್ಯುಸಿ ಹೋಗ್ತಾನೆ. ಅವನು 3 ಜನ ಮಕ್ಕಳು, ಗ್ರ್ಯಾಂಡ್ ಚಿಲ್ಡ್ರನ್ ವಿ ಹ್ಯಾವ್ 3 ಆಯ್ತಲ್ಲ. ಒಬ್ಬಳು ಹುಡುಗಿ ಅಂಜುಲಿ, ಮೊದಲನೇವನು ರಣವೀರ್ ಅಯ್ಯಂಗಾರ್ ಅಂತ, 2ನೇವನು ಅಂಜುಲಿ ಅಯ್ಯಂಗಾರ್, ದೆನ್ 3ನೇವನು ವೇದ್ ಅಯ್ಯಂಗಾರ್. ನನ್ನ ಡಾಟರ್ ಇನ್ ಲಾ, ಶಿ ಯೂಸ್ ಟು ವರ್ಕ್ ಅಟ್ ತಾಜ್ ರೆಸಿಡೆನ್ಸಿನಲ್ಲಿ. ಆ್ಯಂಡ್ ಸೊ ಶಿ ಈಸ್ ಅನ್ ಅಯ್ಯರ್. ಸೊ ಶಿ ಮ್ಯಾರಿಡ್. ಅದಾಯಿತು. ಆಮೇಲೆ ನಮ್ಮ 2ನೇವನು ವಿನೀತ್ ಅಯ್ಯಂಗಾರ್ ಅಂತ. ಅವ್ನು ಭಾಳ ಡಿಫ್ರೆಂಟು. ಅವನು ಹ್ಯೂಮನ್ ಸೆಂಟ್ರಿಕ್ ಪೀಪಲ್. ಅವನು ಯಾವಾಗಲೂ ಜನಗಳಿಗೆ ಸಹಾಯ ಮಾಡಬೇಕು. ಅವನೇನು ಮಾಡ್ದ, ಎಲ್ಲ ಆಯಿತು. ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಪರ್ಡ್ಯೂನಲ್ಲಿ ಮಾಡ್ದ.
ಆಮೇಲೆ ಅವನು ಹೇಳ್ದ ನನಗೆ ಅಮೇರಿಕಾ ಬೇಡ, ನಾ ಎಲ್ಲರೂ ಒಂದು 2 ವರ್ಷ ಹೋಗ್ಬಿಟ್ಟು ಬರ್ತೀನಿ ಅಂತ. ಪೀಸ್ ಕೋರ್ ಪ್ರೋಗ್ರಾಮ್ ಅಂತಿದೆ, ಅದನ್ನು ಮಾಡ್ದ. ಅಲ್ಲಿಗೆ ಹೋಗಿ ಫಿಲಿಪೀನಲ್ಲಿ ಒಂದು 2-3 ವರ್ಷ ಇದ್ದ. ಬರೋವಾಗ ಒಂದು ಹುಡುಗಿನ ಕರ್ಕೊಂಬಂದ್ಬಿಟ್ಟ, ಫಿಲಿಪೀನ್ ಗರ್ಲ್ನ. ಆಮೇಲೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂದ. ಆಮೇಲೆ ಸ್ವಲ್ಪ ಡಿಸ್ಕಷನ್ಸ್ ಆಯಿತು. ಆಮೇಲೆ ಡಿಸ್ಕಷನ್ಸ್ ಆದಮೇಲೆ ನಮ್ಮ ವೈಫ್ ಹೇಳಿದ್ರು, ನನಗೆ ಇನ್ ದಿ ಇನಿಷಿಯಲ್ ಸ್ಟೇಜಸ್ಸು ಅಷ್ಟು ಇಷ್ಟ ಇರಲಿಲ್ಲ ಆಯ್ತಲ್ಲ. ಆಮೇಲೆ ಅವ್ರು ಹೇಳಿದ್ರು, ನೀವು ನೋಡಿ ಅವನಿಗಿಷ್ಟ ಇದೆಯೋ ಅವನು ಅದನ್ನು ಮಾಡ್ಕೋಬೇಕು, ನನಗೆ ಇಷ್ಟ ಅಲ್ಲ. ಸೊ ಅದಕ್ಕೋಸ್ಕರ ಲೆಟ್ ಹಿಮ್ ಮ್ಯಾರಿ ಅಂದರು. ಸೊ ಮದುವೆ ಆಯಿತು. ಇವಾಗ ನಮಗೊಂದು ಗ್ರ್ಯಾಂಡ್ ಸನ್ ಇದ್ದಾನೆ ಅವನಿಂದ. 3ನೇವನು ವಿಜಯ್ ತಯ್ಯಂಗಾರ್ ಅಂತ. ಅವನು ನ್ಯೂರೋ ಸೈಂಟಿಸ್ಟು. ಅವನೇನು ಅಂದರೆ ಬ್ರೈನು, ಯಾಕೆ ಡಿಮೆನ್ಷಿಯಾ ಬರುತ್ತೆ, ಆಲ್ಝೈಮರ್ ಡಿಸೀಸ್ ಬರುತ್ತೆ, ಪಾರ್ಕಿನ್ಸನ್ ಡಿಸೀಸ್ ಬರುತ್ತೆ, ಯಾಕೆ ಜನಗಳಿಗೆ ಮರುವು ಬರುತ್ತೆ. ಸೊ ಇದೆಲ್ಲ ಅವನು ಸ್ಟಡೀಸು. PhD ಮಾಡ್ದ ಆ ಡ್ಯೂಕ್ ಯೂನಿವರ್ಸಿಟಿನಲ್ಲಿ. ಆ ಡ್ಯೂಕ್ನಲ್ಲಿ PhD ಮಾಡಿದಾಗ ಅವನಿಗೊಂಥರ ಇದಾಗೋಯ್ತು. ಒಂದು 3 years MA ಆಗಿತ್ತು PhD ಮಾಡಬೇಕಾದ್ರೆ. ಅವನು ಹೇಳ್ದ, ನಂಗೆ ಟೈರ್ಡ್ ಆಗೋಗಿದೆ ಎಜುಕೇಷನು, ಐ ಡೋಂಟ್ ವಾಂಟ್ ಟು ಡೂ ಇಟ್ ಅಂಥೇಳಿ ಅವರ ಮದರಿಗೆ ಮಾತಾಡ್ದ, ನನ್ನ ವೈಫ್ ಮನೋರಮಾಗೆ. ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಬೇಡ, ನನಗೆ ಬಿಟ್ಬಿಡ್ತೀನಿ ಅಂದ. ಬಿಡಬೇಡಪ್ಪ, ನನಗೇನು ಅಷ್ಟು ಎಜುಕೇಷನ್ ಇರಲಿಲ್ಲ. ನನಗೆ ಎಜುಕೇಷನ್ ನಿನ್ನ ಇಬ್ರಿಗೂ ಇದ್ದಾರೆ, ನಿಮ್ಮ ಅಣ್ಣಂದ್ರಿಗೆ, ಒಬ್ಬ MIT, ಇನ್ನೊಬ್ಬ ಜಾನ್ಸ್ ಹಾಪ್ಕಿನ್ಸು. ನೀನು ಮಾಡಲೇಬೇಕು PhD ಅಂಥೇಳಿ ಮಾಡಿದೆ. ಬರಬೇಡ ಮನೆಗೆ ಅಂದ್ಬಿಟ್ಟು ಗಲಾಟೆ ಮಾಡಿ PhD ಮಾಡಿಸಿದ್ರು. PhD ಮಾಡ್ದ. ಇವಾಗೆಲ್ಲ ಚೆನ್ನಾಗಿದ್ದಾನೆ ಆಯ್ತಲ್ಲ. ಆವಾಗೇನಾಯಿತು, ನಾವು ಇಂಡಿಯಾಗೆ ಬಂದಿದ್ವಿ 2013ನಲ್ಲಿ. ಆವಾಗ ನಮ್ಮ ವೈಫ್ಗೆ ಒಂದು ಡ್ರೀಮ್ ಬಂತು. ಅದು ಏನು ಡ್ರೀಮು ಅಂದರೆ, ಏನೋ ಒಂಥರ ದೇವರು ಸ್ಥಾಪನೆ ಮಾಡಬೇಕು ಅಂತ. ಅವ್ರು ಸರಿಯಾಗಿ ಹೇಳಲಿಲ್ಲ. ಏನು ಸ್ಥಾಪನೆ ಅಂದರೆ, ನನಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಡ್ರೀಮ್ನಲ್ಲಿ. ಆಮೇಲೆ ಹಿಂಗೆ ದೇವಸ್ಥಾನ ಕಟ್ಟೋದು ಇದೆಲ್ಲ, ಇಲ್ಲಿ ಜಾಗ ಇದೆ, ಇದೆಲ್ಲ ಕಟ್ಟಬೇಕು ಅಂದರು. ಆಮೇಲೆ ನಾವು ಅಮೇರಿಕಾದಲ್ಲಿದ್ದೀವಿ, ಇಲ್ಲಿ ಹೆಂಗೆ ಮೇಂಟೈನ್ ಮಾಡೋದು, ಭಾಳ ಕಷ್ಟ. ಆಮೇಲೆ ನಾನು ಬೇಡ ಒಕ್ಕೊಳ್ಳಿ, ಅದು ಇಲ್ಲದೇ ಒಂದು ಗೋಶಾಲ ಕಟ್ಕೊಡಿ ಅಂದರು. ಅದೇ ಫಸ್ಟು ಗೋಶಾಲ ಅಂತ ಇಲ್ಲದೆ ಕಾಣಿಸುತ್ತಲ್ಲ, ಅಲ್ಲಿ ಒಂದು ದೊಡ್ಡ 10 ಹಸುನ ಬಂದಾಗ ಇದು ಮಾಡ್ಕೊಂಬಿಟ್ರು. ಎಲ್ಲನೂ 10 ಹಸುನ ಕಟ್ಬಿಟ್ಟು ಕ್ಲೀನಾಗಿ ಅದು. ಬಟ್ ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಅಮೇರಿಕಾದಲ್ಲಿ ಇದ್ದೀವಿ, ಇಲ್ಲಿ ನಮಗೆ ಜಾಸ್ತಿ ಸಹಾಯ ಇಲ್ಲ. ಆಮೇಲೆ ಇಲ್ಲಿ ಬರೀ ಇವನೊಂದು ಸ್ವಾಮಿ ಅಂತ ಅವ್ನು ಕಾಲ್ ಮಾಡಬೇಕು, ಅವನು ಇದಾಗಿಬಿಟ್ಟಿದೆ, ಕೆಚ್ಚಲು ಇದಾಗಿದೆ ಅಂತ. ಸೊ ಒಂದು 2 ವರ್ಷ ಭಾಳ ಕಷ್ಟ ಆಯಿತು. ಆಮೇಲೆ ಹೇಳಿದ್ರು, ಬೇಡ ಗೋಶಾಲೆ, ಆ ಹಸುಗಳನ್ನ ಮಾರಿಬಿಡಿ ಅಥವಾ ಕೊಟ್ಬಿಡಿ, ಆ ಗೋಶಾಲ ಬದಲು ಒಂದು ಟೆಂಪಲ್ ಕಟ್ಬಿಡಿ, ನಂಗೆ ಡ್ರೀಮ್ ಆಗಿತ್ತು, ಅದು ಕಟ್ಬಿಡಿ ಅದು. ಸೊ ನಾನು ಹೇಳಿದೆ, ಮಾಡಬೇಕಾದ್ರೆ ಟೆಂಪಲ್ಲು ಇದನ್ನು ಅದಕ್ಕೆ ನಮಗೆ ಯಾರೂ ಗೊತ್ತಿಲ್ಲ ಏನು ಅಂತ. ಆಮೇಲೆ ನಾನು ಹೇಳಿದೆ, ಓಕೆ ನೀವು ಮಾಡಿ ಎಂದೆ. ಇದು ಒಂದು 4 ಕೋಟಿ ಆಯ್ತಿದು. ಅವರಿಗೆ ರೆಗ್ಯುಲರು ಟೆಂಪಲ್ ಥರ ಕಟ್ಟಬೇಕಾಗಿಲ್ಲ. ಅವ್ರದ್ದೇನು ಅಂದರೆ ಒಂಥರ ಏಷ್ಯನ್ನು ಎಲ್ಲ ಒಂಥರ ಎಲ್ಲ ಏನು ಇದ್ರದ್ದು ಅವರೇ ಮಾಡಿದ್ರು, ಇಂಜಿನಿಯರೆಲ್ಲ ಎಲ್ಲ ಮಾಡಿ. ಆಮೇಲೆ ಇದನ್ನೆಲ್ಲ ಮಾಡಿ ಸ್ಥಾಪನೆ ಮಾಡಿ, ಆಮೇಲೆ ಇದು ಗೋಶಾಲ ಅಂದರೆ ವೇಣುಗೋಪಾಲ ಸ್ವಾಮಿ ಇದನ್ನೆಲ್ಲ ಕಲ್ಲುಗಳ ಮಾಲೂರು ಅಂತಿದೆ, ಅಲ್ಲಿ ಹೋಗಿ ಮಾಡಿಸಿ ಬೇಕಾದಷ್ಟು ದುಡ್ಡು ಖರ್ಚಾಯಿತು, ಕಟ್ಸಿದ್ರು. ಆಮೇಲೆ ಅಲ್ಲಿ ದಟ್ ವಾಸ್ 2000. ಅವ್ರಿಗೇನು ಆಸೆ ಅಂದರೆ, ಇದು ಒಳ್ಳೆ ಟೆಂಪಲ್ ಆಗಿರಬೇಕು ಅಂದರೆ ಅವರು ತಿರುಪತಿ ಟೆಂಪಲ್ ಥರ ಆಗಬೇಕು ಅಂತ ಅವ್ರ ಆಸೆ ಇತ್ತು. ಆಮೇಲೆ ಅದು ಹೆಂಗೆ ಮೇಂಟೈನ್ ಮಾಡೋದಿಲ್ಲಿ ಒಬ್ಬನು ಬರಬೇಕು ಅಂತ. ಸೊ ಟೆಂಪಲ್ ಕಟ್ಟಿದ ಮೇಲೆ ಇನ್ನೂ 2 ಹಸು ಇದೆ, ಅದಾಯಿತು. ಆಮೇಲೆ ಇಯರ್ಲಿ ನನಗೆ ರಥೋತ್ಸವ ಬೇಕು ಅಂಥೇಳಿ ಒಂದು ಉತ್ಸವ ಮಾಡಿ ಅವ್ರಿಗೆ ಇನ್ನೊಂದೇನು ಅಂದರೆ, ಪ್ರತಿ ರಥೋತ್ಸವದಲ್ಲೂ ಜನಗಳಿಗೆ ಊಟ ಹಾಕಬೇಕು, ಜನಗಳಿಗೆ 500 ರೂಪಾಯಿ ಕೊಡಬೇಕು. ಯಾರು ಅಂತಿಲ್ಲ, ಯಾರು ಬೇಕಾದ್ರೂ ಬರಲಿ, ಒಂದು 200-300 ಜನನ ಕರಿಬೇಕು, ಊಟ ಹಾಕಬೇಕು. ಆಮೇಲೆ 2 ದಿನ ಫಂಕ್ಷನ್ ಮಾಡಿ ಕಳಿಸಿ. ಸೊ ಹೀಗೆ ಒಂದು 2-3 ವರ್ಷ ಮಾಡಿದ್ವಿ. ಟೆಂಪಲ್ ಭಾಳ ಚೆನ್ನಾಗಿ ನಡೀತು. ಆಮೇಲೆ ಎಲ್ಲ ಬಂದಿದ್ದರು ಕೆಲವು ರಿಪೋರ್ಟರ್ಸ್ ಅದೆಲ್ಲ. ಆಮೇಲೆ ಇದೆಲ್ಲ ಅದ್ಭುತಗಳಾಗೋಯ್ತು. ಅದ್ಭುತ ಅಂದರೆ ನೋಡಿ, ಅದು ಅದರಲ್ಲಿ ಇದಿದೆಪ್ಪ, ಮಹಾಬಲಿಪುರ ಅಂತಿದೆ, ಅಲ್ಲಿಂದ ಒಬ್ಬರು ಬಂದರು. ಆ ಮಹಾಬಲಿಪುರದಿಂದ ಆ ಟೆಂಪಲ್ಲು ಒಂದು ಕಲ್ಲು ಅವಾಗ ತಾನು ಬರ್ತಾಯಿತ್ತು, ನಿಮಗೆ ಬಂದು ಇಲ್ಲಿ ಇಡ್ತೀನಿ ಸರ್ ಅಂದರು. ಇಡೀ ಹಿಂದೆ. ಸೊ ಉದ್ಭವ ಗಣಪತಿ ಅದು ಏನು ಶಕ್ತಿ ಇದೆ ಅಂದರೆ, ನೀವು ಏನು ಹೇಳಿದ್ರೆ ಅದಾಗುತ್ತೆ ಸರ್. ನೀವು ಬಂದರೆ ಭಕ್ತಿಯಿಂದ ಹೇಳ್ಕೋಬೇಕು. ನನಗೆ ಕೊಡುಗಿಡು ಅಂತಲ್ಲ, ನೋಡಪ್ಪ ಈ ಥರದಲ್ಲಿ ಏನೋ ಒಂದು ತೊಂದರೆ ಇದೆ, ಹೌ ಡು ಯು ರೆಕ್ಟಿಫೈ ಅಂತ ಮಾಡ್ತಾರೆ. ಸೊ ಅದಾದಮೇಲೆ ಅನ್ಫಾರ್ಚುನೇಟ್ಲಿ
ಅವರಿಗೆ ಒಂದು ಲಿವರ್ ಪ್ರಾಬ್ಲಮ್ ಶುರುವಾಯಿತು. ಆ ಲಿವರ್ ಪ್ರಾಬ್ಲಮ್ಮು ಶುರು ಆದಮೇಲೆ ಅದು ಕಾಲೆಲ್ಲ ಊದ್ಕೊಳ್ಳೋಕ್ಕೆ ಶುರುವಾಯಿತು. ಅಮೇರಿಕಾ ನಂಗೆ ಬೇಡ, 50 ವರ್ಷ ನಾನು ಇದ್ದೀನಿ, ಹೊಟ್ಟೋಗೋಣ ಇಂಡಿಯಾಗೆ ಅಂತ ಹೇಳಿದ್ರು. ಅದು 3 ವರ್ಷದ ಹಿಂದೆ. ನಾನು ಹೇಳಿದೆ ಹಿಂಗಿದೆಲ್ಲ ಬರೋದು ಬಿಟ್ಬಿಟ್ಟು ಎಲ್ಲ ಅಷ್ಟೊಂದು ರೂಟ್ಸ್ ಸೇರ್ಕೊಂಡ್ಬಿಟ್ಟಿದೆ ಅಲ್ಲಿ, ಆ ರೂಟ್ಸ್ ಎಲ್ಲ. ಅದಕ್ಕೆ ಹೇಳಿದ್ರು ನೀವು ಬರ್ದಿರೆ ನಾ ಹೊಟ್ಟೋಗ್ತೀನಿ ಅಂದರು. ಆಮೇಲೆ ಒಂದ್ಸಲಿ ನಾನು ಸಬ್ಯಾಟಿಕಲ್ ತೊಗೊಂಡು ನಾನು ಬಂದೆ, ಅದು 2.5 ವರ್ಷದ ಹಿಂದೆ. ಆವಾಗ ಅಲ್ಲಿ ಲಿವರು ಸಿಗಬೇಕು, ನಮ್ಮ ಹುಡುಗ ಕೊಡ್ತೀನಿ ಅಂತಿದ್ದ, ಅದು ಬಂದ, ಅದು ಮ್ಯಾಚ್ ಆಗಲಿಲ್ಲ. ಆಮೇಲೆ ಇನ್ಯಾರೋ ಬಂದರು, ಅದು ಮ್ಯಾಚ್ ಆಗಲಿಲ್ಲ. ಆಮೇಲೆ ಇನ್ಯಾರೋ ಬಂದರು, ಅದು ಆಲ್ಮೋಸ್ಟ್ ಸರಿ ಆಯಿತು. ಅಷ್ಟೊತ್ತಿಗೆ ಅವರಿಗೆ ಬ್ರೈನ್ ಹೆಮರೇಜ್ ಆಗೋಯ್ತು. ಆ ಬ್ರೈನ್ ಹೆಮರೇಜ್ ಆದಮೇಲೆ ಶಿ ಡೈಡ್. ಆಮೇಲೆ ಅಲ್ಲಿ ಒಂದು ಚೆನ್ನೈನಲ್ಲಿದ್ವಿ, ರೇಲಾ ಹಾಸ್ಪಿಟ್ಲ್ ಅಂತ ಒಳ್ಳೆ ಹಾಸ್ಪಿಟ್ಲಿದೆ, ಅವರು ಲಿವರ್ ಸ್ಪೆಷಲಿಸ್ಟು ಆಯ್ತಲ್ಲ. ಸೊ ಅವರು ಶಿ ವಾಸ್ 67-66 ಇಯರ್ಸ್ ಓಲ್ಡ್. ಆಮೇಲೆಲ್ಲ ಹೇಳಿದ್ರು ಈ ಥರ ಏನಂದರೆ ಯು ಕಂಟಿನ್ಯೂ ಆಲ್ ದ ಥಿಂಗ್ಸ್ ವಾಟ್ ಯು ಆರ್ ಡೂಯಿಂಗ್, ಟೆಂಪಲ್ ಮಾತ್ರ ಬಿಡಬೇಡಿ, ಅದು ಏನೇನಾಗುತ್ತೋ ಅದೆಲ್ಲ ಮಾಡಿ. ಬಟ್ ಏನು ಅಂದರೆ ಎಲ್ಲ ಜನಗಳಿಗೂ ಬರಬೇಕು, ಜನಗಳಿಗೆ ಸಹಾಯ ಮಾಡಬೇಕು. ಇಲ್ಲಿರೋ ಹೈಸ್ಕೂಲ್ಗಳಿಗೆಲ್ಲ ಹೋಗಿ ಅವ್ರಿಗೆ ಏನೇನು ಸಹಾಯ ಬೇಕೋ ಅವ್ರಿಗೆ ಕೊಡಿ, ಯಾರ್ಯಾರು ಚಪ್ಪಲಿ ಇಲ್ವೋ ಅವ್ರಿಗೆಲ್ಲ ತೆಗೆಸ್ಕೊಡಿ ಅಂತ ಯು ಹ್ಯಾವ್ ಟು ಪ್ರಾಮಿಸ್, ಯು ಹ್ಯಾವ್ ಟು ಡೂ ಇಟ್. ಅಡಾಪ್ಟ್ ಎ ವಿಲೇಜ್ ಅಂತ ಹೇಳಿದ್ರು. ವಿಲೇಜ್ ಅಂದರೆ ಅಡಾಪ್ಟ್ ಮಾಡಿದ್ರೆ ನಿಮ್ಮದೇ ಎಲ್ಲ ಸೌಕರ್ಯನೂ ಕೊಡಿ. ಆಮೇಲೆ ಬಡ ಹುಡುಗರಿಗೆ ಸ್ಕಾಲರ್ಶಿಪ್. ಸೊ ಹಾಗೆ ಒಂದು 4-5 ವರ್ಷ ಮಾಡಿದ್ವಿ. ಈ ಮುಂದೆ ಕೋವಿಡ್ ಬಂದುಬಿಡ್ತು. ಕೋವಿಡ್ ನಾವೇನು 50,000 ಸಾವಿರ ರೂಪಾಯಿ ಒಂದೊಂದು ಸ್ಟೂಡೆಂಟಿಗೆ ಒಂದು ಟ್ಯಾಲೆಂಟ್ ಆ್ಯಂಡ್ ಗಿಫ್ಟೆಡ್ ಟ್ಯಾಲೆಂಟೆಡ್ ಪ್ರೋಗ್ರಾಮ್ ಅಂತ ಮಾಡಿ ಅಲ್ಲಿ ಪ್ರತಿನಿತ್ಯ CNR ರಾವೇ ನಂಗೆ ಸಹಾಯ ಮಾಡಿದ್ದು. ಆಮೇಲೆ ಬಲ್ದೇವ್ ರಾಜ್ ಅಂತಿದ್ದರು, ಅವರು ಸತ್ತೋದ್ರು. ಸೊ ಒಂದು 3-4 ವರ್ಷ ಭಾಳ ಚೆನ್ನಾಗಿ ಮಾಡಿದ್ವಿ. ಎಲ್ಲ ಅವರೆಲ್ಲ ಇವಾಗೆಲ್ಲ ಡಾಕ್ಟ್ರುಗಳೆಲ್ಲ ಓದ್ತಾ ಇದ್ದಾರೆ. ಆ ಮಧ್ಯದಲ್ಲಿ ಕೋವಿಡ್ ಬಂದಿದ್ದರಿಂದ ನಾವು ಅಮೇರಿಕಾಯಿಂದ ಬರೋಕ್ಕಾಗಲಿಲ್ಲ. ಸೊ ಎಲ್ಲ ನಿಂತೋಯ್ತು. ಆಮೇಲೆ ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಅವ್ರಿಗೆ ಫಂಡ್ಸ್ ಇರಲಿಲ್ಲ. ಸೊ ಅಲ್ಲಿಗೆ ಆಯಿತು. ಆಮೇಲೆ ಏನು ಮಾಡಿದ್ವಿ, ನಾವು ಬೇರೆ ಥರ ಇನ್ಯಾರಿಗಾರು ಸಹಾಯ ಮಾಡೋಂತ ಮಾಡಿ ಇನ್ನೊಂದು ಥರ ಪ್ರೋಗ್ರಾಮ್ ಮಾಡಿ ಎಲ್ಲ ಮಾಡಿದ್ವಿ. ಅಲ್ಲೇ ನಾನು ಈ ಭರತನಾರಾಯಣ ಬಂದು ಈ ಟೇಕ್ ಕೇರ್ ಆಫ್ ದಟ್ ಅಂತ ಕೇಳಿದೆ. ಮಾಡ್ತೀನಿ ಸರ್ ಮಾಡ್ತೀನಿ ಅಂದ. ಅವನು ಹಿ ಡಿಡ್ ನಾಟ್ ಗಿವ್ ಲಾಟ್ ಆಫ್ ಹೆಲ್ಪ್ ಆಯ್ತಲ್ಲ. ಸೊ ಏಕೆಂದರೆ ನಮಗೆ ಇಲ್ಲಿ ಆ್ಯನ್ ಆ್ಯಾವ್ರೇಜ್ ಆಫ್ 1 lakh rupees ಎಕ್ಸ್ಪೆನ್ಸ್ ಇದೆ ಈ ಟೆಂಪಲ್ ಮೇಂಟೈನ್ ಮಾಡೋಕ್ಕೆ. ಯಾಕೆ ಜನಗಳು ಬರ್ತಾರೆ, ಬಂದರೂ ಪ್ರತಿ ಸ್ಟಲ್ಲೂ ನಾವು ಪ್ರಸಾದ ಕೊಡಬೇಕು. ಆಮೇಲೆ 3 ಜನ ಪ್ರೀಸ್ಟ್ಗಳು ಹೈರ್ ಮಾಡಿದ್ದೀವಿ. ಆ್ಯಾವ್ರೇಜ್ ಆಫ್ ಅವ್ರಿಗೆಲ್ಲ 15,000 ಸಾವಿರ ಕೊಡಬೇಕು. ಒಬ್ಬೊಬ್ಬರು ಒಂದೊಂದು ದಿನ ಬರ್ತಾರೆ. ಆಮೇಲೆ ಈ ರೆಗ್ಯುಲರ್ ಅದು ಇದೆಲ್ಲ ಆಗುತ್ತೆ. ಬಟ್ ವಿ ಕ್ಯಾನ್ ಮ್ಯಾನೇಜ್, ಅದು ಸಸ್ಟೈನ್ ಮಾಡ್ಕೋಬೇಕು. ಸೊ ಅದು ಆಮೇಲೆ ಇಲ್ಲಿ ಏನು ಇನ್ಕಮ್ ನಮಗೆ ಈ ಫಾರಮಿಂದ ಏನು ಇನ್ಕಮ್ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಇಲ್ಲಿ ಝೀರೋ ಇನ್ಕಮ್. ನಾವು ವಿ ಹ್ಯಾವ್ ಟು ಸ್ಪೆಂಡ್ ಮನಿ, ಬಟ್ ಇಟ್ಸ್ ಫೈನ್. ಯಾಕೆಂದರೆ ಐ ಡೋಂಟ್ ಕಂಪ್ಲೇನ್ ಆನ್ ದ್ಯಾಟ್. ಯಾಕೆಂದರೆ ಇಟ್ ಗಿವ್ಸ್ ಸೋ ಮಚ್ ಆಫ್ ಪ್ಲೆಷರ್. ನೋಡಿ ನಮಗೇನು ಎಲ್ಲಿ ಸಿಗುತ್ತೆ, ಬ್ಯಾಂಗ್ಳೂರ್ನಲ್ಲೂ ಸಿಗಲ್ಲ, ಇಲ್ಲಿ ಬಂದು ಹಾಯಾಗಿ ಕೂತ್ಕೋಬೋದು ಆ ಥರ. ಟೆಂಪಲ್ ಬಗ್ಗೆ ನಾವು ನೋಡಿದ್ವಿ, ಅಲ್ಲಿ ವೇಣುಗೋಪಾಲ ಸ್ವಾಮಿ ಅವರು ಪ್ರಮುಖವಾಗಿದ್ದರೆ ಸೈಡ್ನಲ್ಲಿ ನಮಗೆ ರಾಮಾನುಜಾಚಾರ್ಯರು ಕಾಣಿಸ್ತಾರೆ. ಅದಾದಮೇಲೆ ಪಕ್ಕ ಸೀತಾರಾಮ ಕಾಣಿಸ್ತಾರೆ. ಆ ಕಡೆ ಹೋದರೆ ಗಣಪತಿ ಮತ್ತು ನವಗ್ರಹ. ಹೇಗೆ ಸರ್ ಇವೆಲ್ಲ ಈ ಕಾಂಬಿನೇಷನ್? ಹೇಗೇನಾಯಿತು ಅಂದರೆ ನೋಡಿ, ಭಾಳ ಎಲ್ಲ ಇನ್ಸಿಡೆಂಟ್ಸ್ ಅಂತ. ಅಗೇನ್ ನನಗೆ ಇಲ್ಲಿ ಹೈದ್ರಾಬಾದಿಗೆ ಒಬ್ಬರು ಒಳ್ಳೆ ಫೇಮಸ್ ಫೆಲೋ ಜಗಪತಿ ರಾವ್ ಅಂತ ಒಬ್ಬರಿದ್ದಾರೆ. ಅವರು TV9 ಓನರ್ ಅಂತೆ. ಅವ್ರು ಹೇಳಿದ್ರು, ಅಲ್ಲಿ ಅವರು ಹೇಳಿದ್ರು ನನ್ನ ಬಂದು ನೋಡಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ. ನನಗೆ ಅದು ಗೊತ್ತಿರಲಿಲ್ಲ ಇದೆಲ್ಲ. ಅಲ್ಲಿ ಹೋದಾಗ ರಾಮಾನುಜ ಆಸ್ ಅವರ್ ಡಿಸೈಪಲ್ ಫಾರ್ ಅಯ್ಯಂಗಾರ್ಸ್, ಶ್ರೀ ವೈಷ್ಣವರಿಗೆ. ಅವ್ರು ಹೇಳಿದ್ರು, ನಾನು ಮಾಡಿದ್ದೀನಿ 500 crores ಐ ಬಿಲ್ಟ್, ಪಂಚಲೋಹದಲ್ಲಿ ಕಟ್ಟಿದ್ದೀನಿ. ಆಮೇಲೆ ಅದಕ್ಕೊಂದು ದೊಡ್ಡ ಲ್ಯಾಂಡ್ ಬೇರೆ ಕೊಟ್ಟಿದ್ದಾರೆ, 100 acres ಆಫ್ ಲ್ಯಾಂಡು. ಆಮೇಲೆ ಅದೆಲ್ಲ ಹೇಳ್ತಾಯಿದ್ರು ಎಲ್ಲ. ಆಮೇಲೆ ನೀವೊಂದು ನಂಗೆ ಸಹಾಯ ಮಾಡಬೇಕು ಅಂದರು. ಅವ್ರದ್ದೊಂದು ಕಂಪ್ನಿ ಇದೆ, ಪ್ರೋ ಡಿಸ್ಕವರ್ ಅಂತ. ಅವರು ಸನಿಲ್ಲ ಮಾಡ್ತೀನಿ ಹಿಂದೆ ಮಾಡ್ತಾಯಿದ್ದೀನಿ, ನಿಮಗೇನು ಬೇಕು ಅಂದರೆ ನನಗೇನು ಬೇಡ ಮಾಡ್ತೀನಿ ಹಿಂದೆ. ಸುಮ್ಮನೆ ತಮಾಷೆಗೆ ಅವ್ರಿಗೆ ಹೇಳಿದೆ, ನನಗೊಂದು ಸುಮ್ಮನೆ ಅದು ನನಗೊಂದು ಇದು ಬೇಕು, ಒಂದು ಸ್ಟ್ಯಾಚ್ಯೂ ಆಫ್ ರಾಮಾನುಜ ಅಂತ. ಕೊಡ್ತಾರೋ ಎಲ್ಲೋ ಅಂದ್ಕೊಂಡೆ. ನೋಡಿದ್ರೆ 2 ವಾರದಲ್ಲಿ ಇಲ್ಲಿ ಬಂದು ಕೂತ್ಬಿಟ್ಟಿದೆ ಆ ಪಂಚಲೋಹದ್ದು. ಅದು 4 ಕಡೆ. ಆಮೇಲೆ ದೊಡ್ಡದೊಂದು ಕಳಿಸಿದ್ರು, ಆ ಕಡೆ ಇದೆ. ಸೊ ಎಂಟ್ರೆನ್ಸ್ನಲ್ಲಿ ಅವರೇ ಎಲ್ಲ ಮಾಡಿದ್ರು. ಅವ್ರು ಇನ್ನೂ ನಾವು ಬರ್ತೀವಿ ಮುಂದಕ್ಕೆ ಎಲ್ಲ ಸಹಾಯ ಮಾಡ್ತೀವಿ ಅಂದರು. ಆಮೇಲೆ ನಂಗೆ ಇನ್ನೊಬ್ಬರು ಪಕ್ಕದಲ್ಲಿ ಯಾರು ಹೇಳಿದ್ರು, ಟೆಂಪಲ್ ಅಂದಮೇಲೆ ಶ್ರೀರಾಮ ಲಕ್ಷ್ಮಣ ಒಂದು ಇರಬೇಕು ಅಂತ, ಅದೊಂದು ಇನ್ಸ್ಟಾಲ್ ಮಾಡಿದ್ರು. ನಾವೇ ಕೊಟ್ಟಿದ್ದು.
ಆಮೇಲೆ ಲಕ್ಷ್ಮೀ ನರಸಿಂಹ ನಮ್ಮದು ಡೈಟಿ, ಅದು ನಾವು ಮೊದಲಿಂದ ನಾವು ವಿ ಪ್ರೇ ಲಾರ್ಡ್ ಲಕ್ಷ್ಮೀ ನರಸಿಂಹ. ಸೊ ಅದೊಂದು ನಮ್ಮ ಫಾದರ್ ಹೇಳಿದರು, ಎಲ್ಲೆಲ್ಲಿದ್ದರೂ ಒಂದು ವಿಗ್ರಹ ಇರಬೇಕು ಅಂತ. ಗಣೇಶ ಎಲ್ಲರಿಗೂ ಬೇಕಾಗಿದ್ದು. ಆಮೇಲೆ ಇದೆಲ್ಲ ನೋಡಿ ನಮ್ಮ ಹೇಳಿದ್ರು ಒಂದು ನವಗ್ರಹ ಇರಬೇಕು, ಆಮೇಲೆ ಇನ್ನೊಂದು ದಶಾವತಾರ ಅದು ಇತ್ತು. ಸೊ ಎಲ್ಲ ಏನೇನು ಬೇಕೋ ಟೆಂಪಲ್ಗೆಲ್ಲ ನೋಡಿಕೊಂಡು ಎಲ್ಲರೂ ಮಾಡಿ, ಭರತನಾರಾಯಣೇ ಕೆಲವೆಲ್ಲ ನಮಗೆ ಇದು ಮಾಡಿದ್ರು, ಇನ್ಸ್ಟನ್ಸಿಯೇಷನ್ ಇನ್ ದ ಬಿಗಿನಿಂಗ್ ಆಯ್ತಲ್ಲ. ಬಟ್ ಆಮೇಲೆ ಏನಾಯಿತು ಅಂದರೆ ಒಂದೊಂದಕ್ಕೂ ಒಂದೊಂದು ಸ್ಟೋರಿ ಇದೆ. ಬಟ್ ಅವರು ದೇರ್ ಈಸ್ ಅ ರೀಸನ್. ಅವ್ರು ಹೇಳ್ತಾರೆ ಒಂದು ಟೆಂಪಲ್ ಅಂದರೆ ಒಬ್ಬರು ಸ್ವಾಮಿ ಬಂದಿದ್ರು, ಎಲ್ಲ ಇನ್ಕ್ಲೂಡ್ ಆಗಬೇಕು. ಸೊ ಅದು ಮಾಡಿದ್ರು. ಶಿ ಡಿಡ್ ಇಟ್ ಆಲ್ ಬೈ ಹರ್ಸೆಲ್ಫ್. ಅದಕ್ಕೆಲ್ಲ ಹೋಗಿ ಕಲ್ಲುಗಳ ಹತ್ಕೊಂಡು, ಆಮೇಲೆ ಇಲ್ಲೊಂದು ಮಾಲೂರು ಅಂತ ಇದೆ, ಅಲ್ಲಿ ಬೇಕಾದಷ್ಟು ಈ ಥರ ಸ್ಟೋನ್ಸ್ಗಳನ್ನ ಮಾಡ್ತಾರೆ, ಅದನ್ನು ಮಾಡಿ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಆಸ್ಪೀಷಿಯಸ್ ಥಿಂಗ್. ದೆನ್ ಇನ್ಸ್ಟಾಲ್ ಮಾಡಿ ಫಾರ್ಮಲಾಗಿ ಹೋಮಗಳೆಲ್ಲ ಮಾಡಿ, ಅವ್ರಿಗೇನು ಅಂದರೆ ಜನಗಳಿಗೆ ಊಟಗಳು ಹಾಕಬೇಕು, ಜನಗಳು ತೃಪ್ತಿ ಇರಬೇಕು, ಜನಗಳು ನೋಡಿ ಸಂತೋಷ ಪಡಬೇಕು ಅಂತ ಅವ್ರಿಗೆ ಭಾಳ ಇಷ್ಟ. ಎಲ್ಲ ಸಾರ್ವಜನಿಕ ಬರ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಜಾತಿ ಭೇದ ಏನಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಮುಸ್ಲಿಮ್ಸ್ ಬರ್ಬೋದು, ಹಿಂದೂ ಬರ್ಬೋದು, ಕ್ರಿಶ್ಚಿಯನ್ಸ್ ಬರ್ಬೋದು, ಯಾರು ಬೇಕಾದ್ರೂ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಯಾವಾಗಲೂ ಓಪನ್ ಇರುತ್ತೆ. ಅಂದರೆ ಮಾರ್ನಿಂಗ್ ಟೈಮ್ಸು ಆಯಿತಾ. ಇವಾಗ ಇನ್ನೊಂದು ಏನಾಗಿದೆ, ಐ ವಾಂಟ್ ಟು ಕೀಪ್ ಇಟ್ ಓಪನ್ ಎವ್ರಿ ಡೇ. ಅದಕ್ಕೆ ಯಾರೂ ಸಿಗ್ತಾ ಇಲ್ಲ ನಮಗೆ, ಅದಕ್ಕೆ ಒಬ್ಬರು ಪ್ರೀಸ್ ಸಿಗಬೇಕು ಆಯ್ತಲ್ಲ, ಅದು ಸ್ವಲ್ಪ. ಬಟ್ ಎನಿವೇ ಇವೆಂಚುಯಲಿ ವಿ ವಿಲ್ ಡೂ ಇಟ್. ಇದು ಸಿನ್ಸ್ ವಿ ಸ್ಟಾರ್ಟೆಡ್ ಓನ್ಲಿ July 7th ಮಾಡಿದ್ರಿಂದ ಸೊ ದಟ್ ಅದು ಆಗೋಗ್ಲಿ ಅಂತ ಮಾಡಿದ್ವಿ, ಅದು ಆಗಿದೆ. ಇನ್ನು ನಾವು ಎಂಟರ್ ಆದ ತಕ್ಷಣ ಸರ್ ಅಲ್ಲೊಂದು ಬೋರ್ಡ್ ಕಾಣುತ್ತೆ, ಅಯ್ಯಂಗಾರ್ ಮೆಡಿಕಲ್ ಫೌಂಡೇಶನ್ ಅಂತ. ಏನು ಸರ್? ಆಮೇಲೆ ಅದೇ 2003-4ರಲ್ಲಿ ಒಂದು ನಮಗೆ ದೇವರೆಲ್ಲ ಕೊಟ್ಟಿದ್ದಾನೆ, ಏನು ಮಾಡಬೇಕು ಅಂತ ನಮ್ಮ ವೈಫ್ ಹೇಳಿದ್ರು, ಒಂದು ಫೌಂಡೇಶನ್ ಮಾಡಿ. ಅವರ ಗೋಲ್ ಆಫ್ ದಿ ಫೌಂಡೇಶನ್ ಮೆಡಿಕಲ್ ಸ್ಕ್ರೀನಿಂಗ್ ಮಾಡಬೇಕು ಇಲ್ಲಿರೋ ಜನಗಳಿಗೆಲ್ಲ. ನಮ್ಮ ಹುಡುಗ ಬರ್ತಾನೆ, ಪ್ರತಿ ಸಮ್ಮರು ಬರ್ತಾನೆ ನೋಡಿ, ಅಲ್ಲೆಲ್ಲ ಮೆಂಟ್ರಿಂಗು, ಟೆಸ್ಟ್ ಮಾಡೋದು, ಅಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಿಸಿ ಅಲ್ಲಿ ನೋಡಿ, ಅಲ್ಲೆಲ್ಲ ಎಕ್ವಿಪ್ಮೆಂಟ್ ಇದೆ, ಅಲ್ಲೆಲ್ಲ ಟೆಸ್ಟ್ ಮಾಡೋದು, ಔಷಧಿ ಕೊಡೋದು, ಸ್ಕ್ರೀನಿಂಗು. ಇಲ್ಲಿರೋರಿಗೆಲ್ಲರೂ ಬರ್ತಾರೆ ಇಲ್ಲಿ, ಎಲ್ಲ ವಿಲೇಜಸ್ನವರು. ಆಮೇಲೆ ಅವ್ರಿಗೆ ಇದು ಕೊಡಬೇಕು ನಾವು, ಏನಂದರೆ ಔಷಧಿಗಳು ಪ್ರಿಸ್ಕ್ರಿಪ್ಷನ್ನು. ಸೊ ಅದನ್ನು ಸ್ಕ್ರೀನಿಂಗ್ ಮಾಡ್ತೀವಿ. ಆಮೇಲೆ ಇಲ್ಲಿ ಓಲ್ಡ್ ಆಶ್ರಮಗಳಿದೆ, ಅವ್ರನ್ನೂ ಕರ್ಕೊಂಬರ್ತೀವಿ. ಅವರು ಫ್ರೀ, ಎಲ್ಲ ಫ್ರೀ ಹೆಲ್ತು, ನಥಿಂಗ್, ನೋ ಬಡಿ ವಿಲ್ ಟಚ್. ಅವ್ರು ನಾವೇ ಹೋಗಿ ಕಾರ್ನಲ್ಲಿ ಕರ್ಕೊಂಬರ್ತೀವಿ, ಕಾರ್ನಲ್ಲಿ ಬಿಡ್ತೀವಿ, ಅವ್ರಿಗೂ ದುಡ್ಡು ಕೊಡ್ತೀವಿ. ಸೊ ಇದೆಲ್ಲ ಆಗಿ ಅಲ್ಲಿಂದ ಅದೆಲ್ಲ ನಮ್ಮದು ಫೌಂಡೇಶನಲ್ಲಿ ಕೆಲವರು ದುಡ್ಡು ಕೊಟ್ಟರು, ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಮನಿ. ಲೈಕ್ ಜೈನ್ ಯೂನಿವರ್ಸಿಟಿನಲ್ಲಿ ಹೋಗಿ ನಾನು ಏನಾದ್ರು ಮಾಡಿದ್ರೆ ಅವ್ರಿಗೆ ಕೊಡಿ ಅಂತೀನಿ. PCT ಆಲ್ ಯೂನಿವರ್ಸಿಟಿನ ಏನಾದ್ರು ಮಾಡಿದ್ರೆ ನನಗೆ ದುಡ್ಡು ಬೇಡ, ಫೌಂಡೇಶನಿಗೆ ಕೊಡಿ. ದೆನ್ ವಿ ಯೂಸ್ ದಿ ಫೌಂಡೇಶನ್, ಬಟ್ ವೆರಿ ಲೆಸ್. I don't get a whole lot, but anyway, right now we are using our own funds, but eventually we'll be able to. So this foundation purely for helping deserving, talented, poor people. ಸರ್, ಇಷ್ಟೊತ್ತರೆಗೂ ನಿಮ್ಮ ಕಲ್ಲು ಮುಳ್ಳಿನ ಹಾದಿನ ಅಲ್ಲಿಂದ ಇಲ್ಲಿವರೆಗೂ ಈ ಜರ್ನಿ ಅದು ಸುಮ್ಮನೆ ಆಗಿರೋದಲ್ಲ, ಯಾವ ಜರ್ನಿನೂ ಕೂಡ ಸುಮ್ಮನೆ ಆಗೋದಿಲ್ವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. 54 ವರ್ಷ ಅಮೇರಿಕದ ಜರ್ನಿ, ಮತ್ತೆ ಇಂಡಿಯಾ, ಇಲ್ಲಿದೆ. ಈ ಕ್ಷಣದಲ್ಲಿ ಏನನ್ಸುತ್ತೆ ಸರ್ ನಿಮಗೆ? ಭಾಳ ತಿರುಗಿ ನೋಡಿದಾಗ ನನಗೆ ಇಲ್ಲಿ ಭಾಳ ಆನಂದ ಆಗುತ್ತೆ. ಯಾಕೆಂದರೆ ನಾನು ಇಷ್ಟು ವರ್ಷ ಯಾವಾಗಲೂ ಬ್ಯುಸಿಯಾಗಿರ್ತಾ ಇದ್ದೆ. ಅಮೇರಿಕಾದಲ್ಲಿ ಬಂದರು, ಇಲ್ಲಿಂದ ಬಂದರು ಜನಗಳು, ಸೆಮಿನಾರ್ ಕೊಡೋದು ಅಂತ. ಬಟ್ ಈ ಸಲ ಸ್ವಲ್ಪ ಜನಗಳು ಮೀಟ್ ಮಾಡಿ, ಇಂಟರ್ವ್ಯೂ ಮಾಡಿ, ನನ್ನ ಫಾರಮ್ನಲ್ಲೇ ನಾನು ಕೂತಿದ್ದೀನಿ. ಅಂದರೆ ಒಂದು ಸ್ವಲ್ಪ ಸಂಕಟನೂ ಆಗುತ್ತೆ, ನಮ್ಮ ವೈಫ್ ಇಲ್ಲ, ಅವ್ರು ಹೊಟ್ಟೋದ್ರು, ಅವರೇ ಇದೆಲ್ಲ ಮಾಡಿದ್ರು. ಬಟ್ ಎನಿವೇ ನಾವು ವಿ ಹ್ಯಾವ್ ಟು ಮೂವ್ ಆನ್ ಅಲ್ವಾ. ಅದಕ್ಕೋಸ್ಕರ ಭಾಳ ಆನಂದ ಆಗುತ್ತೆ. ನಾವು ಈ ಸಂದರ್ಶನದಿಂದ ನೀವು ಏನು ಹೇಳಬೇಕು ಜನಗಳಿಗೆ ಅಂದರೆ, ನೋಡಿ ಎಲ್ಲ ಒಳ್ಳೆಯದಾಗತ್ತೆ, ನೀವು ಕಷ್ಟಪಡಬೇಕು. ಆಮೇಲೆ ಅವ್ರಿಗೇನಾದ್ರು ಸಹಾಯ ಬೇಕು ಫೈನಾನ್ಷಿಯಲಿ ಫಾರ್ ಎಜುಕೇಷನ್ ಅಂದರೆ ನಮ್ಮ ಅಯ್ಯಂಗಾರ್ ಫೌಂಡೇಶನ್ಗೆ ಹಾಕ್ಬೋದು. ಆಮೇಲೆ ಕೆಲವ್ರಿಗೆ ಹೇಳಿ ಸ್ವಲ್ಪ ಡೊನೇಟು ಮಾಡಿ ಅಂಥೇಳಿ, ಯಾಕೆಂದರೆ ಅವ್ರು ಮಾಡಿದ್ರೆ ನಾವು ಇನ್ನೊಬ್ಬರಿಗೆ ಕೊಡ್ಬೋದು, ನಾವು ಕೊಡ್ಬೋದು. ಸೊ ಕೆರೆಯ ನೀರು ಕೆರೆಗೆ ಚೆಲ್ಲಿ. ನಮಗೆ ಏನು ಪರ್ಸನಲಿ ಏನು ಇಂಟ್ರೆಸ್ಟ್ ಇಲ್ಲ, ಏನು ಅಂದರೆ ಜನಗಳಿಗೆ ಸಹಾಯ ಮಾಡಬೇಕು ಆಯ್ತಲ್ಲ. ಈ ಟೆಂಪಲ್ ಮೂಲಕ ಈ ಆನಂದ ಮಾಡಿಕೊಂಡು ಹೇಳ್ತೀವಿ. ಇಲ್ಲೇ ನೀವು ಮದುವೆ ಮಾಡಬೇಕಾದ್ರೆ ಇಲ್ಲೇ ಬಂದು ಮಾಡಿ ಆಯ್ತಲ್ಲ. ಈ ಪ್ಲೇಸ್ ಹೆಂಗೆ ಸಿಗುತ್ತೆ, ವಾಟ್ರ್ ಇದೆ, ಎಲ್ಲ ಕಡೆಯೂ ಇದೆ.
ಎಲ್ಲ ಫೆಸಿಲಿಟೀಸು ಇದೆ. ಈ ಗೆಸ್ಟ್ ರೂಮ್ಗಳಿದೆ ಆಯಿತಾ, ವೆರಿ ಮಿನಿಮಲ್ ಕೊಟ್ಬಿಟ್ಟಿರಿ. ಸೊ ಅದೊಂದು ನನಗೆ ಭಾಳ ಇಷ್ಟ. ಯಾಕೆಂದರೆ ಪೂರು ರಿಚ್ಚು ಬ್ಯಾಡ್ಗೆ ಅದರಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಆಯ್ತಲ್ಲಪ್ಪ. ಅದು ಮಾಡಿ ಅದು ನಮಗೆ ಭಾಳದೇ ಅದು ನನಗೆ. ಆಮೇಲೆ ಏನಾಗುತ್ತೆ ಅಂದರೆ ಇದನ್ನು ನಾವು ಕಾಲಾಂತರ ಗೊತ್ತಾಗಲ್ಲ ನನಗೇನು ಅಂತ. ಯಾಕೆಂದರೆ ನಮ್ಮ ಚಿಲ್ಡ್ರನ್ನುಗಳು ಬರಲ್ಲ, ಅವರೆಲ್ಲ ಅಮೇರಿಕಾದಲ್ಲಿ ಸೆಟ್ಲಾಗಿದ್ದಾರೆ. ಬಟ್ ನೋಡೋಣ, ಇದು ನಾನು ಇನ್ನು ಏನೇನಾಗುತ್ತೋ ಅಂತ ಥಿಂಕ್ ಮಾಡಿಲ್ಲ. ಬಟ್ ಇವೆಂಚುಲಿ ಅದು ನೋಡೋಣ. ಇದು ಏನು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಹೇಳ್ತಾ ಇದ್ರಲ್ಲ, ಅವರಿಗೆ ಕೆಲಸ ಇಂಪಾರ್ಟೆಂಟು, ಅದರ ಕೆಲಸದ ಜೊತೆಗೆ ಫಲ ಏನು ಬರುತ್ತೆ ಅದನ್ನು ಅನುಭವಿಸ್ಬೇಕು. ಆಮೇಲೆ ಅದನ್ನು ಇನ್ನೊಬ್ಬರ ಜೊತೆಗೆ ಶೇರು ಮಾಡ್ಕೋಬೇಕು. ಸುಮ್ಮನೆ ನಾವು ಕೂತ್ಕೊಂಡು ಬಾಗಿಲು ಹಾಕ್ಕೊಂಡಿಲ್ಲ, ಶೇರ್ ಮಾಡಿ ಇದೆಲ್ಲ ಮಾಡಿದ್ರೆ ಭಾಳ ಸಂತೋಷ ಆಗುತ್ತೆ. ನಿಮ್ಮ ಟೈಮ್ ತೊಗೊಂಡು ಇಲ್ಲಿ ಬಂದು ಅಟ್ಲೀಸ್ಟು ನೀವೆಲ್ಲ ಇದನ್ನೆಲ್ಲ ಹೇಳಿ ಜನಗಳಿಗೆ ಒಂದು ಉತ್ಸಾಹ ಕೊಡೋದ್ರಿಂದ ಅದಕ್ಕೆ ಭಾಳ ನಾವು ವಂದನೆಗಳು. ಎಸ್, ಇಷ್ಟೊತ್ತರೆಗೂ ಕೂಡ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇವತ್ತು ನಾವು ಏನು AI ತಂತ್ರಜ್ಞಾನ ಅಂತ ಇವತ್ತು ಸಂಪೂರ್ಣವಾಗಿ ನಿಬ್ಬೆರಗಾಗಿ ನೋಡ್ತಾ ಇದ್ದೀವಿ. ಅದರ ಒಂದು ಪರಿಕಲ್ಪನೆಯನ್ನು ಇವತ್ತು ಇವರು ಆ ಕಾಲದಲ್ಲೇ ಮಾಡಿದವರು. ನಾವೆಲ್ಲ ಹುಟ್ಟೋಕ್ಕಿಂತ ಮುಂಚೆಯೇ ಈ ಥರದೊಂದು ಪರಿಕಲ್ಪನೆಯನ್ನು ಮಾಡಿದವರು ಇವರು. ಹಾಗಾಗಿ ನಾನು ಮುಂದಿನ ಎಪಿಸೋಡ್ನಲ್ಲಿ ನಾನು ಇದೇ SS ಅಯ್ಯಂಗಾರ್ ಅವ್ರ ಜೊತೆ ಮುಂದಿನ ಎಪಿಸೋಡ್ನಲ್ಲಿ AI ತಂತ್ರಜ್ಞಾನ ಅದು ಹೇಗೆ ಪ್ರಾರಂಭ ಆಯಿತು, ಅದರ ಸಾಧಕ ಬಾಧಕಗಳೇನು. ನಾನು ಡಾಕ್ಟರ್ H. ಮಹೇಶಪ್ಪ, ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ. ನಮ್ಮ ಮತ್ತು ಡಾಕ್ಟರ್ SS ಅಯ್ಯಂಗಾರ್ ಅವರ ಸಂಬಂಧ ಕಳೆದ 25 ವರ್ಷಗಳ ಸಂಬಂಧ ಅಂತ ಹೇಳ್ಬೋದು. ಡಾಕ್ಟರ್ SS ಅಯ್ಯಂಗಾರ್ ಈ ನಾಡು ಕಂಡ, ಈ ದೇಶ ಕಂಡ ಪ್ರತಿಭೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೆಮ್ಮಿಗೆ ಅಂತ ಕರ್ನಾಟಕದ ಸಣ್ಣ ಹಳ್ಳಿಯಿಂದ ಅಮೇರಿಕದ ಫ್ಲೋರಿಡಾ ವಿಶ್ವವಿದ್ಯಾಲಯದ ಡೈರೆಕ್ಟರಾಗಿ ಒಂದು ಉನ್ನತ ಹುದ್ದೆಯನ್ನು ಪಡೆದಿರುವಂಥ ಒಂದು ಸವಾಲು ಅದೇನು ಸಾಮಾನ್ಯದ್ದಲ್ಲ. ಸಾಮಾನ್ಯವಾಗಿ ಹೇಳಿದಾಗೆ ಆಡು ಮುಟ್ಟಿದ ಸೊಪ್ಪಿಲ್ಲ, SS ಅಯ್ಯಂಗಾರು ಕೈ ಹಾಕದ ಯಾವುದೇ ಒಂದು ಟೆಕ್ನಾಲಜಿ ಇಲ್ಲ ಅಂತ ಹೇಳ್ಬೋದು. SS ಅಯ್ಯಂಗಾರು ಬೇಸಿಕಲಿ ಕಂಪ್ಯೂಟೇಷನಲ್ ಸೈಂಟಿಸ್ಟ್. ಅವರು ಆ ಕಂಪ್ಯೂಟೇಷನ್ನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲ್ಯಾಂಗ್ವೇಜು, ಫೋರೆನ್ಸಿಕ್ಕು ಇಂಥ ಯಾವ ಫೀಲ್ಡಲ್ಲೂ ಅವರು ಕೆಲಸ ಮಾಡಿಲ್ಲ ಅಂತ ಹೇಳೋಂಗಿಲ್ಲ. ಇವರ ಮಾರ್ಗದರ್ಶನದಲ್ಲಿ ನೂರಾರು ವಿದ್ಯಾರ್ಥಿಗಳು, ಪೋಸ್ಟ್ ಡಾಕ್ಟರಲ್ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಮಾಡಿದ್ದಾರೆ, ಅಗಾಧವಂಥ ಸಾಧನೆಯನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ನಮ್ಮ ದೇಶಕ್ಕೆ ಭಾಳ ಒಂದು, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ. ವಿ ಆರ್ ಪ್ರೌಡ್ ಆಫ್ ಡಾಕ್ಟರ್ SS ಅಯ್ಯಂಗಾರ್ಸ್ ಅಚೀವ್ಮೆಂಟ್. ಸಾಮಾನ್ಯ ಅಲ್ಲ, ಒಬ್ಬ ಹಳ್ಳಿಯಿಂದ ಬಂದಂಥ ಒಂದು ಪ್ರತಿಭೆ ಇಷ್ಟು ಅಗಾಧವಾದ. ಇವತ್ತು ನೀವು SS ಅಯ್ಯಂಗಾರ್ ಹೆಸರು ಎಲ್ಲಿಲ್ಲ. ಇವತ್ತು ನೀವು ಸ್ಯಾಟಲೈಟ್ ತಗೊಳ್ಳಿ, ಚಂದ್ರಯಾನ ಮಾಡಿದ ಸ್ಯಾಟಲೈಟ್ನಲ್ಲಿ ನಮ್ಮ ಅಯ್ಯಂಗಾರ್ ಅವರು ಒಂದು ತಾಂತ್ರಿಕ ಇದೆ. ನೀವು ಕಂಪ್ಯೂಟೇಷನಲ್ ಫೀಲ್ಡ್ ತಗೊಳ್ಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಳ್ಳಿ, ಅದರೆಲ್ಲರ ಜೊತೆಗೆ ಜನಸಾಮಾನ್ಯರಿಗೆ, ಹಳ್ಳಿಯ ಯುವಕರನ್ನು ಬಡಿದೆಬ್ಬಿಸಿ ಅವ್ರಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ಸಾಮಾನ್ಯ ಒಂದು ಏನು ಟೆಕ್ನಾಲಜಿಯನ್ನು ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ನಾಡಿಗೆ ಕೊಟ್ಟಂಥ ಒಂದು ಹಿರಿಮೆ ನಮ್ಮ ಅಯ್ಯಂಗಾರದು. ಇಂಥ ಒಂದು ಪ್ರತಿಭೆ ನಮಗೆ ಬೇಕಾಗಿದೆ. ಇವತ್ತು ಒಬ್ಬ ಅಯ್ಯಂಗಾರು ನೂರಾರು ಸೈಂಟಿಸ್ಟ್ಗಳು ಮಾಡದೇ ಆದಂಥ ಸಾಧನೆಯನ್ನು ಇವತ್ತು ಈ ರಾಷ್ಟ್ರಕ್ಕೆ, ಇದಷ್ಟೇ ಅಲ್ಲ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅಮೇರಿಕ ಅಂತ ಒಂದು ಸದೃಢ ರಾಷ್ಟ್ರ, ಹಿರಿಯಣ್ಣ, ಜಗತ್ತಿಗೆ ಹಿರಿಯಣ್ಣ ಅಂತ ಅನಿಸ್ಕೊಂಡಿರೋಂಥ ಅಮೇರಿಕದಲ್ಲಿ ಇವರು ಒಂದು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ಅಂತಂದರೆ ಇದು ಇವರ ಒಂದು ಟೆಕ್ನಾಲಜಿ, ಇವರ ಒಂದು ಸಾಧನೆಗೆ ಒಂದು ಮೆರುಗು ಕೊಟ್ಟಂಥದ್ದು. ಸೊ ಇಂಥವರ ಸಾಧನೆಯನ್ನು ನಾವು, ನಮ್ಮ ದೇಶ, ನಮ್ಮ ರಾಜ್ಯನೂ ಉಪಯೋಗಿಸ್ಕೋಬೇಕು. ನಮ್ಗೆ ಭಾಳ ಸಂತೋಷ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಇವತ್ತು ನಮ್ಮ ದೇಶದ ನೋಡಿ, ಗುಜರಾತ್ ಯಾವಾಗಲೂ ಒಂದು ಇಡೀ ದೇಶಕ್ಕೆ ಡೈರೆಕ್ಷನ್ ಕೊಡುವಂಥ ನಮ್ಮ ಪ್ರಧಾನಿಯವರ ನೆಚ್ಚಿನ ರಾಜ್ಯ ಗುಜರಾತ್. ಆ ಗುಜರಾತಿನ ಓವರಾಲ್ ಡೆವಲಪ್ಮೆಂಟಲ್ಲಿ ಹೇಗೆ ನಮ್ಮ ಅಯ್ಯಂಗಾರ್ ಅವರ ಒಂದು ಏನು ಕೆಲಸ, ಸಾಧನೆ ಇದೆ. ಹಾಗಾಗಿ ಇಡೀ ಏನು ನಮ್ಮದು ಹಳ್ಳಿಯ ಒಂದು ಯುವಕರಿಗೆ ಒಂದು ಏನು ಟ್ಯಾಲೆಂಟನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಈ ದೇಶವನ್ನು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ SS ಅಯ್ಯಂಗಾರ್ ಅಂತ ಒಂದು ಪ್ರತಿಭೆಗಳು ಬೇಕಾಗಿದೆ, ಅಂಥ ಟೆಕ್ನಾಲಜಿಸ್ಟು ಬೇಕಾಗಿದೆ. ಹಾಗಾಗಿ ನಮಗೆ ಭಾಳ ಸಂತೋಷ. ನಮಗಂತೂ ಅವ್ರ ಜೊತೆಗೆ ನಮ್ಮ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದರು. ನಮ್ಮ ವಿಶ್ವವಿದ್ಯಾಲಯದಲ್ಲೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕರಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ನಾವು ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಒಂದು ಜಾಯಿಂಟ್ ಪ್ರೋಗ್ರಾಮ್ಸ್ ಕೂಡ ನಾವು ಅಮೇರಿಕನ್ ಯೂನಿವರ್ಸಿಟಿ ಜೊತೆಗೆ ನಾವು ಕೊಲಾಬ್ರೇಷನ್ ಕೂಡ ಮಾಡಿದ್ವಿ. ಸೊ ನಮ್ಮ ಶ್ರೀಕಾಂತ್ ಅಂತ ಸಾಕಷ್ಟು ಪ್ರತಿಭೆಗಳಿಗೆ ಅವರು ಸಹಾಯ ಮಾಡ್ತಾಯಿದ್ದಾರೆ, ಸಂಶೋಧನೆ ಮಾಡಲಿಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು
IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಒಂದು ಇದರಲ್ಲಿನೂ ಅಲ್ಲಿ ಓದಿಕೊಂಡು ಅಲ್ಲಿಯ ಒಂದು ಪ್ರಾಧ್ಯಾಪಕರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಪ್ರತಿಭೆಯನ್ನು, ಒಂದು ಸಾಧನೆಯನ್ನು ಮಾಡಿರೋಂಥವ್ರು ಡಾಕ್ಟರ್ SS ಅಯ್ಯಂಗಾರ್. ಹಾಗಾಗಿ ನಮಗೆ ಬಹಳ ಸಂತೋಷ. ಅವರ ಸಾಧನೆ ಇನ್ನೂ ನಮ್ಮ ದೇಶಕ್ಕೂ ಸಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರನೂ ಇವರ ಸೇವೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಸರ್ವತೋಮುಖ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ ನಂಗೆ ಭಾಳ ಸಂತೋಷ ಆಗುತ್ತೆ. ವಿದ್ಯಾಲಯದಲ್ಲಿ ನಾನು ENC ಪ್ರಾಧ್ಯಾಪನಾಗಿ 37 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಇವತ್ತು ಭಾರಿ ಒಂದು ಸುದಿನ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನನ್ನ ನೆಚ್ಚಿನ ಡಾಕ್ಟರ್ SS ಅಯ್ಯಂಗಾರ್ ಅವರು, ಹಾಗಾದ್ರೆ ನನ್ನ ಹಳೆಯ ಮಾರ್ಗದರ್ಶಕರು ಆದ ಡಾಕ್ಟರ್ ಮಹೇಶಪ್ಪ ಅವರು, ಫಾರ್ಮರ್ ವೈಸ್ ಚಾನ್ಸಲರ್ VTU ಅವರು ನನ್ನ ಜೊತೆ ಇದ್ದಾರೆ. ಅವರೆಲ್ಲ ನನಗೆ ಮುಂಚೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ದಿನ ನಾನು ಕೆಲವೊಂದು ಒಂದು 2-3 ಸಂಗತಿಗಳನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾನು SS ಅಯ್ಯಂಗಾರ್ ಅವ್ರ ಜೊತೆ ಕೆಲವೊಂದು ಸಂಶೋಧನೆಗಳು ಸ್ಟಾರ್ಟ್ ಮಾಡಿದ್ದೀವಿ. ಇದು ಕ್ವಾಂಟಮ್ ಕಮ್ಯುನಿಕೇಷನ್ನು, ಕ್ವಾಂಟಮ್ ಕಂಪ್ಯೂಟಿಂಗ್ ಮೇಲೆ. ಅವರು ನನ್ನ ಸ್ಟೂಡೆಂಟ್ಸ್ಗೂ ನನಗೆ ಭಾರಿ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ತುಂಬ ಚೆನ್ನಾಗಿದೆ. ಇದೇ ರೀತಿಯಲ್ಲಿ ನಾನು ಇವಾಗ ಕೆಲವೊಂದು ನನ್ನ ಪತ್ರಿಕೆಗಳಲ್ಲಿ ಅವರ ಸಂದರ್ಶನಗಳಲ್ಲಿ ನೋಡಿದ್ದೀನಿ. ಅವರು ಮಾಡಿರೋ ಸಾಧನೆ ಅದು ಬೆಟ್ಟದಷ್ಟು ಸಾಧನೆ. ಅದಕ್ಕೆ ಪ್ಯಾರಲಾಗಿ ಇನ್ನೊಬ್ಬರು ಮಾಡೋದಕ್ಕೆ ಭಾರಿ ಕಷ್ಟ ಆಗುತ್ತೆ. 54 ವರ್ಷ ಅವರು ನಡೆದು ಬಂದು ಹಾಗೆ ನೋಡಿದರೆ ನಮಗೇನೆ ಒಂಥರ ದಿಗಿಲು ಮುಟ್ಟುವಂಗಾಗತ್ತೆ ಅವ್ರ ಸಾಧನೆ ನೋಡೋದು. ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಇವತ್ತು ಹೆಮ್ಮೆಗೆಯಿಂದ ಅಮೇರಿಕಕ್ಕೆ ಹೋಗಿ ಫ್ಲೋರಿಡಾ ಯೂನಿವರ್ಸಿಟಿ ಮತ್ತು ಅನೇಕ ಯೂನಿವರ್ಸಿಟಿಗಳಲ್ಲಿ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಭಾರಿ ಹೆಮ್ಮೆ ಪಡ್ತೀನಿ. ಹಾಗೂ ಅವರು ಇನ್ನೊಂದು ಬ್ರೂಕ್ಸ್ ಅಯ್ಯಂಗಾರ್ ಆಲ್ಗರಿದಮ್ ಅಂತ ಮಾಡಿದ್ದಾರೆ. ಅದನ್ನು ಸಾಧಾರಣ ನಾನು ಅವರದ್ದು ನೋಡಿದೆ, ಇದು 6 ಲಕ್ಷ ಜನ ಅದನ್ನು ಯೂಸ್ ಮಾಡಿದ್ದಾರೆ ಆಲ್ರೆಡಿ, ಆ್ಯಂಡ್ ಸ್ಟಿಲ್ ಇಟ್ ಈಸ್ ಇನ್ ಯೂಸ್. ಆ್ಯಂಡ್ ಈ ಪರಿಕಲ್ಪನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನ ಬುದ್ಧಿಗೆ ತಿಳಿದಂಗೆ ನಮಗೆ ಸಾಧಾರಣ 1986ನೇ ಇಸ್ವಿನಲ್ಲಿ, ಇಫ್ ಐ ರಿಮೆಂಬರ್, ನನಗೆ ಡಾಕ್ಟರ್ ಚಿದಾನಂದ ಗೌಡ ಅಂತ ವೈಸ್ ಚಾನ್ಸಲರ್ ಆಗಿದ್ದರು ಇದು ಕುವೆಂಪು ಯೂನಿವರ್ಸಿಟಿಗೆ. ಅವ್ರು ಪಾಠ ಮಾಡಿದರು. ಅವರೊಂದು ಕೋರ್ಸ್ ತಗೊಂಡಿದ್ರು ನಮಗೆ ನಮ್ಮ ಕಾಲೇಜಲ್ಲಿ. ಸೊ ಆವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಟಚ್ ಮಾಡಿದ್ರು, ನ್ಯೂರಲ್ ನೆಟ್ವರ್ಕ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಇವತ್ತಿನ ದಿನ ನನಗೆ ಅವತ್ತು ಗೊತ್ತಿರಲಿಲ್ಲ ಅಯ್ಯಂಗಾರರು ಈ ಬಗ್ಗೆ ಆಲ್ರೆಡಿ ಸಂಶೋಧನೆ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ಅವರು ಎಲ್ಲರಿಗಿಂತ ಮೊದಲೇ ಸಂಶೋಧನೆ ಮಾಡಿರೋದು ಹೆಮ್ಮೆ ವಿಚಾರ ಅಂತ ನನಗೆ ತುಂಬ ಅನ್ನಿಸುತ್ತೆ. ಅವರ ಒಡನಾಟ ಮಹೇಶಪ್ಪನವ್ರು ಹೇಳ್ದಂಗೆ 2012ರಿಂದ ಅವರ ಒಡನಾಟ ಇತ್ತು. VTUನಲ್ಲಿ ಪ್ರಾಬಬ್ಲಿ ನಾನು ಮತ್ತು ಮಹೇಶಪ್ಪನವರು ಮತ್ತು ಡಾಕ್ಟರ್ SS ಅಯ್ಯಂಗಾರ್ ಅವರು ಒಟ್ಟಿಗೆ ಕೂಡಿ ಕೆಲವು ಮೀಟಿಂಗ್ಗಳು ಕೂಡ ಮಾಡಿರೋದು ನನಗೆ ಇವಾಗ ನೆನಪು ಬರ್ತಾಯಿದೆ. ನಾನೇನು ಹೇಳೋದು ಅಂದರೆ, ಈ ನಮ್ಮ ದೇಶ ಮತ್ತು ನಮ್ಮ ಕರ್ನಾಟಕಕ್ಕೆ ಡಾಕ್ಟರ್ SS ಅಯ್ಯಂಗಾರ್ ಅವರ ಕೊಡುಗೆ ಅಪಾರವಾಗಿ ಬೇಕಾಗಿದೆ. ಅವರು ಇವಾಗ 77-78 ವರ್ಷದವರಾಗಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ತು ಮೋದಿಜಿ ಇರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಇರ್ಬೋದು, ಇವರ ಎಕ್ಸ್ಪರ್ಟೈಸ್ನ ಉಪಯೋಗಿಸ್ಕೊಂಡು ನಮ್ಮ ದೇಶಕ್ಕೆ ಮತ್ತು ಹಾಗೆ ನಮ್ಮ ರಾಜ್ಯಕ್ಕೆ ಅಪಾರವಾದ ಟೆಕ್ನಿಕಲ್ ಸಪೋರ್ಟ್ ಅವ್ರು ಕೊಡೋಕ್ಕೆ ತಯಾರಿದ್ದಾರೆ. ಆಮೇಲೆ ಅವ್ರಿಗೆ ಈಗಾಗಲೇ ಆಲ್ರೆಡಿ ಅವ್ರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ. ಇನ್ನೊಂದು ಹೇಳ್ತೀನಿ, ಭಾರತ ದೇಶದ ಅತ್ಯುತ್ತಮ ಪ್ರಶಸ್ತಿಯಾದ ಪದ್ಮ ಅವಾರ್ಡ್ಗೂ ಅವರು ಅರ್ಹರಿರ್ತಾರೆ. ಇವ್ರನ್ನ ನನ್ನ ಪ್ರಕಾರ ಇವರು ಕೊಟ್ಟರೆ ನಮ್ಮ ದೇಶಕ್ಕೆ ಒಂದು ಬೆಲೆ ಬರುತ್ತೆ ಅಂತ ನಾನು ಹೇಳಿ ಇಷ್ಟು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಇನ್ನು ಮುಂದೆ ನಾನು ಹೇಳೋದು ಅಂದರೆ, ಅಯ್ಯಂಗಾರ್ ಅವರ ಆರೋಗ್ಯ ಎಲ್ಲ ಚೆನ್ನಾಗಿದ್ದು ನಮಗೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆ ಕೊಡುಗೆ ಕೊಡಲಿ, ಮಾರ್ಗದರ್ಶಕರಾಗಿರಲಿ, ಅಮೇರಿಕಾದಲ್ಲಿ ಇರಲಿ, ನಮ್ಮ ಇಂಡಿಯಾಗೂ ಬರಲಿ, ನಮ್ಮನ್ನೆಲ್ಲ ಟ್ರೈನ್ ಮಾಡಿ ಮುಂದೆ ನಮ್ಮ ದೇಶನ ಬೆಳೆಸೋಣ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ನಮಸ್ತೆ, ನಾನು ಡಾಕ್ಟರ್ ಶ್ರೀನಿಧಿ ಅಂತ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. SS ಅಯ್ಯಂಗಾರ್ ಸರ್ ಮತ್ತು ನನ್ನ ಒಡನಾಟ ಇತ್ತೀಚೆಗೆ ಒಂದು 6 ತಿಂಗಳಿಂದ ಈಚೆಗೆ ಶುರುವಾಯಿತು. ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ನಮ್ಮ ಡೀಮ್ಡ್ ಯೂನಿವರ್ಸಿಟಿ ಏನಿದೆ, SS ಅಯ್ಯಂಗಾರ್ ಸರ್ ಸಾಧನೆಗಳನ್ನ ಗುರುತಿಸಿ ಅವರಿಗೆ ಒಂದು ಫಸ್ಟ್ ಹಾನರರಿ ಡಾಕ್ಟರೇಟ್ ಫ್ರಮ್ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಕನ್ಫರ್ಮ್ ಮಾಡ್ತು. ಅವತ್ತಿಂದ ನಾವು ಮತ್ತು ನಮ್ಮ ವೈಸ್ ಚಾನ್ಸಲರ್ ಲಿಂಗೇಗೌಡ ಸರು ಇಬ್ಬರೂ ಬಂದು ಇಲ್ಲಿ ಸರ್ ಹತ್ರ ಅವರ ಜ್ಞಾನವನ್ನು ನಾವು ಒಂದು ಸ್ವಲ್ಪ ಪಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬರ್ತಾಯಿದ್ದೀವಿ. ಇದು ಇವ್ರದ್ದು ಸಾಧನೆಗಳು ಮತ್ತೊಂದು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವನಾಗ್ತೀನಿ. ಆದರೆ ಅವರು ಏನು ಹೇಳ್ತಾರೆ, ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ತೊಗೊಂಡ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ಲು, ನಾನು ಅವ್ರ ಜೊತೆ ಪರಿಚಯ ಆಗಿದ ತಕ್ಷಣ ಏನು ಮಾಡಿದ್ರು, ಒಂದು ಪ್ರಾಜೆಕ್ಟ್ ಕೊಟ್ಟರು ನನಗೆ. ಕೊಟ್ಬಿಟ್ಟು ಏನು ಮಾಡಿದ್ರು, ಅವ್ರದ್ದೊಂದು ಟೆಂಪಲ್ ಇದೆ, ಟೆಂಪಲ್ ಬಗ್ಗೆ ಶೂಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಟೆಂಪಲ್ ಬಗ್ಗೆ ಒಂದು ವೆಬ್ಸೈಟ್ ಮಾಡೋಣ ಅಂತ ಹೇಳಿದ್ರು. ಸೊ ನಾನು ನಮ್ಮ ಸ್ಟೂಡೆಂಟ್ಸ್ನ ಕರ್ಕೊಂಡು ಬಂದುಬಿಟ್ಟು ವೆಬ್ಸೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಅವರ ಡೆಡಿಕೇಶನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅವರು ಯಾವಾಗ್ಲೂ ರಾತ್ರಿ 12:30 ಅಂದರೆ 12:30ಗೆ ಫೋನ್ ಶ್ರೀನಿಧಿ ಏನು ಮಾಡಿದ್ದೀರಾ ಹೇಳಿ, ಎಲ್ಲಿಗೆ ಬಂತು, ಎಲ್ಲಿ ಸ್ಟಕ್ ಆಗಿದ್ದೀರಾ, ಏನಾದರೂ ನನ್ನಿಂದ ಸಪೋರ್ಟ್ ಬೇಕಾ, ಆ ಥರ. ರಾತ್ರಿ 12:45ಗೂ ಕಾಲ್ ಮಾಡೋರು, ಬೆಳಗ್ಗೆ 4:00ವರೆಗೂ ಕಾಲ್ ಮಾಡೋರು, ಮಧ್ಯಾಹ್ನನೂ ಕಾಲ್ ಮಾಡೋರು. ಅದು ಒಂದು. ಈ ಡೆಡಿಕೇಷನ್ನ ನಾನು ಅವರಿಂದ ಕಲ್ತಿದ್ದೀನಿ. ಈ ಡೆಡಿಕೇಷನ್ನಿಂದ ಕಲ್ತಿರೋದ್ರಿಂದ ನಾವು ಮುಂದೆ ಏನಾದರೂ ಒಂದು ಸ್ವಲ್ಪ ಅವರ ಮಟ್ಟಕ್ಕಾಗದಿದ್ರೂ ಅವರ ಇದರಲ್ಲಿ ಒಂದು ಪಾರ್ಟ್ ಆಫ್ ಸಾಧನೆನ ಮಾಡೋದಕ್ಕೆ ಅವ್ರ ಮಾರ್ಗದರ್ಶನದಲ್ಲಿ ಸಾಧ್ಯ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸರ್, ದಯವಿಟ್ಟು ವಾಪಸ್ ಬನ್ನಿ, ಇಲ್ಲಿರೋಣ, ಇಲ್ಲಿ ಏನಾದರೂ ಮಾಡೋಣ. ಒಂದು ಸ್ವಲ್ಪ ಇಂಡಿಯಾಗೆ ನೆಕ್ಸ್ಟ್ ಪ್ರಾಜೆಕ್ಟ್ ನಮಗೆ ಕೊಟ್ಟಿರೋದು ಸರು ರೂರಲ್ ಕಂಪ್ಯೂಟರ್ ಲಿಟ್ರಸಿ ಫಾರ್ ರೂರಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೂ ನಾವು ಫಂಡ್ಸ್ನ ಜನ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದು ಸ್ಟಾರ್ಟ್ ಮಾಡಿಕೊಂಡು ವಿ ವಿಲ್ ಬಿ ಡೂಯಿಂಗ್ ಇಟ್, ಆ್ಯಂಡ್ ಐ ಪ್ರಾಮಿಸ್ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಸೊ ದ್ಯಾಟ್ ವಿ ಕಾಂಟ್ರಿಬ್ಯೂಟ್ ಟು ದ ನೇಷನ್ ಬಿಲ್ಡಿಂಗ್ ಅಂತ ಹೇಳಿ.